ಡಿವೋಟಿ ಜನರು ಕಾಣಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಸ್ವಲ್ಪ ದೊಡ್ಡದಾಗ್ಬೇಕಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಿಯರ್ ಆಗಿದೆ ಮಾತಾಜಿ. ಎಸ್, ಶುರು ಮಾಡೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಭಗವಂತನಿಗೆ ಅರ್ಪಣೆ. ಯಾಕೆ ಇವತ್ತಿನ ಟಾಪಿಕ್ ಇದಿದೆ ಅಂದ್ರೆ, ನಾವು ಹೋದ ವಿಶೇಷ ಟಾಪಿಕ್ಸ್ ಅಲ್ಲಿ ಏನನ್ನ ಕವರ್ ಮಾಡಿದ್ವಿ ಅದರ ಜ್ಞಾಪಕ ಇದೆಯಾ? ಸ್ಪೆಷಲ್ ಟಾಪಿಕ್ಸ್ ಅಲ್ಲಿ ನಾವು ಒಂದು ಪುನರ್ಜನ್ಮದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಜ್ಞಾಪಕ ಇದೆಯಾ ಎಲ್ರಿಗೂ? ಪುನರ್ಜನ್ಮ ನಾವು ಚರ್ಚೆ ಮಾಡಿದ್ವಿ. ಜ್ಞಾಪಕ ಇದೆಯಾ ಯಾರಿಗಾರು? ಯಾತಕ್ಕೆ ಒಂದು ಜನ್ಮ ನಾವು ಮತ್ತೆ ತಾಳ್ತಾ ಇದೀವಿ? ಇಷ್ಟೆಲ್ಲ ಜನ್ಮಗಳು ಯಾಕೆ ನಾವೆಲ್ಲ ಜೀವರಾಶಿಗಳು ತಗೊಂತಾ ಇದೀವಿ? ಇಷ್ಟೆಲ್ಲ ಯೋನಿಗಳಿದೆ ಅಲ್ವಾ? 84 ಲಕ್ಷ ಜೀವರಾಶಿಗಳಿದೆ. ಸೊ ಯಾಕೆ ನಾವು ಜನ್ಮ ಮತ್ತೆ ಮತ್ತೆ ಎತ್ತುತ್ತಾ ಇದೀವಿ? ಯಾಕಂದ್ರೆ ನಾವು ಮಾಡೋ ಕರ್ಮದ ಅನುಸಾರವಾಗಿ ನಾವು ಜನ್ಮ ಎತ್ತುತ್ತಾ ಇದೀವಿ. ಅಂದ್ರೆ ಪಾಪ ಇರೋದ್ರಿಂದ ನಾವು ಮತ್ತೆ ಮತ್ತೆ ಜನ್ಮ ಎತ್ತುತ್ತಾ ಇದೀವಿ. ಪುಣ್ಯ ಇದ್ರೂ ಕೂಡ ಜನ್ಮ ಎತ್ತುತ್ತಾ ಇದೀವಿ, ಹೌದಲ್ವಾ? ಜನ್ಮ ಯಾಕೆ ಎತ್ತಾ ಇದೀವಿ? ಯಾಕೆ ಮತ್ತೆ ಮತ್ತೆ ಈ ಭೌತಿಕ ಶರೀರ ತಗೊಂತಾ ಇದೀವಿ? ಯಾಕಂದ್ರೆ ನಾವು ಭೌತಿಕ ಕಾರ್ಯ ಮಾಡೋದ್ರಿಂದ ಭೌತಿಕ ಶರೀರ ತಗೊಂತಾ ಇದೀವಿ ಅಲ್ವಾ? ಆಧ್ಯಾತ್ಮಿಕ ಕಾರ್ಯ ಮಾಡಿದ್ರೆ ನಾವು ಆಧ್ಯಾತ್ಮಿಕ ಶರೀರ ತಗೋತೀವಿ. ಪ್ರೇಮ ಮಾತಾಜಿ ಹರೇ ಕೃಷ್ಣ. ಅರುಣ ಮಾತಾಜಿ ಹರೇ ಕೃಷ್ಣ. ಲಕ್ಷ್ಮೀಚರ ಮಾತಾಜಿ ಹರೇ ಕೃಷ್ಣ. ಸಂಗೀತಾ ಮಾತಾಜಿ, ವೈಜಯಂತಿ ಮಾತಾಜಿ ಹರೇ ಕೃಷ್ಣ. ದಂಡ ಪ್ರಣಾಮ್ ಹರೇ ಕೃಷ್ಣ. ಎಸ್, ಸೊ ಡಿವೋಟೀಸ್, ಲಾಸ್ಟ್ ಟೈಮ್ ನಾವು ಅಮರನಾಥ್ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಲಾಸ್ಟ್ ಟೈಮ್ ನಾವು ಚರ್ಚೆ ಮಾಡಿದ್ದು ಈ ವಿಷಯದ ಬಗ್ಗೆ, ಯಾತಕ್ಕೆ ನಾವು ಜನ್ಮ ಎತ್ತುತ್ತಾ ಇರೋದು. ಅದಾದ್ಮೇಲೆ ನಾವೇನ್ ನೋಡಿದ್ವಿ ಟಾಪಿಕ್? ಹೇಗೆ ಕರ್ಮದಿಂದ ನಾವು ಮುಕ್ತಗೊಳಿಸ್ಕೋಬಹುದು, ಹೌದಲ್ವಾ? ನೋಡಿದ್ವಲ್ವಾ ಇದನ್ನ? ಏನ್ ನೋಡಿದ್ವಿ ನಾವು ಟಾಪಿಕ್? ಕರ್ಮ ಮತ್ತು ಚಟುವಟಿಕೆಗಳು, ಹೌದಾ? ಕರ್ಮದ ಪ್ರತಿಫಲ ಯಾವಾಗ್ಲೂ ನಮ್ಗೆ ಈ ಭೌತಿಕ ಪ್ರಪಂಚಕ್ಕೆ ಬಂಧಿಸತ್ತೆ. ಕರ್ಮ ಅಂದ್ರೆ ಏನು? ಏನೇ ಸಾಧಾರಣ ಕಾರ್ಯಗಳು ನಮಗೋಸ್ಕರ, ನಮ್ ಸಂತೃಪ್ತಿಗೋಸ್ಕರ, ನಮ್ ಇಚ್ಛೆಗೋಸ್ಕರ, ಅದ್ರ ನಮಗೇನೋ ನಡೆಸ್ಬೇಕು ಅನ್ನೋದಕ್ಕೋಸ್ಕರ, ಏನೇ ಸಿಂಪಲ್ ಆಗಿ ನಾವು ಕರ್ಮ ಅಂದ್ರೆ ಏನು? ಕೆಲಸ ಮಾಡಿದ್ರು ಅದು ಅದರ ಒಂದು ಪ್ರತಿಫಲದಿಂದ ನಾವು ಈ ಒಂದು ಪ್ರಪಂಚಕ್ಕೆ ಮತ್ತೆ ಮತ್ತೆ ಬಂಧಿತರಾಗ್ತಾ ಹೋಗ್ತೀವಿ. ಯಾಕಂದ್ರೆ ಕರ್ಮದ ಪ್ರತಿಫಲ ಪುಣ್ಯ ಆಗಿರ್ಬೋದು, ಪಾಪ ಆಗಿರ್ಬೋದು, ಅದು ಎರಡೂ ನಮ್ಮನ್ನ ಈ ಪ್ರಪಂಚಕ್ಕೆ ಬರೋಂಗೆ ಮಾಡುತ್ತೆ. ಒಂದ್ಸರಿ ಪ್ರಪಂಚಕ್ಕೆ ಬಂದ ಮೇಲೆ, ಒಂದ್ಸರಿ ಜನ್ಮ ತಾಳದ್ಮೇಲೆ ಆ ಜೀವಿ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಹೋಗ್ಬೇಕು. ನಾವು ಬೇಡ ಅನ್ನಕ್ಕೆ ಆಗಲ್ಲ. ನಮ್ ಕಂಟ್ರೋಲ್, ನಮ್ ನಿಯಂತ್ರಣದಲ್ಲಿ ಏನಾರ ಇದೆಯಾ? ನಾವು ಬೇಡಪ್ಪ, ನಮಗ್ ವಯಸ್ಸಾಗೋದು ನಮಗ್ ಇಷ್ಟ ಇಲ್ಲ, ಆದ್ರೂ ನಾವು ವಯಸ್ಸಾಗ್ತೀವಿ ಅಲ್ವಾ? ಯಾವ್ದು ರೋಗ ರುಜಿನಿಂದ ನಾವು ಬಳಲಿಕ್ಕೆ ಇಷ್ಟಪಡೋದಿಲ್ಲ, ಆದ್ರೂ ಕಷ್ಟಗಳು ಬರುತ್ತೆ, ಆದ್ರೂ ತೊಂದರೆ ತಾಪತ್ರೆಗಳು ಬರುತ್ತೆ, ರೋಗ ರುಜಿನ ಬರುತ್ತೆ, ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀವಿ. ಹಾಗಾಗಿ ನಮ್ ನಿಯಂತ್ರಣದಲ್ಲಿ ಏನಾದ್ರು ಇದೆಯಾ ಈ ಪ್ರಪಂಚದಲ್ಲಿ? ಯಾವುದೂ ಇಲ್ಲ. ನಾವ್ ಅನ್ಕೋತೀವಿ ನಾವೆಲ್ಲಾನು ನಿಯಂತ್ರಣದಲ್ಲಿ ಇಟ್ಕೋಬಹುದು, ನಾವು ಮನ್ಸು ಮಾಡಿದ್ರೆ, ಹಣಕಾಸದಿಂದನೋ ಅಥವಾ ಆ ರೀತಿ ನಾವು ಅನ್ಕೋತೀವಿ. ಅದು ನಮ್ ಭ್ರಮೆ. ಆಕ್ಚುಲಿ ನಾವು ಸಂತೋಷವಾಗಿರೋದಕ್ಕೆ ಇಷ್ಟೆಲ್ಲ ನಾವು ಏರ್ಪಾಡು ಮಾಡ್ಕೋತೀವಿ ಅಲ್ವಾ? ಆದ್ರೂ ಕಷ್ಟಗಳು ಬರುತ್ತೆ. ಸುಖ ಸಿಗೋದು ತುಂಬಾ ಕಮ್ಮಿ, ಆದ್ರೆ ತುಂಬಾ ಕಷ್ಟಪಟ್ಟರೆ ಏನೋ ಸ್ವಲ್ಪ ಸುಖ ಸಿಗತ್ತೆ. ಹಾಗಾಗಿ ನೇರವಾಗಿ ಹೇಳೋದಾದ್ರೆ ನಾವು ಆಕ್ಚುಲಿ ಜಾಸ್ತಿ ಕಷ್ಟನೇ ಪಡ್ತಾ ಇರೋದು, ಸುಖ ಪಡ್ತಾ ಇರೋದು ತುಂಬಾ ಕಮ್ಮಿ, ಹೌದಾ? ಇದೆಲ್ಲ ಯಾವ್ದ್ರಿಂದ ಬರ್ತಾ ಇರೋದು ಕಷ್ಟಗಳು? ನಾವು ಮಾಡೋ ಕರ್ಮಗಳಿಂದ. ನಾವ್ ಎಷ್ಟು ಕರ್ಮ ಮಾಡ್ತಾ ಹೋಗ್ತೀವೋ ಅಷ್ಟು ಕರ್ಮದ ಚಕ್ರದಲ್ಲಿ ನಾವು ಸಿಗಾಕೊಂತ ಹೋಗ್ತೀವಿ. ಅದ್ರ ಜೊತೆ ನಾವು ಒಟ್ಟಿಗೆ ಮಾಡಿದ್ವಿ 2 ಟಾಪಿಕ್. ಜ್ಞಾಪಕ ಇದೆಯಾ? ಪಾಪ ಮತ್ತು ಪುಣ್ಯದ ಕೆಲಸಗಳು ಅಂದ್ರೆ ಕರ್ಮ. ಕರ್ಮ ಅಂದ ತಕ್ಷಣ ಅದ್ರಲ್ಲಿ 2 ಸೇರತ್ತೆ. ನಾವು ನಮ್ಮ ಉದ್ದೇಶ ಒಳ್ಳೇದೇ ಆಗಿರ್ಬೋದು, ಅಥವಾ ನಾವು ಮಾಡೋದು ಪುಣ್ಯದ ಕಾರ್ಯನೇ ಆಗಿರ್ಬೋದು, ಆದ್ರೂ ಕೂಡ ಅದ್ರಲ್ಲಿ ಒಂದಿಷ್ಟು ಪಾಪ ಸೇರತ್ತೆ. ಅದು ಹೇಗೆ? ಯಾರಾದ್ರೂ ಉತ್ತರ ಕೊಡ್ತೀರಾ? ನಾವು ಮಾಡೋ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಪ ಅನ್ನೋದು ಸೇರತ್ತೆ. ಹೇಗೆ?
ಸ್ವಲ್ಪ ಮಟ್ಟಿಗೋ ಎಷ್ಟರ ಮಟ್ಟಿಗೋ ಅದು ನಮಗೆ ಗೊತ್ತಿಲ್ಲ, ನಮಗಂತೂ ಕಣ್ಣಿಗೆ ಕಾಣಲ್ಲ. ಬಟ್ ಅದ್ರಲ್ಲಿ ಪಾಪ ಅಂತ ಇರುತ್ತೆ. ಹೇಗೆ? ಹಾ, ಸಂಗೀತ ಮಾತಾಜಿ. ಹಿಂದಿನ ಜನ್ಮದ ಕರ್ಮ ಇರುತ್ತೆ ಅಲ್ವಾ ಮಾತಾಜಿ, ಅದು ಸೇರ್ಕೊಳ್ಳುತ್ತೆ. ಓಕೆ, ಹಿಂದಿನ ಜನ್ಮ ಕರ್ಮ ಸರಿ, ಅದೊಂದು ಹಳೆ ಅಕೌಂಟ್ ಬ್ಯಾಲೆನ್ಸ್ ಅದು. ಇವತ್ತು ನಾವು ಮಾಡೋ ಕರ್ಮದಲ್ಲಿ ಪಾಪ ಹೇಗ್ ಸೇರತ್ತೆ, ಯಾಕೆ ಮಾತಾಜಿ ಸೇರತ್ತೆ? ಮಾತಾಜಿ, ನಮ್ಗೆ ಗೊತ್ತಿಲ್ದಿರ ಸುಳ್ಳು ಹೇಳುವುದು, ನಮ್ಗೆ ಹಾ. ಒಂದು ಪ್ರಾಣಿ ಹಿಂಸೆ ಮಾಡುವುದು, ಹ್ಮ್. ಮತ್ತೆ ನಮ್ಮ ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸದೇ ಇರುವುದು, ಹ್ಮ್ ನಾವು ಮಾಡ್ತಕ್ಕಂಥದ್ದನ್ನು ಕೃಷ್ಣನಿಗೆ ಸರಿಯಾಗಿ ಅರ್ಪಿಸ್ಕೊಳ್ಳದೆ ಇರುವುದು, ಹ್ಮ್ ಈ ರೀತಿ Yes, ಪ್ರಭು. ಅನ್ಕೊಂತ ಇದ್ದೀನಿ ಮಾತಾಜಿ ನಾನು. ಇದೆಲ್ಲದೂ ಕಾರಣ. ಎಸ್ ಪ್ರಭು, ವೆರಿ ನೈಸ್. ನೋಡಿ, ನಾವು ಮಾಡೋ ಪಾಪ ಕಾರ್ಯ, ನಾವು ಮಾಡೋ ಏನೇ ಕರ್ಮ ಇದ್ರೂ ಅದ್ರಲ್ಲಿ ಪಾಪ ಯಾಕೆ ಸೇರತ್ತೆ ಅಂದ್ರೆ, ಯಾಕಂದ್ರೆ ಯಾವಾಗ ಅದು ಭಗವಂತನಿಗೆ ಸಂಬಂಧಿಸಿಲ್ದಿರೋ ಕಾರ್ಯ ಆಗತ್ತೋ ಅದ್ರಲ್ಲಿ ಪಾಪ ಅನ್ನೋದು ಸೇರೇ ಸೇರುತ್ತೆ. ಇವಾಗ ನೀವು ಅಡುಗೆ ಮಾಡ್ತೀರಾ, ಅಡುಗೆ ನಾವು ಗ್ಯಾಸ್ ಹಚ್ತೀವ, ಆನ್ ಮಾಡ್ತೀವ, ನಾವು ಯಾವಾಗ ಆನ್ ಮಾಡ್ತೀವೋ, ಬೆಂಕಿ ಹತ್ತತ್ತೋ ಆ ಜಾಗದಲ್ಲಿ, ಆ ಗಾಳಿಲಿ ಎಷ್ಟೊಂದೆಲ್ಲ ಕ್ರಿಮಿಕೀಟಗಳಿರುತ್ತೆ, ಅದೆಲ್ಲ ಸತ್ತೋಗತ್ತೆ. ಆ ಕ್ಷಣನೇ ಸತ್ತೋಗತ್ತೆ ಅದು. ನಾವೇನು ಸಾಯಿಸಿಲ್ಲ, ಏನು ನಾವೇನು ಗನ್ ಇಟ್ಕೊಂಬಂದು ಸಾಯಿಸಿಲ್ಲ ಅದಕ್ಕೆ. ಆದ್ರೆ ನಾವು ಗ್ಯಾಸ್ ಹಚ್ಚಿದ್ರೆ ಸಾಕು, ಬೆಂಕಿಯಿಂದ ಅದೆಲ್ಲ ಸುಟ್ಟು ಭಸ್ಮ ಆಗೋಯ್ತದೆ. ಅದೆಲ್ಲ ಪ್ರಾಣಿಗಳು ಸಾಯೋದಕ್ಕೆ ಯಾರು ಹಚ್ಚಿದಾರೋ, ಆ ಕರ್ಮ ಯಾರು ಮಾಡಿದ್ರು ಅವರೇ ಕಾರಣ ಅಲ್ವಾ? ಮತ್ತೆ ಅಡ್ಗೆ ತಿಂಡಿ ಮಾಡದೇ ಇರಕ್ಕಾಗತ್ತಾ, ನಾವು ಗ್ಯಾಸ್ ಹಚ್ಚದೇ ಇರಕ್ಕಾಗತ್ತಾ ಅಂತ ಕೇಳ್ಬೋದು ಯಾರು ಅಲ್ವಾ? ಹೌದಲ್ವಾ? ನಾವು ಊಟ ಮಾಡ್ಲೇಬೇಕಪ್ಪ, ಗ್ಯಾಸ್ ಹಚ್ಚಲೇಬೇಕು, ಅಡಿಗೆ ಮಾಡ್ಲೇಬೇಕು, ತರಕಾರಿ ಕೊಯ್ಲೇಬೇಕು. ಕರೆಕ್ಟ್, ನಾವು ಮಾಡ್ಲೇಬೇಕು. ಅಂದ್ರೆ ಕರ್ಮದಲ್ಲಿ ಪಾಪ ಅನ್ನೋದು ಸೇರ್ಲೇಬೇಕು. ನಾವು ಕರ್ಮದಿಂದ ನಾವು ಅದು ಪಾಪ ಇಲ್ದೇನೆ ಕರ್ಮ ಮಾಡ್ತೀನಿ ಅನ್ನೋಕ್ಕೆ ಆಗಲ್ಲ. ನೀವು ನಡ್ಕೊಂಡು ಹೋಗ್ತೀರಾ, ದಾರಿದಲ್ಲಿ ಕೆಳಗಡೆ ನೋಡ್ತೀರಾ ನೀವು, ಕೆಳಗಡೆ ಏನಾದ್ರು ಪ್ರಾಣಿ ಇದೆಯಾ, ಪಕ್ಷಿ ಇದೆಯಾ, ಇರುವೆ ಇದೆಯಾ, ಉಪ್ಟೆ ಇದೆಯಾ? ನಾವು ನೋಡೋದು ಕೆಳಗಡೆ ನೋಡ್ಕೊಂಡು ಹೋಗೋದು ತುಂಬಾ ಕಮ್ಮಿ. ನಮ್ಮ ಕಣ್ಣು ಕಾಣ್ದಿರೋದು ಎಷ್ಟೆಲ್ಲ ಇದೆ ಪ್ರಾಣಿ ಪಕ್ಷಿಗಳು, ಅದೆಲ್ಲ ಸಾಯತ್ತೆ. ನಮ್ಮ ಕಾಲಿಗೆ ಸಿಗದೆ ಹೋದ್ರು, ನಮ್ಮ ಗಾಡಿದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಟೈರ್ ಚಕ್ರದಲ್ಲಿ ಸಿಗಾಕೊಂಡು ಎಷ್ಟೆಲ್ಲ ಪ್ರಾಣಿಗಳು ಸಾಯತ್ತೆ, ಹೌದಲ್ವಾ? ಒಂದು ಕತೆ ಹೇಳಿದ್ದೆ ನಾನು, ಯಾವ್ದಪ್ಪ, ಮೃಗಾರಿ ಕತೆ ಹೇಳಿದ್ದ ನಾನು. ಇದು ಹೇಳಿಲ್ಲ ಅಲ್ವಾ? ಮೃಗಾರಿ ಕತೆ. ಮೃಗಾರಿ ಒಂದು ದೊಡ್ಡ ಬೇಟೆಗಾರ, ಅಂದ್ರೆ ಅವನು ಪ್ರಾಣಿ ಹತ್ಯೆ ಮಾಡೋಂಥ ವ್ಯಕ್ತಿ. ಅವನು ಯಾವ ತರ ಪ್ರಾಣಿ ಹತ್ಯೆ ಮಾಡ್ತಿದ್ದ ಅಂದ್ರೆ, ಅವನು ಅರ್ಧ ಸಾಯಿಸ್ತಿದ್ದ. ಎಲ್ಲ ಪ್ರಾಣಿಗಳನ್ನು ಅರ್ಧ ಸಾಯಿಸ್ಬಿಟ್ಟು ಅದು ಇನ್ನರ್ಧ ಆ ಪ್ರಾಣ ಜೀವ ಒದ್ದಾಡತ್ತಲ್ಲ ಸಾಯಕ್ಕಿಂತ ಮುಂಚೆ, ವಿಲ 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 ಒದ್ದಾಡತ್ತದು. ಅದನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು, ಆಕ್ಚುಲಿ ಸಂತೋಷ ಪಡ್ಕೋತಿದ್ದ. ಅದೇನೋ ಒಂದು ಖುಷಿ ಸಿಕ್ತಿತ್ತು ಅವನಿಗೆ. ನೋಡ್ ನಾನು ಹೆಂಗ್ ಮಾಡಿದ್ದೀನಿ, ನೋಡ್ ನಾನು ಯಾವ ರೀತಿ ಹಿಂಸೆ ಮಾಡ್ತೀನಿ, ನೋಡ್ ನಂಗೆ ಶಕ್ತಿ ಇದೆ ಅಂತ ಒಂದು ಗರ್ವ ಪಡ್ಕೋತಿದ್ದ. ಒಂದ್ ದಿವ್ಸ ಇಷ್ಟೆಲ್ಲ ಒದ್ದಾಡೋ ಪ್ರಾಣಿಗಳನ್ನ ನಾರದ ಮುನಿಯವ್ರು ನೋಡಿದ್ರು. ಅವ್ರು ಬರ್ತಾ ಇದ್ರು, ನೋಡಿದ್ರು, ಯಾರಪ್ಪ ಇದು ಅರ್ಧಂಬರ್ಧ ಸಾಯಿಸ್ತದ ಪ್ರಾಣಿನ ಅಂತ ಬಂದ್ಬಿಟ್ಟು ಹುಡುಕಕ್ ಶುರು ಮಾಡಿದ್ರು. ಅಲ್ಲಿ ಮೃಗಾರಿ ಕೂತಿದ್ದ. ನೀನ ಇದೆಲ್ಲ ಮಾಡಿದ್ದು ಅಂದ್ರೆ, ಹೌದು, ಇದು ನನ್ನ ಕೆಲ್ಸಾನೇ ಇದು ಅಂತ ದೊಡ್ಡದಾಗ ಹೇಳ್ಕೊಂಡ. ಅರೆ, ನೀನ್ ಯಾಕೆ ಪ್ರಾಣಿನ ಅರ್ಧ ಸಾಯಿಸ್ತಾ ಇದ್ಯಾ, ಅದಕ್ಕೆ ಹಿಂಸೆ ಪಡೋಂಗ್ ಮಾಡ್ತಿದ್ಯಾ? ಫಸ್ಟ್ ಆಫ್ ಆಲ್ ಸಾಯಿಸೋದೇ ಒಂದು ದೊಡ್ಡ ಕ್ರೂರ ಕರ್ಮ ಅಲ್ವಾ? ಎರಡನೇದು, ಒಂದು ಅರ್ಧ ಸಾಯಿಸ್ಬಿಟ್ಟು ಬಿಡ್ತಿದ್ದ ಅಲ್ವಾ, ಇನ್ನು ಡಬಲ್ ತಪ್ಪು ಮಾಡ್ತಿದ್ದ. ಹಾಗಾಗಿ ನಾರದ ಮುನಿ ಕೆಳಕ್ ಶುರು ಮಾಡಿದ್ರು, ನಿಂಗೆ ಗೊತ್ತಾ, ಒಂದು ಈ ತರ ಮಾಡೋದ್ರಿಂದ ಪಾಪ ಅನ್ನೋದು ಸೇರತ್ತೆ, ಇದಕ್ಕೆ ನೀನು ಅನುಭವಿಸ್ಬೇಕಾಗತ್ತೆ, ಇದಕ್ಕೆ ನೀನು ನರಕಕ್ಕೆ ಹೋಗ್ಬೇಕಾಗತ್ತೆ, ಇದಕ್ಕೆ ನಿಂಗೆ ಶಿಕ್ಷೆ ವಿಧಿಸಲಾಗತ್ತೆ. ಹೌದಾ? ಆ ಥರದ್ ನಾನೇನು ಕೇಳಿಲ್ವಲ್ಲ ಅಂತ ಹೇಳ್ದೆ ಮೃಗಾರಿ. ಯಾಕಂದ್ರೆ ಈ ವೃತ್ತಿ ನಮ್ಮ ತಂದೆಯಿಂದ ಬಂದಿರೋದು. ನಮ್ಮ ತಂದೆನೂ ಅದೇ ಮಾಡ್ತಾ ಇದ್ರು, ನಾನು ಇದನ್ನೇ ಮಾಡ್ತಾ ಇದ್ದೀನಿ. ನನಗಿದ್ರ ಬಗ್ಗೆ ಏನು ಆಳವಾಗಿ ಗೊತ್ತಿಲ್ಲಪ್ಪ, ನಾನು ಜಸ್ಟ್ ನಾನು ಕೆಲಸ ತರ ಮಾಡ್ಕೋತಾ ಇದ್ದೀನಿ, ಮತ್ತೆ ನಾನು ಬದುಕಬೇಕು ಅಂದ್ರೆ ನನಗೆ ಗೊತ್ತಿರೋದು ಇದೊಂದೇ ಕೆಲಸ ಅಂತ ಹೇಳ್ದ. ಪ್ರಾಣಿ ಸಾಯಿಸ್ಕೊಂಡು ಅದ್ರ ಮಾಂಸ ತಿನ್ಕೊಂಡು ಬದುಕೋದೇ ನನಗೆ ಗೊತ್ತಿರೋದು, ನಂಗೆ ಇನ್ನೇನೋ ಗೊತ್ತಿಲ್ಲ ಅಂತ ಹೇಳ್ದ. ಆಯ್ತು, ಆದ್ರೆ ಈ ಒಂದು ಮಾಡೋ ಪಾಪ ಇಂದ ನಿನ್ನ ಹೆಂಡತಿ ಮಕ್ಳು ಕೂಡ ನಿನ್ನ ಹೆಂಡತಿ ಮಕ್ಳು ಕೂಡ ನೀನು ಆ ಥರ ಒಂದು ಆಹಾರ ಕೊಡ್ತಾ ಇದೀಯ. ಆದ್ರೆ ಅವ್ರು ಯಾರು ನಿನ್ ಪಾಪದ ಭಾಗಿ ತಗೊಂತಾರ ಅಂತ ಕೇಳೋದು ಹೇಳ. ಸೊ ಅವ್ನು ವಿಚಾರಿಸ್ಕೊಂಬರ್ತಾನೆ, ಇಲ್ಲಪ್ಪ ನಮಗೆ ಕಷ್ಟ ಬೇಡ, ನಮಗೆ ಯಾವುದು ಶಿಕ್ಷೆ ಬೇಡ ಅಂತಾರವ್ರು. ನಮಗ್ ಬರೀ ಸುಖ ಬೇಕು, ಊಟ ತಿಂಡಿ ಬೇಕು, ಅದ್ರಲ್ಲಿ ನಿನ್ ಪಾಪದಲ್ಲಿ ನಾವು ಭಾಗಿಯಾಗಕ್ಕಾಗಲ್ಲ ಅಂತ. ಮತ್ತೆ ಈಗ ಅವಾಗ ಮೃಗಾರಿಗೆ ಭಯ ಆಗಕ್ ಶುರು ಆಗುತ್ತೆ. ಇದೇನಪ್ಪ, ನನ್ನ ಶಿಕ್ಷೆ ನಾನೇ ತಗೋಬೇಕಾಗತ್ತಾ, ಇಷ್ಟೆಲ್ಲ ಶಿಕ್ಷೆ ಇರತ್ತಾ, ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡ್ತಿದ್ದೀನಿ ನಾನು, ಮತ್ತೆ ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾನೆ ಮೃಗಾರಿ. ಸೊ ಈ ಪರಿಹಾರ ಏನು ಅಂದ್ರೆ, ನೀನ್ ಈ ಕೆಲಸ ಬಿಟ್ಬಿಡು ಅಂತ ಹೇಳ್ತಾನೆ. ಅರೆ, ಈ ಕೆಲಸ ಬಿಟ್ರೆ ನಾನು ಹೆಂಗ್ ಬದುಕೋದು ಅಂತ ಹೇಳ್ತಾರೆ. ಅದಕ್ಕೆ ದಾರಿ ಇದೆ, ನಾನು ಊರಲ್ಲಿ ಹೇಳ್ತೀನಿ,
ನೀನು ಈ ಕೆಲಸ ಮಾಡೋದನ್ನ ಬಿಟ್ಬಿಟ್ಟಿದ್ಯಾ ಅಂತ, ನಿನಗೆ ಬದುಕೋದಿಕ್ಕೆ ನಿಂಗೆ ಏನ್ ಸಾಮಗ್ರಿಗಳು ಬೇಕೋ, ಊಟ ತಿಂಡಿ ಬೇಕೋ, ಧಾನ್ಯಗಳು ಬೇಕೋ, ಆ ಇದೆಲ್ಲ ನಿನ್ಗೆ ಏರ್ಪಾಡು ಮಾಡ್ಕೊಡ್ತೀನಿ ನಾನು ಅಂತ ಹೇಳ್ತಾರೆ ನಾರದಮುನಿ. ಸರಿ ಆಯ್ತು ಅಂತ ನೀನು ಪ್ರತಿನಿತ್ಯ ನೀನು ಈ ಭಗವಂತನ ನಾಮ ಜಪ ಮಾಡ್ಕೊಂಡು ನೀನು ಈ ದೇವಸ್ಥಾನದಲ್ಲಿ ನೀನು ಕೂತ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ದೇವಸ್ಥಾನದ ಮುಂದೆ ಒಂದು ಜಾಗ ಇರುತ್ತೆ, ಅಲ್ಲಿ ಕೂಡಿಸ್ತಾನೆ. ಅವನ ಫ್ಯಾಮಿಲಿಯವರು ಅಲ್ಲೇ ಬಂದಿರ್ತಾರೆ. ಅವ್ನ ಟೈಮ್ ಸಿಗ್ದಾಗಲೆಲ್ಲ ಯಾವಾಗಲೂ ಜಪ ಮಾಡ್ತಿರ್ತಾನೆ, ಭಗವಂತನ ನಾಮಸ್ಮರಣೆ ಮಾಡ್ತಿರ್ತಾನೆ. ಅವ್ನಿಗೆ ಬೇಕಾಗಿದ್ದ ಊಟ ತಿಂಡಿ ಸಾಮಗ್ರಿ ಎಲ್ಲ ಜನರೆಲ್ಲ ತುಂಬಾ ಆಶ್ಚರ್ಯ ಆಗ್ತಾರೆ. ನಿಮ್ ಮೃಗಾರಿ ಎಷ್ಟು ಬದಲಾಗ್ತಾ ಇದ್ದಾನೆ, ಇವ್ನಿಗೆ ಸ್ವಲ್ಪ ಅನ್ನ ಕೊಡೋದ್ ಬೇಡವಾ, ಸ್ವಲ್ಪ ಅಕ್ಕಿ ಕೊಡ್ಬೋದಲ್ಲ, ಸ್ವಲ್ಪ ಅವನಿಗೆ ಬೇಳೆ ಕೊಡ್ಬೋದಲ್ಲ, ಸ್ವಲ್ಪ ಹಿಟ್ಟು ಕೊಡ್ಬೋದಲ್ಲ ಅಂತ ಆಕೆ ಭಾರ್ಯ ಕತ್ತರಿಸ್ಕೊಂಡು ಏನೋ ಫೈರ್ವುಡ್ ಇದನ್ನ ತಗೊಂಬರ್ದು ಅಲ್ಲೇ ಅಡಿಗೆ ತಿಂಡಿ ಮಾಡ್ಕೊಂಡು ಮಿಕ್ಕಿರೋದನ್ನ ಇನ್ಯಾರ್ಗಾರ ಕೊಡ್ತಿದ್ರು, ದಾನ ಮಾಡ್ತಿದ್ರು. ಸೊ ಆತರ ಎಷ್ಟೋ ಕಾಲ ಅವರು ಜೀವನ ಮಾಡಕ್ ಶುರು ಮಾಡಿದ್ರು ಸಾತ್ವಿಕವಾಗಿ. ಅಲ್ಲೇ ಆಹಾರ ಮಾಡ್ಕೊಂಡು ಅಲ್ಲೇ ಬೇಯಿಸ್ಕೊಂಡು ಬಂದಿರೋ ದುಡ್ಡಲ್ಲಿ ಅದು ಬಂದಿರೋ ಪದಾರ್ಥಗಳಲ್ಲಿ ತಿನ್ಕೊಂಡಿರೋರು. ಕ್ರಮೇಣ 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 ಈ ವ್ಯಕ್ತಿದಲ್ಲಿ ಎಷ್ಟು ಬದಲಾವಣೆಗಳಾಗಕ್ ಶುರುವಾಯ್ತು ಅಂದ್ರೆ, ಮೃಗಾರಿದಲ್ಲಿ ಎಷ್ಟು ಬದಲಾವಣೆಗಳಾಗಕ್ ಶುರುವಾಯ್ತು ಅಂದ್ರೆ, ಆ ಹೊತ್ತಿಗೆ ಕಿಂತ ಎಕ್ಸ್ಟ್ರಾ ಏನಾದ್ರು ಬಂದಿದ್ರೆ ಅದನ್ನ ನಾನು ವಾಪಸ್ ಕೂಡ ಕೊಡ್ತಿದ್ದ ಬಂದಿರೋರಿಗೆ. ನನ್ಗೆ ಇಷ್ಟು ಅವಶ್ಯಕತೆ ಇಲ್ಲ, ಇಷ್ಟು ಧಾನ್ಯದ ಅವಶ್ಯಕತೆ ಇಲ್ಲ ಅಂತ ವಾಪಸ್ಸು ಕೊಡ್ತಾ, ಇಲ್ಲ ಅವ್ನು ಮಾರನೇ ದಿನಕ್ಕೆ ಇಟ್ಕೋತಿದ್ದ. ಅದನ್ನ ಏನ್ ಮಾಡ್ಕೋತಾರ ನಾವು ಜಾಸ್ತಿ ಇಟ್ಕೊಂಡು, ರೈಟ್? ಆ ತರ ಮಾಡಕ್ ಶುರು ಮಾಡಿದ. ಕ್ರಮೇಣ ಒಂದ್ ದಿವ್ಸ ಏನಾಯ್ತು, ನಾರದ ಮುನಿ ಮತ್ತೆ ಪರ್ವತ ಮುನಿ ಅವರಿಬ್ರು ಬರ್ತಾ ಇದ್ರು ಸೇಮ್ ಅದೇ ದಾರಿದಲ್ಲಿ. ನಮ್ ಗುರುಗಳು ಬರ್ತಾ ಇದಾರೆ, ಅವ್ರ ಪಾದಕಮಲಗಳು ಒಂದು ಧೂಳ್ ತಗೋಬೇಕು ನನ್ನ ತಲೆ ಮೇಲೆ. ನನ್ನ ಜೀವನದಲ್ಲಿ ಎಷ್ಟೆಲ್ಲ ಚೇಂಜಸ್ ಬಂದಿದೆ, ಎಷ್ಟೆಲ್ಲ ಬದಲಾವಣೆ ಬಂದಿದೆ, ನನ್ನ ಹೃದಯದಲ್ಲಿ ಎಷ್ಟು ಕಲ್ಮಶಗಳೆಲ್ಲ ಹೋಗಿದೆ, ಎಷ್ಟು ಸಂತೋಷ ಸಿಗ್ತಾ ಇದೆ, ಎಷ್ಟು ತೃಪ್ತಿ ಸಿಗ್ತಾ ಇದೆ, ಎಷ್ಟು ಆನಂದ ಸಿಗ್ತಾ ಇದೆ, ಎಷ್ಟು ಮನಃಶಾಂತಿ ಇದೆ ನನಗೆ, ಎಷ್ಟು ಒಳ್ಳೆ ನಿದ್ದೆ ಬರ್ತಾ ಇದೆ ನನಗೆ. ನಾನೇನು ಪಾಪ ಮಾಡಿಲ್ದರ ಒಂದು ಪಾಪ ಕಾರ್ಯ ಮಾಡ್ತಾ ಇಲ್ಲ ಅನ್ನೋ ಒಂದು ಗಿಲ್ಟ್ ಅನ್ನೋದಿಲ್ಲ ನನ್ನ ಮನಸ್ಸಲ್ಲಿ. ಗಿಲ್ಟ್ ಅಂದ್ರೆ ಏನಂತಾರೆ, ಗಿಲ್ಟ್ ಕನ್ನಡ ಏನಂತಾರೆ? ಪಶ್ಚಾತ್ತಾಪ. ವೆರಿ ನೈಸ್. ಪಶ್ಚಾತ್ತಾಪ ಪಡ್ಕೊಂಡು ಪ್ರಾಯಶ್ಚಿತ್ತ ಪಡ್ಕೊಂಡು ಅವನು ಓಡ್ಕೊಂಡು ಹೋಗ್ತಾನೆ. ಯಾರು? ಮೃಗಾರಿ. ಯಾವ ರೀತಿ ಓಡ್ತಾನೆ ಗೊತ್ತ? ಅವ್ನು ನೇರವಾಗಿ ಓಡ್ಕೊಂಡು ಹೋಗಲ್ಲ, ಕುಣ್ಕೊಂಡು ಹೋಗ್ತಾನೆ. ಅವನು ಕುಣ್ಕೊಂಡು. ಯಾಕೊಂಡು ಕುಣ್ಕೊಂಡು ಹೋಗ್ತಾನೆ? ಅಲ್ಲಿ ದಾರಿದಲ್ಲಿ ಎಷ್ಟೆಲ್ಲ ಕ್ರಿಮಿಕೀಟಗಳಿದೆ, ಎಷ್ಟೆಲ್ಲ ಇರುವೆಗಳು ಓಡಾಡ್ತಾ ಇದೆ. ಆ ಇರುವೆಗಳ ಮೇಲೆ ಎಲ್ಲಿ ಕಾಲಿಡ್ತಾನೋ ಅದಕ್ಕೆ ಎಲ್ಲಿ ಹಿಂಸೆ ಆಗತ್ತೋ ಅನ್ನೋದಕ್ಕೋಸ್ಕರ ಅವನ ಅಂಗವಸ್ತ್ರ ಇರತ್ತಲ್ಲ, ಅಂಗವಸ್ತ್ರದಿಂದ ಹಿಂಗೆ ಸರಿಸ್ತಾ ಇದ್ದಾನ. ಅವನೆಲ್ಲ ಹಿಂಗೆ ಸರ್ಸಿ ಹೋಗ್ತಾ ಇದ್ದಾನ. ಅವನು ಗೊತ್ತಾಗ್ತಿದ್ಯಾ ನಿಮ್ಗೆ? ಅಷ್ಟೊಂದು ಚೇಂಜಸ್ ಅವನಲ್ಲಿ ಆಯ್ತು. ಅಂಡ್ ಅವನು ನಮಸ್ಕಾರ ಮಾಡ್ತಾನೆ ನಾರದ ಮುನಿಗೆ, ಅವ್ರ ಆಶೀರ್ವಾದ ತಗೊಂತಾನೆ. ಆಶೀರ್ವಾದ ತಗೊಂಡ್ಬಿಟ್ಟು ಅವನು ಏನು, ನನ್ನ ಬದಲಾವಣೆಗೆ ನೀವೇ ಕಾರಣ, ನೀವು ಕೊಟ್ಟಿರುವಂತ ಮಂತ್ರ ಜಪ, ನೀವು ಕೊಟ್ಟಿರುವಂತ ನಂಗೆ ದಾರಿ, ನೀವು ಕೊಟ್ಟಿರುವಂತ ಗೈಡೆನ್ಸು, ನಿಮ್ಮ ಮಾರ್ಗದರ್ಶನ ನಡೆದಿದ್ದಕ್ಕೆ ನಾನು ಎಲ್ಲಾ ಆ ಕೆಟ್ಟ ಕಾರ್ಯಗಳು ಏನೇನ್ ಮಾಡ್ತಾ ಇದ್ನೋ ಅದರಿಂದ ನಾನು ವಂಚಿತನಾದೆ, ಅದೆಲ್ಲ ನಾನು ಬಿಟ್ಬಿಟ್ಟೆ. ಎಷ್ಟು ಸಂತೋಷವಾಗಿದೆ ನಂಗೆ ಇವಾಗ ಜೀವನ, ನಂಗೆ ಇನ್ನೇನು ಬೇಕಾಗಿಲ್ಲ, ಎಷ್ಟು ಆನಂದವಾಗಿದೆ, ನನ್ನ ಹೆಂಡತಿ ಮಕ್ಕಳು ಇಂತ ಸಂತೋಷವಾಗಿದ್ದಾರೆ ಅಂತ ಎಷ್ಟು ಖುಷಿ ಪಟ್ಟ. ಸೊ ಇದೆಲ್ಲ ಹೆಂಗ್ ಸಾಧ್ಯ? ಇದೆಲ್ಲ ಕರ್ಮದ ಒಂದು ಏನಂತಾರೆ, ಕರ್ಮದ ಒಂದು ಕಾಂಪ್ಲೆಕ್ಸಿಟಿ. ಅಂದ್ರೆ ಅದು ಎಷ್ಟು ಕಾಂಪ್ಲೆಕ್ಸ್ ಅಂದ್ರೆ ಏನಂತಾರೆ, ತುಂಬಾ ಕಠಿಣ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಕರ್ಮದಲ್ಲಿ ಯಾವಾಗ್ಲೂ ಪಾಪ ಅನ್ನೋದು ಬೆರೆದೇ ಬೆರೆಯತ್ತೆ, ನಮಗ್ ಗೊತ್ತಿಲ್ದೇನೆ ನಾವು ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ಯಾಕಂದ್ರೆ ಕರ್ಮ ಮಾಡೋ ವ್ಯಕ್ತಿ ಅವನು ಜ್ಞಾನದಲ್ಲಿ ಇದ್ದಂಗಲ್ಲ, ಅವನು ಅಜ್ಞಾನದಲ್ಲಿ ಇದ್ದಂಗೆ ಲೆಕ್ಕ. ಅಜ್ಞಾನದಿಂದ ನಾವು ಎಷ್ಟೆಲ್ಲ ಪಾಪಗಳು ಮಾಡ್ತೀವಿ. ಜ್ಞಾನ ಇದ್ರೆ ನಮ್ಗೆ ಅರ್ಥ ಆಗತ್ತೆ ನಾವು ಮಾಡೋ ಕರ್ಮ ಅದು ಭಗವಂತನಿಗೆ ಸಂಬಂಧಿಸಿರ್ಬೇಕು. ಸಿಕ್ಕಿರೋ ಪದಾರ್ಥಗಳು ನಮ್ಗೆ ಪ್ರಕೃತಿಯಿಂದ ಸಿಗ್ತಾ ಇದೆ, ಹೌದಾ? ನಾವೇನೇ ಧಾನ್ಯಗಳು ತಂದ್ರು, ಏನೇ ದಿನಸಿ ಸಾಮಾನ್ ತಂದ್ರು, ತರಕಾರಿ ತಂದ್ರು, ನಮ್ಗೆ ಪ್ರಕೃತಿಯಿಂದ ಸಿಗ್ತಾ ಇರೋದು, ನಾವು ಬೆಳೆಸಿದಲ್ಲ ಅಲ್ವಾ? ಮಣ್ಣಿಂದ ಬಡಬೇಕು, ಕರೆಕ್ಟಾಗಿ ಮಳೆ ಸಿಗ್ಬೇಕು, ಬೆಳಕಿರ್ಬೇಕು, ಸೂರ್ಯನ ಒಂದು ಕಿರಣಗಳು ಬೀಳ್ಬೇಕು, ಇದೆಲ್ಲ ಪ್ರಕೃತಿಯಿಂದ ಸಿಗ್ತಾ ಇರೋದು. ಸೊ ಹಾಗಾಗಿ ಭಗವಂತ ಕೊಡ್ತಾ ಇರೋದು ಪ್ರಕೃತಿ ಮೂಲಕ. ನಂದೇನಿದೆ ಶ್ರಮ ಇದ್ರಲ್ಲಿ ಅಲ್ವಾ? ಇದು ಜ್ಞಾನದಿಂದ ಯೋಚನೆ ಮಾಡಿದಾಗ ಇದಾಗತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಕರ್ಮದಲ್ಲಿ ಪುಣ್ಯ ಎಷ್ಟು ಸೇರುತ್ತೋ ಪಾಪನೂ ಸೇರುತ್ತೆ. ಪುಣ್ಯದ ಪ್ರತಿಫಲಕ್ಕೆ ಮತ್ತೆ ಜನ್ಮ ತಗೊಳ್ಳೇಬೇಕು, ಪಾಪದ ಪ್ರತಿಫಲಕ್ಕೆ ಮತ್ತೆ ಜನ್ಮ ತಗೊಳ್ಳೇಬೇಕು. ಎರಡೂ ಈ ಭೌತಿಕ ಪ್ರಪಂಚಕ್ಕೆ ಬರೋದಂದ್ರೆ ಬಂಧನಕ್ಕೆ ಸಮಾನ. ಎರಡೂ ಕಷ್ಟನೇ. ಒಂದ್ಸರಿ ಪ್ರಪಂಚಕ್ಕೆ ಬಂದ್ಮೇಲೆ ನೀನ್ ರಾಜ ಆಗು, ಮಿನಿಸ್ಟರ್ ಆಗು, ದುಡ್ಡಿರೋ ವ್ಯಕ್ತಿ ಆಗು, ಬಿಸ್ನೆಸ್ ಮ್ಯಾನ್ ಆಗು, ಯಾರೇ ಆಗು, ಅವನು ಎಲ್ಲಾ ಕಷ್ಟಗಳನ್ನ ಪರದಾಡ್ಲೇಬೇಕು. ಈ ಶರೀರ ಪಡ್ಕೊಂಡ್ಮೇಲೆ ಅವನು ಕಷ್ಟಗಳನ್ನ ಅನುಭವಿಸ್ಲೇಬೇಕಲ್ವ? ಅವನಿಗೇನಾದ್ರು ಪ್ರಕೃತಿ ಏನಾರು
ಅಂದಮೇಲೆ ಕರುಣೆ ತೋರಿಸತ್ತ? ಇಲ್ಲಪ್ಪ, ನೀನು ಎಷ್ಟೇ ಸ್ಪೀಡಾಗಿ ಹೋಗು, ನಿನಗೆ ಆಕ್ಸಿಡೆಂಟ್ ಆಗಲ್ಲ ಅನ್ನತ್ತ? ನಿಂಗೆ ತುಂಬ ದುಡ್ಡಿದ್ದೆ, ಕಾಸಿದೆ ಅನ್ನತ್ತ? ಇಲ್ಲ. ನೀನು ದೊಡ್ಡ ವೃತ್ತಿದಲ್ಲಿದ್ಯಪ್ಪ, ನಿನಗೇನೂ ಆಗಲ್ಲ, ನಿಂಗೆ ಸಾವು ಬರಲ್ಲ ಅನ್ನತ್ತ ಪ್ರಕೃತಿ? ಇಲ್ಲ. ಎಲ್ಲ ಕಷ್ಟಗಳು ಅವನಿಗೂ ಲಾಗು ಹಾಗೆ ಆಗತ್ತೆ. ಒಂದು ದೊಡ್ಡ ಮಿನಿಸ್ಟರ್ ಇರ್ಬೋದು, ದೊಡ್ಡ ರಾಜ ಇರ್ಬೋದು, ಯಾರೇ ಇರ್ಬೋದು. ಸೊ ಅದಕ್ಕೆ ಭೌತಿಕ ಪ್ರಪಂಚಕ್ಕೆ ಬರೋದನ್ನೋದೇ ಒಂದು ದೊಡ್ಡ ಪಾಪದ ಪ್ರತಿಫಲದ ಕಾರಣ. ಅಂದ್ರೆ ನಾವೆಲ್ಲ ಪಾಪಿಗಳಾ ಅಂತ ಕೇಳ್ಬೋದು ಯಾರನ್ನು. ಮಾತಾಜಿ, ಹಾಗಾದ್ರೆ ನಮ್ಮನ್ನ ಪಾಪಿ ಅಂತ ಅನ್ಸ್ಕೋಬೇಕಾ? ಈ ಶರೀರ ಪಡ್ಕೊಂಡ್ಮೇಲೆ ಈ ಶರೀರದ ಲಕ್ಷಣನೇ ಕಷ್ಟ ಕೊಡೋದು. ಪಾಪದ ಸಂಕೇತ ಇದು ಈ ಶರೀರ. ಅಂದ್ರೆ ನಾವು ಪಾಪ ಮಾಡಿರೋ ಪ್ರತಿಫಲ ಈ ಶರೀರದಿಂದ ಕಾಣಿಸ್ಕೊಳತ್ ನಮ್ಗೆ. ಈ ಶರೀರ ಪಡ್ಕೊಂಡಿರೋದ್ರಿಂದ ನಮ್ಗೆ ಸಂಬಂಧಿಕರು ಸಿಕ್ಕಿರೋದು, ಊರು, ಭಾಷೆ, ಮನೆ, ಮಠ ಅಲ್ವಾ? ಇನ್ನು ನಮ್ಮ ಫ್ಯಾಮಿಲಿ ಉದ್ಧಾರ ಆಗತ್ತೆ, ಇನ್ನು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು, 108 ಜನ ಸೇರ್ತಾ ಹೋಗ್ತಾರೆ. ಎಲ್ಲ ಈ ಶರೀರಕ್ಕೆ ಸಂಬಂಧಿಸಿರೋ ಅಂತವ್ರೆ ಅಲ್ವಾ? ಎಲ್ಲ ಈ ಶರೀರದಿಂದನೇ ಅದು ಕನೆಕ್ಷನ್ ಇರೋದು ಅವ್ರ ಜೊತೆ. ಹಾಗಾಗಿ ಈ ಶರೀರ ಪಡ್ಕೊಂಡ್ಮೇಲೆ ಇದು ಪಾಪದ ಒಂದು ಪ್ರತಿಫಲದ ಕಾರಣ. ಮತ್ತೆ ಹಾಗಾದ್ರೆ ಪಾಪದಿಂದ ಮುಕ್ತರಿಗಾಗೋದು, ಪಾಪದಿಂದ ಮುಕ್ತರಾಗಬೇಕಂದ್ರೆ ಒಂದೇ ವಿಧಾನ. ಏನದು? ಯಜ್ಞ ರೂಪದಲ್ಲಿ ಮಾಡ್ಬೇಕು. ಹರೇ ಕೃಷ್ಣ ಮಹಾಮಂತ್ರ ಭಗವಂತನಿಗೆ ಅರ್ಪಿಸಿ ಮಾಡುವಂತ ಕಾರ್ಯ. ಯಜ್ಞಾರ್ಥಾತ್ ಕರ್ಮ ನೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಇದು 3ನೇ ಅಧ್ಯಾಯ 9ನೇ ಶ್ಲೋಕ ಭಗವದ್ಗೀತೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಇದ್ ನಾವು ನೋಡಿದ್ವಿ ಅಲ್ವಾ? ವಿಷ್ಣುವಿಗಾಗಿ ಮಾಡಲಾಗುತ್ತಿರುವ ಯಜ್ಞವೆಂದು ಕರ್ಮವನ್ನು ಆಚರಿಸಬೇಕಾಗಿದೆ. ಅನ್ಯಥಾ ಕರ್ಮವು ಭೌತಿಕ ಜಗತ್ತಿನಲ್ಲಿ ಬಂಧನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಹೇ ಕುಂತಿ ಪುತ್ರನೇ, ನಿನ್ನ ವಿಧಿತ ಕರ್ತವ್ಯಗಳನ್ನು ಅವನ ತೃಪ್ತಿಗಾಗಿಯೇ ಆಚರಿಸು. ನಮ್ಮ ಕಾರ್ಯಗಳು ಏನೇ ಇರ್ಬೋದು, ನಾವು ಟೀಚರ್ ಆಗಿರ್ಬೋದು, ನಾವು ದೊಡ್ಡ ಸೈಂಟಿಸ್ಟ್ ಆಗಿರ್ಬೋದು, ಮೆಡಿಕಲ್ ಪ್ರೊಫೆಷನಲ್ ಇರ್ಬೋದು, ಡಾಕ್ಟ್ರು, ಇಂಜಿನಿಯರು, ಏನೇ ಇರ್ಬೋದು, ನಮ್ಮ ಉದ್ಯೋಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಯಾವುದಾದ್ರೂ ಏನಂತೆ, ನಮಗೆ ಕೊಟ್ಟಿರೋ ಬುದ್ಧಿ ಶಕ್ತಿ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳಿಂದ ನಾವು ಮಾಡೋ ಕಾರ್ಯಗಳು ಎಲ್ಲ ಭಗವಂತನ ಸಂತೃಪ್ತಿಗೋಸ್ಕರ ನಡ್ಸ್ಕೊಂಡು ಹೋಗ್ಬೇಕು. ಆ ಕಾರ್ಯ ಭಗವಂತನಿಗೋಸ್ಕರ ಮಾಡ್ಬೇಕು. ಅದರ ಫಲಿತ ಕೂಡ ಭಗವಂತನಿಗೆ ಸೇರಿದ್ದು. ನಾನ್ ಮಾಡ್ತೀನಿ, ನಾ ಎಂಜಾಯ್ ಮಾಡ್ತೀನಿ ಅಲ್ಲ. ಆಕ್ಚುಲಿ ನಮಗೆ ಸರಿಯಾದ ಜ್ಞಾಪಕ ಶಕ್ತಿ ಇಲ್ಲ ಅಂದ್ರೆ ನಾವೇನ್ ಕಾರ್ಯ ಮಾಡಕ್ಕಾಗತ್ತೆ? ಇವತ್ತು ನಾನು ಕೆಲಸ ಮಾಡ್ಬೇಕಪ್ಪ, ಒಂದು ದೊಡ್ಡ ಸಾಫ್ಟ್ವೇರ್ ಕೋಡ್ ಬರಿಬೇಕು. ಆ ಕೋಡ್ ಬರೆಯೋದಕ್ಕೆ ನಂಗೆ ಸಾಕಷ್ಟು ಬುದ್ಧಿ ಬೇಕಲ್ವಾ? ಜ್ಞಾಪಕ ಶಕ್ತಿ ಬೇಕಲ್ವಾ? ಮೆಮೊರಿ ಬೇಕಲ್ವಾ? ಹೌದಲ್ವಾ? ಬುದ್ಧಿಯಿಂದ ನಾನು ಕೆಲಸ ಮಾಡೋದಕ್ಕಾಗ. ಬುದ್ಧಿ ಯಾರು ಕೊಟ್ಟಿರೋದು ನಮ್ಗೆ? ಬುದ್ಧಿ ಕೊಟ್ಟಿರೋದು ಭಗವಂತನೇ. ನಮಗೆ ಶಕ್ತಿ ಕೊಟ್ಟಿರೋದು ಭಗವಂತನೇ, ಜ್ಞಾಪಕ ಶಕ್ತಿ. ಎಲ್ಲದಕ್ಕೂ ಅವನೇ ಕಾರಣ. ಅದು ನಿಜ ಅದು ಅಲ್ವಾ? ನಾವು ಹುಟ್ಟೋದಿಕ್ಕೆ ಕಾರಣ ನಾವು ತಂದೆ ತಾಯಿ ಅಂತ ಹೇಳ್ತೀವೋ ಅಲ್ವಾ? ಆ ತಂದೆ ತಾಯಿಗೆ ನಾವು ಯಾವತ್ತು ಜೀವನ ಪರ್ಯಂತ ಕೃತಜ್ಞರಾಗಿರ್ಬೇಕು ಅಂತೀವೋ ಅಲ್ವಾ? ಅದೇ ರೀತಿ ದೊಡ್ಡ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಿಜವಾಗ್ಲೂ ಭಗವಂತನಿಗೆ ನಾವು ಕೃತಜ್ಞರಾಗಿರ್ಬೇಕು ಅಂತ. ತಂದೆ ತಾಯಿ ಕೊಟ್ಟಿರೋ ಭಗವಂತ ಅವನು ಅಲ್ವಾ? ನನಗೆ ಎಲ್ಲ ಅನುಕೂಲವಾಗಿದೆ ಇವತ್ತು ನನ್ನ ಜೀವನದಲ್ಲಿ. ಇವತ್ತು ನಂಗೆ ಯಾಕೋ ಅನಿಸ್ತಾ ಇತ್ತು, ಏನಪ್ಪ ಇಷ್ಟೆಲ್ಲ ಪ್ರಪಂಚದಲ್ಲಿ ನಾವು ಕರ್ಮ ಮಾಡ್ತಾ ಇದೀವಿ, ಹೌದಲ್ವಾ? ಕೈ ಕಾಲು ಗಟ್ಟಿ ಇರೋದ್ರಿಂದ ನಾವು ಕರ್ಮ ಮಾಡ್ತಾ ಇದೀವಿ. ಅದೇ ಒಂದು ವ್ಯಕ್ತಿ, ಜಸ್ಟ್ ನನ್ನ ಮಗನ ಸ್ಕೂಲ್ ಬಿಟ್ಟು ಬರ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಹ್ಯಾಂಡಿಕ್ಯಾಪ್ ಪರ್ಸನ್, ಕಾಲಿಲ್ಲ, ಬೇರೆ ರೀತಿ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದಾನೆ ವ್ಯಕ್ತಿ. ಅಂದ್ರೆ ಎಲ್ಲರಿಗೂ ಒಂದು ಸ್ವತಂತ್ರ ಬೇಕು, ಎಲ್ಲರೂ ಓಡಾಡಬೇಕು ಅಂತ ಇಷ್ಟಪಡ್ತೀವಿ, ಎಲ್ಲರೂ ರೋಡ್ ಮೇಲೆ ಹೋಗ್ಬೇಕು, ನಮ್ಮ ಕಾರ್ಯ ಏನಿದೆಯೋ ನಾವು ಸ್ವತಂತ್ರವಾಗಿ ಮಾಡ್ಕೋಬೇಕು ಅಂತ ನಮ್ಗೊಂದು ಇಚ್ಛೆ ಇದೆ ಅಲ್ವಾ? ಯಾರ ಮೇಲಾದ್ರು ನಿರ್ಭರ ಹಾಕಿ ಯಾರಿಗ ಇಷ್ಟ ಆಗುತ್ತೆ? ಯಾರಿಗೂ ಇಷ್ಟ ಇಲ್ಲ ಅಲ್ಲ. ಆಕ್ಚುಲಿ ಎಲ್ಲರೂ ಅದೇ ಭಯಪಡ್ತಾರೆ. ನಾವು ವಯಸ್ಸಾದ್ಮೇಲೆ ಎಲ್ಲಿ ನಾವು ನಮ್ಮ ಮಕ್ಳ ಮೇಲೆ ಭಾರ ಹಾಕ್ತಿವೋ ಅಥವಾ ಯಾರೋ ಮೇಲೆ ನಾವು ಭಾರ ಹಾಕ್ತಿವೋ, ಅವ್ರ ಏನಂತಾರೋ, ಅವಾಗ ಯಾವ ತರ ಬೇಜಾರು ಮಾಡ್ಕೋತಾರೋ, ನಾವ್ ಆ ತರ ಆಗಕ್ಕೆ ಇಷ್ಟಪಡಲ್ಲ ಅಲ್ವಾ? ನಮ್ಗೆಲ್ರಿಗೂ ಭಯ ಇದೆ. ನಾವೆಲ್ಲರೂ ಇಂಡಿಪೆಂಡೆಂಟ್ ಆಗಿ ಶಕ್ತಿ ಹೊಂದಿ ನಮ್ಮ ಕಾರ್ಯ ನಾವು ಮಾಡ್ಕೋಬೇಕು ಅಂತ ನಮ್ಗೆ ಇಚ್ಛೆ ಆಕ್ಚುಲಿ. ಬಟ್ ಆ ತರ ಇರೋರು ಹುಟ್ಟಿದಾಗ್ಲೇ ನಮ್ಗೆ ಏನೋ ತೊಂದರೆ ಇದ್ರೆ, ಆ ತರ ನಮ್ಮ ಶರೀರದಲ್ಲಿ ಏನೋ ಒಂದು ಫಾಲ್ಟು, ಏನೋ ಒಂದು ಹ್ಯಾಂಡಿಕ್ಯಾಪು, ಏನೋ ಒಂದು ಇಲ್ಲ ನಮ್ಗೆ ಅಂಗ, ನಮ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಜೀವನ ನಡೆಸೋದು. ಅಂಥದ್ರಲ್ಲಿ ನಮ್ಗೆಲ್ಲ ಇದ್ರೆ ನಾವೆಷ್ಟು ಕೃತಜ್ಞರಾಗಿರ್ಬೇಕು ಭಗವಂತನಿಗೆ. ನಾನೇನೋ ಅಲ್ವಾ, ಎಷ್ಟು ಫ್ರೀಯಾಗೆಲ್ಲ ಮಾಡ್ಕೊಂಡು ಹೋಗಕ್ಕಾಗ್ತದೆ. ಕೆಲ್ಸಕ್ಕೆ ಹೋಗ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, 108 ಕಾರ್ಯಗಳು ಮಾಡ್ತೀವಿ. ಸೊ ಎಲ್ಲದಕ್ಕೂ ನಾವು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರ್ಬೇಕು.
ಯಾವಾಗ ಯಾವಾಗ ಸಾಧ್ಯನೋ ಜ್ಞಾಪಕ ಬಂದಾಗ್ಲೆಲ್ಲ ನಿನ್ನ ವಿಧಿತ ಕರ್ತವ್ಯಗಳನ್ನು ಅವನ ತೃಪ್ತಿಗಾಗಿ ಆಚರಿಸು, ಆಗ ನೀನು ಕರ್ಮ ಬಂಧನದಿಂದ ಸದಾ ಮುಕ್ತನಾಗು ಆಗುಳಿವೆ. ಬರ್ತಿದ್ಯಾ? ಸೊ ಕೆಲಸ ಮಾಡೋದನ್ನ ಕೃಷ್ಣ ಸ್ಟಾಪ್ ಮಾಡಕ್ ಹೇಳ್ತಾನೆ ಇಲ್ಲ ಎಲ್ಲೂ. ಕೆಲವ್ರು ಅನ್ಕೋತಾರಲ್ಲ ಆಧ್ಯಾತ್ಮಿಕ ಜೀವನ ಅಂದ್ರೆ ಸನ್ಯಾಸಿ ಆಗ್ಬಿಡೋದು ಬಿಡಪ್ಪ, ನೀನೇನೋ ಯಾವಾಗ ನೋಡ್ರಿ ಜಪ ಮಾಡ್ಕೊಂಡು ತಪ ಮಾಡ್ಕೊಂಡು ಓದ್ಕೊಂಡು ಶಾಸ್ತ್ರ ಓದ್ಕೊಂಡಿರ್ತೇನೆ ಅವೆಲ್ಲ ಸನ್ಯಾಸಿ. ಆಕ್ಚುಲಿ ಅದು ಕರೆಕ್ಟ್ ಮಾತೇ, ಅದು ತಪ್ಪು ಮಾತೇನಲ್ಲ. ಅದು ಆಕ್ಚುಲಿ ಭಕ್ತರು ಸನ್ಯಾಸಿ ಲೆಕ್ಕನೇ ಅವರು. ಆದ್ರೆ ಅವ್ರು ಸನ್ಯಾಸಿ ಡ್ರೆಸ್ ಹಾಕೊಡಲ್ಲ ಅಷ್ಟೇ, ಒಳಗಡೆಯಿಂದ ಅವ್ರು ಸನ್ಯಾಸಿ. ಹೊರಗಡೆ ಪ್ರಪಂಚಕ್ಕೆ ನಾವು ನಾರ್ಮಲ್ ಆಗಿ ಕಾಣಿಸ್ಕೋತೀವಿ. ಹೌದಪ್ಪ, ನಾವು ನೋಡಿ ಚೆನ್ನಾಗಿದೀವಿ, ನಿಮ್ ತರನೇ ಇದೀವಿ ನೋಡಿ, ನಾವು ಊಟ ತಿಂಡಿ ಮಾಡ್ಕೊಂಡಿದೀವಿ. ಬಟ್ ನಾವು ತಿಂದ್ರೆ ಓನ್ಲಿ ಪ್ರಸಾದ ತಿಂತೀವಿ ಅಲ್ವಾ. ನಾವೇನೇ ಕರ್ಮ ಮಾಡಿದ್ರು ಭಗವಂತನಿಗೆ ಅರ್ಪಿಸಿ ಮಾಡ್ತೀವಿ, ಭಗವಂತನ ಇಚ್ಛೆಗೋಸ್ಕರ ಮಾಡ್ತೀವಿ, ಅವನಿಗೆ ಸಲ್ಲಿಸ್ತೀವಿ, ಇನ್ನು ಇಚ್ಛೆಯಿಂದ ಇದು ಮಾಡ್ತಿರೋದು ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಓಕೆ, ಸೊ ಇವತ್ತಿನ ಟಾಪಿಕ್ ಶುರು ಮಾಡೋಣ, ಭಗವಂತನಿಗೆ ಅರ್ಪಣೆ. ಓಕೆನಾ? ಎಸ್, ಯಾರು ಓದ್ತೀರಾ ಮಾತಾಜಿ ಪ್ರಭುಜಿ? ಇದು ಓದ್ಬಿಟ್ಟು ಹಂಗೆ ಸ್ವಲ್ಪ ಚರ್ಚೆ ಮಾಡ್ಬಿಟ್ಟು ಆಮೇಲೆ ಇದನ್ನ ಸ್ಟಾಪ್ ಮಾಡೋಣ. ನಾನು ಓದ್ಲಾ ಮಾತಾಜಿ? ಹಾ, ಶುರು ಮಾಡಿ ಮಾತಾಜಿ. ಎಸ್. ಪತ್ರಂ ಪುಷ್ಪಂ ಭಗವಂತನಿಗೆ ಅರ್ಪಣೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಶ್ಚತಿ ತದಹಂ ಭಕ್ತು ಪ್ರವೃತ್ತಂ ಅಶ್ನಾಮಿ ಪ್ರಯತಾತ್ಮನಃ. ಭಗವದ್ಗೀತಾ 9ನೇ ಅಧ್ಯಾಯ 26ನೇ ಶ್ಲೋಕ. ಯಾರಾದರೂ ನನಗೆ ಒಂದು ಎಲೆ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಪ್ರೀತಿ ಹಾಗೂ ಭಕ್ತಿಗಳಿಂದ ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ನಿತ್ಯ ಸುಖಕ್ಕಾಗಿ ಶಾಶ್ವತ ಆನಂದಮಯ ನಿವಾಸವೊಂದನ್ನು ಪಡೆಯಲಿಚ್ಛಿಸುವ ಬುದ್ಧಿವಂತನು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ದಿವ್ಯ ಪ್ರೀತಿಯುತ ಸೇವೆಯಲ್ಲಿ ನಿರತನಾಗಬೇಕು. ಇದು ಅತ್ಯವಶ್ಯಕ. ಇಂತಹ ಆಶ್ಚರ್ಯಕರವಾದ ಫಲಿತಾಂಶವನ್ನು ಸಾಧಿಸಬಹುದಾದ ವಿಧಾನವು ಬಹು ಸುಲಭವಾದದ್ದು. ಅದನ್ನು ಕಡುಗಡುವನ್ನು ಯಾವ ತೆರನಾದ ಅರ್ಹತೆ ಇಲ್ಲದೆಯೂ ಸಹ ಪ್ರಯತ್ನಿಸಬಹುದು. ಭಗವಂತನ ಶುದ್ಧ ಭಕ್ತನಾಗಿರುವುದೇ ಇದಕ್ಕೆ ಅಗತ್ಯವಾಗಿರುವ ಏಕೈಕ ಅರ್ಹತೆಯಾಗಿದೆ. ಮನುಷ್ಯನು ಏನಾಗಿದ್ದಾನೆ ಅಥವಾ ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಎನ್ನುವುದು ಮುಖ್ಯವಲ್ಲ. ಅಲ್ಲದೆ ಈ ವಿಧಾನವು ಎಷ್ಟು ಸಾಧ್ಯವೆಂದರೆ ಪರಮ ಪ್ರಭುವಿಗೆ ನಿಜವಾದ ಪ್ರೀತಿಯಿಂದ ಒಂದು ಎಲೆಯನ್ನಾಗಲಿ ಒಂದಿಷ್ಟು ನೀರನ್ನಾಗಲಿ ಅಥವಾ ಹಣ್ಣನ್ನಾಗಲಿ ಅರ್ಪಿಸಿದರೆ ಅವನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಕೃಷ್ಣ ಪ್ರಜ್ಞೆಯು ಎಷ್ಟು ಸುಲಭವಾಗಿದ್ದು ಎಲ್ಲರಿಗೂ ಲಭ್ಯವಾಗಿರುವುದರಿಂದ ಯಾರನ್ನೂ ಅದರಿಂದ ದೂರವಿಡಲಾಗದು. ಈ ಸರಳವಾದ ವಿಧಾನದ ಮೂಲಕ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿ ಶಾಶ್ವತವಾದ ಆನಂದಮಯವಾದ ಹಾಗೂ ಜ್ಞಾನಮಯವಾದ ಅತ್ಯುನ್ನತ ಪರಿಪೂರ್ಣತೆಯ ಕೃಷ್ಣಗೆ ಪ್ರೇಮಪೂರ್ವಕ ಸೇವೆ ಮಾತ್ರ ಬೇಕೇ ಹೊರತು ಆಗಿದೆ. ತನ್ನ ಪರಿಶುದ್ಧ ಭಕ್ತನಿಂದ ಅವನು ಒಂದು ಸಣ್ಣ ಹೂವನ್ನು ಸಹ ಸ್ವೀಕರಿಸುತ್ತಾನೆ. ಭಕ್ತರಲ್ಲದವರಿಂದ ಅವನು ಏನನ್ನೂ ಬಯಸುವುದಿಲ್ಲ. ಅವನು ಸಂಪೂರ್ಣನಾಗಿರುವುದರಿಂದ ಅವನಿಗೆ ಯಾರಿಂದಲೂ ಏನೂ ಬೇಕಿಲ್ಲ. ಆದರೂ ಅವನು ಪ್ರೀತಿ ಹರೇ ಕೃಷ್ಣ. ಮಾತಾಜಿ ಯಾಕೋ ಅವ್ರದ್ದು ವಾಯ್ಸ್ ಬ್ರೇಕ್ ಆದಂಗಿದೆ ಮಾತಾಜಿದು. ನಂದು ನೆಟ್ ಸಡನ್ ಆಗಿ ಹೋಯ್ತು ಪ್ರಭು. ಹೋಯ್ತಾ ಮಾತಾಜಿ? ಓಕೆ ಮಾತಾಜಿ, ಧನ್ಯವಾದ ಮಾತಾಜಿ. ಯಾರು ಮುಂದುವರಿಸಿ. ಸಂಗೀತ ಮಾತಾಜಿ. ಹಾ ಮಾತಾಜಿ, ಎಲ್ಲಿಂದ ಕೇಳಿಸ್ಲಿಲ್ವೋ ಅಲ್ಲಿಂದ ಓದಕ್ ಶುರು ಮಾಡಿ. ನಾನು ಹೋಗ್ತಾರೆ ಅಲ್ಲಿ ಮಟ್ಟ ಇರ್ಬೇಕು ಮಾತಾಜಿ. ಎಲ್ಲಿಂದ ಓದ್ಲಿ ಮಾತಾಜಿ? ನಿಮ್ಗೆ ಎಲ್ಲಿಂದ ಕೇಳ್ಸಕ್ ಶುರು ಆಗ್ಲಿಲ್ಲ ಹೇಳಿ. ಅದು ಇಲ್ಲಿ ಇತ್ತಲ್ಲ ಮಾತಾಜಿ, ಕೃಷ್ಣನಿಗೆ ಪ್ರೇಮ ಅಲ್ಲಿಂದ ಪೂರ್ವಕ ಓದಿ, ಅಲ್ಲಿಂದ ಓದಿ ಮಾತಾಜಿ. ಓಕೆ ಮಾತಾಜಿ. ಕೃಷ್ಣನಿಗೆ ಪ್ರೇಮ ಪೂರ್ವಕ ಸೇವೆ ಮಾತ್ರವೇ ಬೇಕು, ಬೇರೇನೂ ಬೇಡ. ತನ್ನ ಪರಿಶುದ್ಧ ಭಕ್ತರಿಂದ ಒಂದು ಸಣ್ಣ ಹೂವನ್ನು ಸಹ ಆತನು ಸ್ವೀಕರಿಸುತ್ತಾನೆ. ಭಕ್ತನಲ್ಲದವನಿಂದ ಆತನು ಏನನ್ನೂ ಬಯಸುವುದಿಲ್ಲ. ಆತನು ಸ್ವಯಂ ಪೂರ್ಣನು, ಆತನಿಗೆ ಯಾರಿಂದಲೂ ಏನೂ ಅಗತ್ಯವಿಲ್ಲ. ಆದರೂ ಆತನು ಪ್ರೀತಿ ವಿಶ್ವಾಸಗಳ ವಿನಿಮಯದಲ್ಲಿ ತನ್ನ ಭಕ್ತನ ಕಾಣಿಕೆಯನ್ನು ಸ್ವೀಕರಿಸುತ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದೇ ಬದುಕಿನಲ್ಲಿ ಅತ್ಯುನ್ನತ ಪರಿಪೂರ್ಣತೆ. ಈ ಶ್ಲೋಕದಲ್ಲಿ ಭಕ್ತಿ ಎನ್ನುವುದು 2 ಬಾರಿ ಬಳಸಿದೆ. ಕೃಷ್ಣನ ಬಳಿಗೆ ಹೋಗಲು ಭಕ್ತಿ ಸೇವೆಯೊಂದೇ ಮಾರ್ಗ ಎಂದು ಒತ್ತಿ ಹೇಳುವುದು ಇದರ ಉದ್ದೇಶ. ಬ್ರಾಹ್ಮಣನಾಗುವುದು, ವಿದ್ವಾಂಸನಾಗುವುದು, ಬಹು ಶ್ರೀಮಂತನೋ ತತ್ವಶಾಸ್ತ್ರಜ್ಞನೋ ಆಗುವುದು, ಇಂತಹ ಯಾವುದೇ ಸಾಧನವು ಯಾವುದೇ ಕಾಣಿಕೆಯನ್ನು ಸ್ವೀಕರಿಸುವಂತೆ ಕೃಷ್ಣನ ಮನವನ್ನು ಒಲಿಸಲಾರದು. ಭಕ್ತಿಯ ಮೂಲ ತತ್ವವಿಲ್ಲದೆ ಯಾರಿಂದಲೇ ಆಗಲಿ ಯಾವ ಕಾಣಿಕೆಯನ್ನೇ ಆಗಲಿ ಸ್ವೀಕರಿಸುವಂತೆ ಪ್ರಭುವಿನ ಮನಸ್ಸನ್ನು ಒಲಿಸಲು ಸಾಧ್ಯವಿಲ್ಲ. ಭಕ್ತಿ ಎಂದಿಗೂ ಕಾರಣಾತ್ಮಕವಲ್ಲ. ಈ ಪ್ರಕ್ರಿಯೆಯು
ನಿತ್ಯವಾದುದು. ಪರಾತ್ಪರ ಪೂರ್ಣತೆಗೆ ಸೇವೆಯಲ್ಲಿ ಅರ್ಪಿಸುವ ನೇರ ಕ್ರಿಯೆ ಭಕ್ತಿ. ತಾನೊಬ್ಬನೇ ಭೋಕ್ತಾರ, ಅನಾದಿ ಪ್ರಭು ಮತ್ತು ಎಲ್ಲ ಯಜ್ಞಗಳ ನಿಜವಾದ ಗುರಿ ಎಂದು ಶ್ರೀಕೃಷ್ಣನು ತೋರಿಸಿಕೊಟ್ಟಿದ್ದಾನೆ. ಅನಂತರ ಇಲ್ಲಿ ತಾನು ಎಂತಹ ಕಾಣಿಕೆಗಳನ್ನು ಬಯಸುತ್ತೇನೆ ಎಂದು ಹೇಳುತ್ತಾನೆ. ಪರಿಶುದ್ಧನಾಗಿ ಬದುಕಿನ ಪರಮ ಗುರಿಯಾದ ಭಗವಂತನ ಪ್ರೇಮ ಪೂರ್ವಕ ದಿವ್ಯ ಸೇವೆಯನ್ನು ಸಾಧಿಸಲು ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಲು ಬಯಸುವವನು ಪ್ರಭುವು ತನ್ನಿಂದ ಏನನ್ನು ಅಪೇಕ್ಷಿಸುತ್ತಾನೆ ಎಂದು ಕಂಡುಕೊಳ್ಳಬೇಕು. ಕೃಷ್ಣನನ್ನು ಪ್ರೀತಿಸುವವನು ಅವನಿಗೆ ಏನು ಬೇಕಾದರೂ ಕೊಡುತ್ತಾನೆ ಮತ್ತು ಅಪೇಕ್ಷಣೀಯವಲ್ಲದ ಅಥವಾ ಕೃಷ್ಣನು ಕೇಳಿರದ ಏನನ್ನೇ ಆಗಲಿ ಅರ್ಪಿಸುವುದಿಲ್ಲ. ಆದುದರಿಂದ ಕೃಷ್ಣನಿಗೆ ಮಾಂಸವನ್ನು, ಮೀನನ್ನು, ಮೊಟ್ಟೆಗಳನ್ನು ಅರ್ಪಿಸಬಾರದು. ಅವನಿಗೆ ಇಂತಹ ಕಾಣಿಕೆಗಳು ಬೇಕಾಗಿದ್ದರೆ ಅವನು ಹಾಗೆ ಹೇಳುತ್ತಿದ್ದ. ಅದರ ಬದಲು ಆತನು ಸ್ಪಷ್ಟವಾಗಿ ಒಂದು ಎಲೆ, ಹಣ್ಣು, ಹೂವು ಮತ್ತು ನೀರನ್ನು ಅರ್ಪಿಸಬೇಕೆಂದು ಹೇಳುತ್ತಾನೆ. ಈ ನೈವೇದ್ಯವನ್ನು ಕುರಿತು ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ. ಆದುದರಿಂದ ಆತನು ಮಾಂಸ, ಮೀನು ಮತ್ತು ಮೊಟ್ಟೆಗಳನ್ನು ಸ್ವೀಕರಿಸುವುದಿಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು. ಮನುಷ್ಯರಿಗೆ ಯೋಗ್ಯವಾದ ಆಹಾರಗಳೆಂದರೆ ತರಕಾರಿಗಳು, ಧಾನ್ಯಗಳು, ಹಣ್ಣುಗಳು, ಹಾಲು ಮತ್ತು ನೀರು. ಶ್ರೀಕೃಷ್ಣನೇ ಹೀಗೆಂದು ವಿಧಿಸಿದ್ದಾನೆ. ಇವನ್ನು ಬಿಟ್ಟು ನಾವು ಏನನ್ನು ತಿನ್ನುತ್ತೇವೆಯೋ ಅದನ್ನೆಲ್ಲ ಕೃಷ್ಣನಿಗೆ ನೈವೇದ್ಯ ಮಾಡಲಾಗದು, ಏಕೆಂದರೆ ಆತನು ಅದನ್ನು ಸ್ವೀಕರಿಸುವುದಿಲ್ಲ. ಆದುದರಿಂದ ನಾವು ಇಂತಹ ಆಹಾರಗಳನ್ನು ನೈವೇದ್ಯ ಮಾಡಿದರೆ ಪ್ರೀತಿಪೂರ್ವಕ ಭಕ್ತಿಯ ಮಟ್ಟದಲ್ಲಿ ನಡೆದುಕೊಳ್ಳಲಾಗುವುದಿಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಮುಂದುವರಿಸ್ತೀರಾ? ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೀನಿ. ಹಾ, ಓದ್ರಿ ಮಾತಾಜಿ. ಮೂರನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಯಜ್ಞಶೇಷ ಮಾತ್ರ ಪರಿಶುದ್ಧ ಎಂದು ಹಾಗೂ ಬದುಕಿನಲ್ಲಿ ಮುನ್ನಡೆಯನ್ನು ಸಾಧಿಸಿ ಐಹಿಕ ತೊಡಕುಗಳ ಮುಷ್ಟಿಯಿಂದ ಬಿಡುಗಡೆ ಬಯಸುವವರಿಗೆ ಇದು ಯೋಗ್ಯ ಆಹಾರವೆಂದು ಶ್ರೀಕೃಷ್ಣನು ವಿವರಿಸಿದ್ದಾನೆ. ತಮ್ಮ ಆಹಾರವನ್ನು ನೈವೇದ್ಯ ಮಾಡದಿರುವವರು ಪಾಪವನ್ನೇ ತಿನ್ನುತ್ತಿರುವರು ಎಂದು ಅವನು ಇದೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅವರ ಪ್ರತಿಯೊಂದು ತುತ್ತು ಐಹಿಕ ಪ್ರಕೃತಿಯ ಜಟಿಲತೆಗಳಲ್ಲಿನ ಅವರ ತೊಡಕುಗಳನ್ನು ಇನ್ನೂ ಗಾಢವಾಗಿಸುತ್ತದೆ ಅಷ್ಟೇ. ಆದರೆ ಸೊಗಸಾದ ಸರಳವಾದ ತರಕಾರಿಯನ್ನು ತಿನಿಸುಗಳನ್ನು ಸಿದ್ಧ ಮಾಡಿ ಅವುಗಳನ್ನು ಶ್ರೀಕೃಷ್ಣನ ಚಿತ್ರಕ್ಕೆ ಅಥವಾ ಶ್ರೀ ವಿಗ್ರಹಕ್ಕೆ ಅರ್ಪಿಸಿ ಇಂತಹ ವಿನೀತ ನೈವೇದ್ಯವನ್ನು ಒಪ್ಪಿಸಿಕೊಳ್ಳಬೇಕೆಂದು ಅವನಲ್ಲಿ ತಲೆಬಾಗಿ ಪ್ರಾರ್ಥಿಸುವುದರಿಂದ ಬದುಕಿನಲ್ಲಿ ನಿಶ್ಚಲವಾದ ಮುನ್ನಡೆಯನ್ನು ಸಾಧಿಸುವುದು, ದೇಹವನ್ನು ಪರಿಶುದ್ಧಗೊಳಿಸಿಕೊಳ್ಳುವುದು ಮತ್ತು ಸ್ಪಷ್ಟವಾಗಿ ಯೋಚನೆ ಮಾಡುವುದನ್ನು ಸಾಧ್ಯ ಮಾಡುವ ಶ್ರೇಷ್ಠ ಮೆದುಳಿನ ಅಂಗಾಂಶಗಳನ್ನು ಸೃಷ್ಟಿಸುವುದು ಸಾಧ್ಯವಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೈವೇದ್ಯವನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸಬೇಕು. ಇರುವುದೆಲ್ಲವೂ ಕೃಷ್ಣನ ಸ್ವತ್ತೇ ಆಗಿವೆ. ಆದುದರಿಂದ ಅವನಿಗೆ ನೈವೇದ್ಯದ ಅಗತ್ಯವಿಲ್ಲವಾದರೂ ಅವನನ್ನು ಈ ರೀತಿಯಲ್ಲಿ ಸಂತೋಷಪಡಿಸಲು ಇಚ್ಛಿಸುವವರಿಂದ ಅವನು ಕಾಣಿಕೆಯನ್ನು ಸ್ವೀಕರಿಸುತ್ತಾನೆ. ಕೃಷ್ಣನೆಡೆಗೆ ಪ್ರೇಮದಿಂದ ನಡೆದುಕೊಳ್ಳುವುದೇ ಅಡಿಗೆ ಮಾಡುವುದರಲ್ಲಿ, ಬಡಿಸುವುದರಲ್ಲಿ ಮತ್ತು ನೈವೇದ್ಯ ಮಾಡುವುದರಲ್ಲಿ ಇರುವ ಮುಖ್ಯಾಂಶವಾಗಿದೆ. ಹರೇ ಕೃಷ್ಣ. ಜೈ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಯಾರದಕ್ಕೆ ಉತ್ತರ ಕೊಡ್ತೀರಾ? ಪ್ರಭುವನ್ನು ತೃಪ್ತಿ ಪಡಿಸಲಿರುವ ಸರಳ ಹಾಗೂ ಎಲ್ಲರಿಗೂ ಸುಲಭ ಸಾಧ್ಯ ವಿಧಾನ ಯಾವುದು? ಏನ್ ಹೇಳಿದ್ರು ಇದಕ್ಕೆ ಉತ್ತರ ಸಿಗ್ತಾ ನಮ್ಗೆ? ಏನು ಸುಲಭ ಮಾರ್ಗ? ಭಗವಂತನಿಗೆ ಫಲ ಪುಷ್ಪ ಅರ್ಪಿಸಿದ್ರೆ ಸಾಕು ಅಂತ ಹೇಳಿದ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತು ಪ್ರೀತಿಯಿಂದ ಅಡುಗೆಯನ್ನ ತರಕಾರಿಯನ್ನ ಬಳಸಿ ಪ್ರೀತಿಯಿಂದ ಅಡುಗೆಯನ್ನ ಮಾಡಿ ಪ್ರೀತಿಯಿಂದ ನಿವೇದನೆ ಮಾಡಿಕೊಂಡು ಆ ಪ್ರಸಾದವನ್ನ ನಾವು ತಗೋಬೇಕು. ಅದು ಅವನಿಗೆ ಖುಷಿ ಕೊಡುತ್ತೆ ಅಂತ ನಾವು ಓದುದು. ಅದು ಅವನಿಗೆ ಇಷ್ಟ ಆಗುತ್ತೆ. ಅದು ಭಗವಂತನಿಗೆ ತುಂಬಾ ಇಷ್ಟ ಆಗುತ್ತೆ.
ಅಲ್ವಾ? ನಾವು ಸುಮ್ಮನೆ ಪಾಪ ತಿಂತಾ ಹೋದ್ರೆ ಏನ್ ಬರುತ್ತೆ? ನಾವು ಕಷ್ಟ ಅನುಭವಿಸ್ತಾ ಹೋಗ್ತೀವಿ, ಭಗವಂತನಿಂದ ದೂರ ಆಗ್ತಾ ಹೋಗ್ತೀವಿ, ಇನ್ನೂ ದೂರ ಆಗ್ತೀವಿ, ಇನ್ನೂ ದೂರ ಆಗ್ತೀವಿ, ಇನ್ನಿಷ್ಟು ದೂರ ಆಗ್ತೀವಿ. ಮನುಷ್ಯ ಜನ್ಮದಲ್ಲಾದ್ರೂ ನಮ್ಗೆ ಕೆಲವೊಂದು ಪ್ರಜ್ಞೆಯರು ಇರೋದ್ರಿಂದ, ಹೆಚ್ಚು ಪ್ರಜ್ಞೆ ಇರೋದ್ರಿಂದ ನಮ್ಗೆ ಅರ್ಥ ಆಗ್ತಾ ಇದೆ, ಕಷ್ಟ ಅನುಭವಿಸ್ತಾ ಇದೀವಿ, ಏನೋ ಬೇರೆ ಮಾರ್ಗ ಇದೆ ಇದರಿಂದ ಹೊರಗೆ ಬರಕ್ಕೆ, ಎಲ್ಲೋ ನಮ್ಗೆ ಅನಿಸ್ತಾ ಇದೆ, ಮನ್ಸಲ್ಲಿ ಬರತ್ತದು ಆಲೋಚನೆ, ಇನ್ನೂ ನಾನೇನೋ ಮಾಡ್ಬೋದೇನೋ, ಎಲ್ಲೋ ಪರಿಹಾರ ಇದೆಯೇನೋ ಇದಕ್ಕೆ. ಬಟ್ ಬೇರೆ ಯೋನಿದಲ್ಲಿದ್ರೆ ಅದು ಸಾಧ್ಯತೆ ಇಲ್ಲ ಅವನ್ಗೆ. ಅವ್ನು ಕಷ್ಟ ಪಡ್ಕೊಂತಾ ಹೋಗ್ತಾನಷ್ಟೆ ಮೂರ್ಖಂತರ. ಅದಕ್ಕೇನಾದ್ರು ವಿಧಿ ಇದೆಯಾ, ಬೇರೆ ಮಾರ್ಗ ಇದೆಯಾ, ಯಾಕೆ ಬಳಲ್ತಾ ಇದ್ದೀನಿ ಅದು ಕೆಳಗದಕ್ಕೆ ಗೊತ್ತಾಗಲ್ಲ. ಕೆಳಮಟ್ಟದ ಯೋನಿ ರಾಶಿಗಳ ಜೀವಿಗಳಿಗೆ ಯಾಕೆ ಕಷ್ಟ ಪಡ್ತಾ ಇದೀನಿ ಕೂಡ ಅದಕ್ಕೆ ಗೊತ್ತಿಲ್ಲ, ಕಷ್ಟ ಪಡ್ತಾ ಇರೋದು ಕೂಡ ಅದಕ್ಕೆ ಗೊತ್ತಿಲ್ಲ, ಅನುಭವಿಸ್ತಾ ಹೋಗೋದಷ್ಟೇ. ಅದ್ರ ಕರ್ಮ ಆಕ್ಚುಲಿ. ಹಾಗಾಗಿ ಕೃಷ್ಣ ಹೇಳೋದು, ಎಲ್ಲಿವರೆಗೂ ನಾವು ಪಾಪ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಾವು ಈ ಅರಿವಿಗೆ ಬರೋದೇ ಇಲ್ಲ. ಅಂದ್ರೆ ಭಗವಂತನ ಸಾಂಗತ್ಯದಲ್ಲಿ ಇದ್ರೇನೆ ನಮ್ಗೆ ಇದೆಲ್ಲ ಇಷ್ಟು ಅಡ್ವಾನ್ಸ್ ಆಗಕ್ ಸಾಧ್ಯ. ನಾವು ಜ್ಞಾನ ಪಡ್ಕೋತಾನೆ ಅವನಿಂದ ನಾವು ಪಾಪದಿಂದ ದೂರ ಆಗ್ತಾ ಹೋಗ್ತೀವಿ ಅಲ್ವಾ? ಮತ್ತೆ ನಂತರ ಇಲ್ಲಿ ಭಗವಂತನು ನಮ್ಮಿಂದ ಏನನ್ನೂ ಅಪೇಕ್ಷಿಸಿದ್ದಾನೆ. ಏನ್ ಕೇಳ್ತೇನೆ ಭಗವಂತ ನಮ್ಮಿಂದ? ಏನ್ ಕೇಳ್ತೇನೆ? ದೊಡ್ಡ ಕಾಸು, ದೊಡ್ಡ ಮನೆ, ದೊಡ್ಡ ದುಡ್ಡು, ಚಿನ್ನ ತಟ್ಟೆ, ಬೆಳ್ಳಿ ತಟ್ಟದಲ್ಲಿ ನೈವೇದ್ಯ ಹೇಳೋದನ್ನ ಕೇಳ್ತಿದ್ದಾನ? ಪ್ರೀತಿಯನ್ನ ಕೇಳ್ತಾ ಇದ್ದಾನೆ ಮಾತಾಜಿ. ಪ್ರೀತಿ ಭಕ್ತಿ. ಇಲ್ಲಿ ಒಂದು ಮಾತು ಬಂತಲ್ವಾ ಇಲ್ಲಿ, ಎಂತ ಒಂದು ಸ್ಥಿತಿಯಲ್ಲಿ ಇದ್ರೂ ಕೂಡ, ಅಂದ್ರೆ ದುಡ್ಡೇ ಇರ್ಬೇಕು ಅಂತ ಏನೂ ಇಲ್ಲ, ಹೌದಲ್ವಾ? ನೋಡಿ, ಯಾವ ಸ್ಥಿತಿಯಲ್ಲಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಹೌದಲ್ವಾ? ಎಷ್ಟು ಸುಲಭ ಸಾಧ್ಯವೆಂದರೆ ಪರಮ ಪ್ರಭುವಿಗೆ ನಿಜವಾದ ಪ್ರೀತಿಯಿಂದ ಒಂದು ಎಲೆಯನ್ನಾಗಲಿ, ಒಂದು ನೀರಾಗಲಿ, ಹಣ್ಣಾಗಲಿ ಅರ್ಪಿಸಿದರೆ ಅವನು ಸಂತೋಷದಿಂದ ಸ್ವೀಕರಿಸುತ್ತಾನೆ, ಹೌದಲ್ವಾ? ಸೊ ಯಾರಿಗೂ ಏನು ಇಲ್ಲ ಅನ್ನೋರು ಕೂಡ ಭಗವಂತನಿಗೆ ನೀರು ಅರ್ಪಿಸ್ಬೋದು. ನಮಗೇನು ಇಲ್ಲಪ್ಪ, ನಾವು ಅಷ್ಟು ದೊಡ್ಡ ಶ್ರೀಮಂತರಲ್ಲ, ಹಣ್ಣು ಹೂವು ಅರ್ಪಿಸ್ಬೋದು ಅಲ್ವಾ? ಎಲೆ ಅಂದ್ರೆ ಇಲ್ಲಿ ತುಳಸಿ ಎಲೆ. ತುಳಸಿ ಎಲೆ ಅನುಕೂಲ ಇದ್ರೆ ತುಳಸಿ ಎಲೆ ಅರ್ಪಿಸೋದು ಪ್ರತಿನಿತ್ಯ ಭಗವಂತನಿಗೆ. ಅದಕ್ಕೆ ನಾವು ನೈವೇದ್ಯದಲ್ಲಿ ಭಗವಂತನಿಗೆ ಏನ್ ಮಾಡ್ತೀವಿ? ನಾವು ಹೆಂಗ್ ನೈವೇದ್ಯ ಮಾಡ್ತೀವಿ? ತುಳಸಿ ದಳ ತಗೊಂಡು ಅದನ್ನ ತೊಳೆದ್ಬಿಟ್ಟು ಅದನ್ನ ತಟ್ಟೆದಲ್ಲಿ ಹಾಕ್ಬಿಟ್ಟು ಅವಾಗ ನಾವು ಭಗವಂತನಿಗೆ ಅರ್ಪಿಸಬಹುದು. ಓಕೆನಾ? ಅದಕ್ಕೆ ಇಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದಿರೋದು. ಓಕೆ, ಪತ್ರ ಅಂದ್ರೆ ತುಳಸಿ ಪತ್ರ, ಪುಷ್ಪ ಯಾವ್ದಾದ್ರು ಸೆಂಟ್ ಕೊಡುವಂತ ಒಳ್ಳೆ ಸೆಂಟ್, ಸುವಾಸನೆ ಇರೋಂತ ಹೂವು. ಸುವಾಸನೆ ಇಲ್ದೇನೆ ಸುಮ್ನೆ ಅದು ಕೂಡ ಸರಿಯಲ್ಲ, ಏನಾದ್ರು ಒಳ್ಳೆ ಸುವಾಸನೆ ಇರೋಂತ ಹೂವು, ಪತ್ರಂ ಪುಷ್ಪಂ. ಫಲ ಒಳ್ಳೆ ಯಾವ್ದಾದ್ರು ಸೀಸನಲ್ ಫ್ರೂಟ್ಸ್, ಇವಾಗ ಯಾವ ಸೀಸನ್ ಇದೆಯೋ, ಯಾವ ಹಣ್ಣು ಸಿಗತ್ತೋ ಅಂಗಡಿದಲ್ಲಿ ತಂದ ತಕ್ಷಣ ಭಗವಂತನಿಗೆ ಅರ್ಪಿಸೋದು. ತೋಯಂ ನೀರು, ಗಂಗಾಜಲ. ಯೂಶಲಿ ನೀರು ಅಂದ್ರೆ ಗಂಗಾಜಲ ಅಂತ ಹೇಳ್ತಾರೆ, ಬಟ್ ಭಗವಂತನಿಗೆ ನೀರು ಅರ್ಪಿಸ್ಬೋದು. ಯಾವ ಸ್ಥಾಯಿದಲ್ಲಿ ಇದ್ರೂ ಕೂಡ ಭಗವಂತನಿಗೆ ಸೇವೆ ಮಾಡಬಹುದು. ಭಗವಂತ ಏನಂತಾನೆ? ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನಲ್ವಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಕ್ತಿಯಿಂದ ಅರ್ಪಿಸಿದರೆ ತದಹಂ ಭಕ್ತಿ ಉಪಹರತಂ ಅಶ್ನಾಮಿ ಪ್ರಯತಾತ್ಮನಃ. ಈಗ ಭಗವಂತ ತಗೊಂತೀನಿ, ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ, ಬಟ್ ನಾಸ್ತಿಕರು ಏನ್ ಹೇಳ್ತಾರೆ? ಅರೆ ಅಲ್ಲಿ ಹಾಗೆ ಇದೆಯಲ್ಲ, ಎಲ್ ತಗೊಂಡ ಅವನು? 2 ಚಪಾತಿ ಇಟ್ಟಿದ್ದೀರ ಅನ್ಕೊಳ್ಳಿ, 2 ಚಪಾತಿ ಹಾಗೆ ಇದೆ, ಒಂದೇನಾಗ್ಲಿಲ್ವಲ್ಲ, ಮತ್ತೆ ಹೆಂಗ್ ಸ್ವೀಕರಿಸ್ದಂಗೆ? ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಯಾರು ಉತ್ತರ ಕೊಡ್ತೀರಾ? ಕೃಷ್ಣ ಪ್ರಸಾದದ ಸಾರವನ್ನ ಕಣ್ಣಲ್ಲೇ ತಗೊಂಡಿರ್ತಾರ್ರಿ ಪ್ರಭುಜಿ, ಕೃಷ್ಣ. ಅದನ್ನ ಕೇಳಿದ್ವಿ, ನಿಮ್ಮ ಗುರುಗಳ ಬಾಯಲ್ಲಿ ಕೇಳಿದ್ದೀವ್ರಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಮತ್ತೆ ಡಿವೋಟೀಸ್ ಇನ್ಯಾರು ಹೇಳ್ತೀರಾ? ಬೇರೆಯವ್ರಿಗೆ ಚಾನ್ಸ್ ಕೊಡೋಣ, ಮತ್ತೆ ಚರೋಣ ಮಾತಾಜಿ. ಸೊ ಡಿವೋಟೀಸ್ ನೀವ್ ಏನಂತೀರಾ? ಭಗವಂತ ಇವಾಗ ಅಲ್ಲಿ ಚಪಾತಿ ಇದೆಯಪ್ಪ, 2 ಇಟ್ಟಿದಿಲ್ವಾ, ಒಂದೇ ಉಳ್ಕೊಂಡಿದೆ, ಭಗವಂತ ತಗೊಂಡಿಲ್ಲ, ಕಮ್ಮಿ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಉತ್ತರ ಕೊಡ್ಬಹುದು? ಅದು ತಗೊಂಡಿಲ್ಲ ಅಂತ ಅರ್ಥನಾ? ಸ್ವೀಕರಿಸಿಲ್ಲ ಅಂತ ಅರ್ಥನಾ? ಸುಮ್ನೆ ನಾವ್ ಇಡ್ತಾ ಇದೀವ? ಮೂರ್ಖರ ನಾವು, ದಡ್ರ? ರಸಸ್ವಾದ ಅರ್ಪಿಸ್ಕೋತಾನೆ ಕೃಷ್ಣ. ಭಗವಂತ ರಸಸ್ವಾದ ಅರ್ಪಿಸ್ಕೊಂತಾನೆ. ಓಕೆ, ಮತ್ತೇನಂತೀರ? ಮತ್ತೆ ಯಾರಿಗಾರು ಉತ್ತರ ಗೊತ್ತಾ? ಯಾರು ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಅಂತ ಅರ್ಥ. ಅಂದ್ರೆ ಭಗವಂತ ಸ್ವೀಕರಿಸಲ್ಲ, ಸುಮ್ನೆ ಇದೆಲ್ಲ ಸುಮ್ನೆ ಹೇಳ್ತಾ ಇರೋದು, ಅಷ್ಟಾಮಿ ಪ್ರಯತಾತ್ಮ, ನಾನು ತಗೊಂತೀನಿ ಅಂತ ಸುಮ್ನೆ ಹೇಳ್ತೇನೆ ಅಂದ್ರೆ ಭಗವಂತ ತಗೊಳ್ಳಲ್ಲ ಅಂತ ನೀವು ಒಪ್ಕೊಂಡಂಗೆ. ಹೌದಾ? ನಿಜಾನಾ? ಅಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಕೋಬಹುದು, ಮಾತಾಡ್ಬೇಕು.
ಸುಮಂಗಳ ಇಲ್ಲ ಮಾತಾಜಿ, ಮಾತಾಜಿ. ವೈಜಯಂತ ಮಾತಾಜಿ, ಸ್ವೀಕಾರ ಹಾ ಮಾಡ್ತಾನೆ ಹೇಳಿ. ಮಾತಾಜಿ. ನಾವು ಭಕ್ತಿಯಿಂದ ಕೊಟ್ಟದ್ದನ್ನ ಕೃಷ್ಣ ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾನೆ, ಭಗವಂತ ತಗೊಂತೀನಿ ಅಂತ ಹೇಳ್ತಾ ಇದಾರಲ್ವಾ, ತಗೊಂತಾನ ಮಾತಾಜಿ. ಹೌದು ಖಂಡಿತ ತಗೊಂತೀನಿ ಅಂತ ಹೇಳ್ತಾ ಇದಾರೆ. ಭಕ್ತಿಯಿಂದ ಕೊಟ್ಟದ್ದನ್ನ ಎಲ್ಲದನ್ನು ಸ್ವೀಕಾರ ಮಾಡ್ತಾನೆ. ಹಾ, ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ಸ್ವೀಕಾರ ಮಾಡ್ತಾರೆ ಅಂತಾನೆ ಅರ್ಥ, ಅದರ ಅರ್ಥ ಅಲ್ವಾ. ಭಗವಂತ ಹೇಳಿದ್ಮೇಲೆ ನಾವು ಭಗವಂತನ ಮಾತನ್ನ ನಂಬೇಕಾ, ಹೊರಗಡೆ ಅವ್ರ ಮಾತನ್ನ ನಂಬೇಕಾ? ಭಗವಂತನ ಮಾತು. ಭಗವಂತ ಹೇಳಿದ್ಮೇಲೆ ಭಗವಂತನ ಮಾತನ್ನೇ ನಂಬೇಕು, ಹೌದು ಮೊದಲನೇದು. ಮಾತಾಜಿ. ಎರಡನೇದು, ಭಗವಂತ ಹೇಗ್ ತಗೊಂತಾನೆ? ಭಗವಂತ ಯಾವ್ದಾದ್ರೂ ಅಂಗದಿಂದ ತಗೋಬಹುದು. ಭಗವಂತ ನಾವ್ ಹೆಂಗ್ ತಿಂದಿವಿ? ನಾವು ಕೈಯಿಂದ ಮುರ್ಕೊಂಡು ಬಾಯಿಗೆ ಇಟ್ಕೊಂಡು ಅಗದ್ಬಿಟ್ಟು ನುಂಗ್ತೀವಿ ಅಲ್ವಾ. ನಮ್ದು ಇದೇ ಒಂದೇ ಒಂದ್ ವಿಧಾನ. ನಾವು ಮೂಗಿಂದ ತಿನ್ನಕ್ಕಾಗಲ್ಲ, ಕಣ್ಣಿಂದ ತಿನ್ನಕ್ಕಾಗಲ್ಲ, ಕಿವಿಯಿಂದ ತಿನ್ನಕ್ಕಾಗಲ್ಲ. ಆಗತ್ತ ಯಾರಿಗಾರು? ಆಗಲ್ಲ. ಆಗಲ್ಲ. ಬಟ್ ಭಗವಂತ ಆ ತರ ಅಲ್ಲ. ಭಗವಂತಂಗೆ ನಮ್ ತರ ಶರೀರ ಇಲ್ಲ ಅಲ್ವಾ. ಅವನಿಗೆ ಸಚ್ಚಿದಾನಂದ ವಿಗ್ರಹ ಅಂತ ಕರೀತಾರೆ. ಅಂದ್ರೆ ಅವ್ನಿಗೆ ಒಂದೊಂದು ಅಂಗ ಎಲ್ಲಾ ಕೆಲಸ ಮಾಡೋದಕ್ಕೆ ಸಾಧ್ಯ. ಅವನು ಕಣ್ಣಿಂದ ತಿನ್ಬೋದು, ಬೇಕಾದ್ರೆ ಅವನು ಕಿವಿಯಿಂದನೂ ತಿನ್ಬಹುದು. ಅವನ್ ಇಚ್ಛೆ ಅದು. ಒಂದೊಂದು ಅಂಗ ಎಲ್ಲಾ ಕಾರ್ಯ ಮಾಡೋದಕ್ಕೆ. ನಮ್ದು ಒಂದು ಕಣ್ಣು ಬರೀ ನೋಡೋ ಕೆಲಸ ಮಾತ್ರ ಮಾಡುತ್ತೆ ಅಲ್ವಾ. ಕೈ ಮತ್ತೆ ಬರೀ ಕೈಯಿಂದ ಮಾಡೋ ಕೆಲಸ ಮಾತ್ರ ಸಾಧ್ಯ. ಬಾಯಿ ಬರೀ ತಿನ್ನೋದು ಇಲ್ಲ ಮಾತಾಡೋದು. ಕೃಷ್ಣನ್ಗೆ ಒಂದೊಂದು ಅಂಗ ಎಲ್ಲಾನು ಮಾಡೋದಿಕ್ ಸಾಧ್ಯ. ಹಾಗಾಗಿ ಅವನು ಕಣ್ಣಿಂದನೂ ತಗೋಬಹುದು. ಗೊತ್ತಾಯ್ತಿದ್ಯಾ? ಸೊ ಅವನು ಹೇಗೆ ಸ್ವೀಕರಿಸ್ತಾನೆ ಅನ್ನೋದು ನಮಗ್ ಕಡೆ ಗೊತ್ತಾಗಲ್ಲ. ಬಟ್ ನಾವು ಪ್ರಸಾದ ಸ್ವೀಕರಿಸ್ತಾ ಏನಾಗತ್ತೆ, ನಮ್ಮಲ್ಲಿ ಪಾಪ ಅನ್ನೋದು ಹೋಗತ್ತೆ. ನಮ್ಮಲ್ಲಿರೋ ಪಾಪ ಹೋಗತ್ತೆ. ನಮಗೆ ಪಾಪ ಮಾಡ್ಬೇಕು ಅನ್ನೋ ಪ್ರವೃತ್ತಿ ಹೋಗತ್ತೆ. ನೀವ್ ಯಾವಾಗ್ಲಾರು ಕಂಟಿನ್ಯೂಸ್ ಆಗಿ ಪ್ರಸಾದ ತಗೊಂಡಿದ್ದೀರಾ ಅನ್ಕೊಳ್ಳಿ, ಭಗವಂತನಿಗೆ ನೈವೇದ್ಯ ಮಾಡ್ಬಿಟ್ಟು 1 ತಿಂಗಳು 6 ತಿಂಗಳು 2-3 ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಪ್ರಸಾದ ತಗೊಂಡಿದ್ದೀರಾ ಅನ್ಕೊಳ್ಳಿ. ಸಡನ್ ಆಗಿ ನೀವು ಪ್ರಸಾದ ಅಲ್ದಿರೋದು, ಎಲ್ಲೋ ಹೊರಗಡೆ ಯಾರೋ ಅಡಿಗೆ ಮಾಡಿರೋದು, ಯಾರೋ ಮಾಡಿರೋದನ್ನ ನೀವು ತಿಂದ್ರಿ ಅನ್ಕೊಳ್ಳಿ, ಸಸ್ಯಾಹಾರನೇ ಇರ್ಬೋದು, ತಿಂದ್ರಿ ಅನ್ಕೊಳ್ಳಿ, ನಿಮ್ಗೆ ತಕ್ಷಣ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಇದೇನೋ ಸರಿ ಇಲ್ಲ ಅಂತ, ಇದ್ರಲ್ಲಿ ಅಪವಿತ್ರತೆ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಇದ್ರಲ್ಲಿ ಆ ತ್ರಿಗುಣಗಳ ಪ್ರಭಾವ ಇದೆ ಅನ್ನೋದು ಗೊತ್ತಾಗತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿ. ಡೈಲಿ ಭಗವಂತನಿಗೆ ಮಾತಾಜಿ ನನಗ ಹಂಗ ಆಗೈತ್ರಿ ಮಾತಾಜಿ. ಆಗಿದ್ಯಾ ಆರತಿ ಮಾತಾಜಿ? ಹೌದ್ರಿ ಮಾತಾಜಿ, ಹಂಗ ಆಗೈತ್ರಿ ನನಗೆ. ಒಂದಿನ ಪ್ರಸಾದ ಇಕ್ಲಿಲ್ಲ ಅಂದ್ರೆ ಟೇಸ್ಟೇ ಬೇರೆ ಆಗುತ್ತೆ. ಮನಿಯೊಳಗ್ ಪ್ರಸಾದ್ ತಿಂದ್ರ ಮನಸ್ಸು ಎಲ್ಲಾ ಚಲೋ ಇರತ್ರಿ. ಅದೇ ಹೊರಗಡೆ ತಿಂದ್ಬಿಟ್ರೆ ಒಂಥರ ಏನೋ ಬೇರೆನೆ ಅನಸ್ಬಿಡ್ತೈತಿ. ಏನೋ ತಪ್ಪು ನಡ್ದಂಗ ಅನ್ಸತ್ತೆ, ಮನ್ಸ್ ಕೆಟ್ಟಂಗ ಅನ್ಸತ್ತೆ, ಎಲ್ಲೋ ಏನೋ ಆವೇಶ ಬರುತ್ತೆ, ಕೆಟ್ಟ ವಿಚಾರಗಳು ಬರ್ತಾವ. ಕೆಟ್ಟ ವಿಚಾರ ಬರುತ್ತೆ. ಯಾಕಂದ್ರೆ ಅಡಿಗೆ ಅನ್ನೋದು ನಾವು ಮಾಡೋ ಮನಸ್ಥಿತಿ, ನಮ್ಮ ಯಾವ ಪ್ರಜ್ಞೆದಲ್ಲಿ ನಾವು ಮಾಡ್ತೀವಲ್ಲ ಅದೇ ಮನಸ್ಥಿತಿ ಆ ಆಹಾರದಲ್ಲಿ ಹೋಗುತ್ತೆ. ಸೊ ಯಾವಾಗ ಮನಸ್ಥಿತಿ ಕೂಡ ಆಹಾರದಲ್ಲಿ ಹೋಗತ್ತೋ ಅದನ್ನ ಭಗವಂತನಿಗೆ ಅರ್ಪಿಸಿಲ್ಲ ಅಂದ್ರೆ ಅದರಲ್ಲಿ ಆ ವ್ಯಕ್ತಿದಲ್ಲಿರೋಂಥ ಮನಸ್ಥಿತಿ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗತ್ತದು, ನಾವು ಸ್ವೀಕರಿಸಿದ ತಕ್ಷಣ. ಸೊ ಆ ವ್ಯಕ್ತಿಯ ಕರ್ಮ ಕೂಡ ನಾವು ತಗೊಂತೀವಿ. ಅರ್ಥ ಆಗ್ತಿದೆಯಾ ನಿಮ್ಗೆ? ಯಾರು ಮಾಡಿರೋದನ್ನ ನಾವು ಸ್ವೀಕರಿಸಿದ್ರೆ ಏನಾಗತ್ತೆ, ಆ ವ್ಯಕ್ತಿದಲ್ಲಿರೋಂಥ ಕರ್ಮ ಏನಿದೆಯೋ ಅವಂದು ಆ ವ್ಯಕ್ತಿ ನಮಗೆ ಟ್ರಾನ್ಸ್ಫರ್ ಆಗತ್ತದು. ಅದಕ್ಕೆ ನಾವು ಕರ್ಮನ ಅನುಭವಿಸಿದ್ರೆ ಏನಾಗತ್ತೆ, ನಾವು ಕಷ್ಟನ ಅದಕ್ಕೆ ಅನುಭವಿಸ್ತೀವಿ. ಅದಕ್ಕೆ ನಾವು ಕರ್ಮ ಇಲ್ದಿರೋ ಅಂಥದ್ದು ಮಾತ್ರ ಸ್ವೀಕರಿಸ್ಬೇಕು. ಯಾವಾಗ ಭಗವಂತನಿಗೆ ನಾವು ಅರ್ಪಿಸ್ತೀವೋ ಅದ್ರ ಕರ್ಮ ಅನ್ನೋದು ತೆಗೆದು ಬಿಡ್ತಾನೆ ಕೃಷ್ಣ, ಅದನ್ನ ಪವಿತ್ರ ಮಾಡ್ಬಿಡ್ತಾನ ಅವನು. ಯಾಕಂದ್ರೆ ಭಗವಂತ ಪವಿತ್ರ, ಅವನು ಪವಿತ್ರೋವಾ ಅಂತ ಕರೀತಾರ ಅವನಿಗೆ. ಅಂದ್ರೆ ಏನೇನ್ ಈ ಪ್ರಪಂಚದಲ್ಲಿ ಅಪವಿತ್ರ ಇದೆಯೋ ಅದನ್ನೆಲ್ಲ ಪವಿತ್ರಗೊಳಿಸ್ತಾನ ಅವನು. ಅಷ್ಟು ಶಕ್ತಿ ಇದೆ ಕೃಷ್ಣನಲ್ಲಿ, ಭಗವಂತನಲ್ಲಿ. ಅದಕ್ಕೆ ನೋಡು, ಆಚಮನ ಮಾಡ್ಬೇಕಾದ್ರೆ ನಾವೇನ್ ಹೇಳ್ತೀವಿ? ಓಂ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ. ಫಸ್ಟ್ ಆಚಮನನೇ ಮಾಡೋದು. ಏನೇ ಪೂಜೆದಲ್ಲಿ ಕೂತ್ಕೊಂಡ್ರು ಆಚಮನದಿಂದ ಶುರುವಾಗತ್ತೆ ಅಲ್ವಾ, ಕೊನೆಗೆ ಕೃಷ್ಣಾರ್ಪಣ ಮಸ್ತು ಇಂದ ಕೊನೆಗೊಳ್ಳುತ್ತೆ. ಸೊ ಭಗವಂತನ ನಾಮ ಪ್ರತಿಯೊಂದು ವೇದದ ಒಂದು ವೇದಿಕ್ ಕಾರ್ಯಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ನಡೆಯುತ್ತೆ. ಭಗವಂತನ ಸ್ವೀಕರಿಸಲೇಬೇಕು. ನಾಮದ ಉಚ್ಚಾರಣೆಯಿಂದನೇ ಶುರುವಾಗೋದು. ಸೊ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಎಲ್ಲ ಅದರಲ್ಲಿ ಕರ್ಮಗಳು ಹೋಗಿ ಪವಿತ್ರ ಆಗಿ ನಮ್ಮ ಮನಸ್ಸನ್ನ ಆರೋಗ್ಯವಾಗಿರ್ಸ್ತಾನೆ ಭಗವಂತ. ನಮ್ಮ ಶರೀರ ಆರೋಗ್ಯವಾಗಿರುತ್ತೆ. ನಾವು 3 ತ್ರಿಗುಣಗಳ ಒಂದು ಪ್ರಭಾವದಿಂದ ಹೊರಗಡೆ ಬರ್ತೀವಿ ಅಲ್ವಾ. ಎಲ್ಲಿವರೆಗೂ ತ್ರಿಗುಣ ಪ್ರಭಾವ ಇದೆಯೋ ನಮ್ಮಲ್ಲಿ
ಅಲ್ಲಿವರೆಗೂ ನಾವು ಪಾಪ ಮಾಡ್ತಾನೆ ಇರ್ತೀವಿ. ನೋಡೋರು ಸಾತ್ವಿಕ ಗುಣದಲ್ಲಿ ಇದ್ರೂ ಕೂಡ ಅದು ಕೂಡ ನಮ್ಮಲ್ಲಿ ಎಷ್ಟೊಂದ್ಸರಿ ಪಾಪ ಮಾಡ್ಸತ್ತೆ. ಗೊತ್ತಾ? ಅದು ನಿರ್ಗುಣ ಅಲ್ಲ, ಅದು ಸಾತ್ವಿಕ ಸ್ವಭಾವ ಕೂಡ ನಮ್ಮನ್ನ ಬಂಧನಕ್ಕೆ ಕಾರಣ ಮಾಡೇ ಮಾಡುತ್ತೆ. ಕೃಷ್ಣನಿಗೆ ಅರ್ಪಿಸಿದ ತಕ್ಷಣ ಏನಾಗತ್ತೆ, ಅದು ಆಹಾರ ನಿರ್ಗುಣ ಆಗತ್ತೆ, ಪವಿತ್ರ ಆಗತ್ತೆ, ಪ್ರಸಾದ ಆಗತ್ತೆ. ಅದು ನಮ್ಗೆ ಎಲ್ಲಾ ರೀತಿ ರಕ್ಷಣೆಯನ್ನ ಕೊಡುತ್ತೆ. ಭಗವಂತನಿಗೆ ಅರ್ಪಿಸಬಹುದಾದ ಆಹಾರ ಪದಾರ್ಥಗಳು ಎಂತವು? ಓಕೆ, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಹಾಗಾದ್ರೆ ಏನ್ ಬೇಕಾದ್ರೂ ಅರ್ಪಿಸ್ಬೋದಾ? ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ. ಸಾತ್ವಿಕ ಆಹಾರವನ್ನ ಮಾತ್ರ. ಅಲ್ವಾ? ಸಾತ್ವಿಕ ಆಹಾರ ಕ್ಲಿಯರ್ ಆಗಿ ಕೃಷ್ಣ ಹೇಳ್ತಾನೆ ಇಲ್ಲಿ ಅಲ್ವಾ? ಮೊಟ್ಟೆ, ಮೀನು, ಮಾಂಸ, ಇದು ಯಾವುದು ಸಾತ್ವಿಕ ಲಕ್ಷಣ ಅಲ್ಲ. ಇದೆಲ್ಲ ರಾಜಸಿಕ ತಾಮಸಿಕದಲ್ಲಿ ಬರುತ್ತೆ. ಎಲ್ಲ ತಾಮಸಿಕ ಆಹಾರ. ಇದು ತಾಮಸಿಕ ಆಹಾರನ ಕೃಷ್ಣ ಭಗವಂತ ಸ್ವೀಕರಿಸೋದೇ ಇಲ್ಲ. ಆಲ್ಕೋಹಾಲು, ನಶಾ, ಸಿಗರೆಟ್ಟು, ಗಾಂಜಾ, ಹಿಂಗೆ ಇನ್ನೇನೇನಿದೆಯೋ ನಂಗೆ ಗೊತ್ತಿಲ್ಲ ಪದಗಳು. ಅದು ಯಾವುದನ್ನು ಅರ್ಪಿಸಕ್ಕಾಗಲ್ಲ ಭಗವಂತನ. ತಗೊಳ್ಳೋದಿಲ್ಲ, ಅದು ಅಪರಾಧ, ಅದು ಸೇವಾಪರಾಧ. ಅದು ನಾವ್ ಏನಾದ್ರು ತಂದ್ಬಿಟ್ಟು ತರ ಕೊಟ್ರೆ, ನಾನ್ ತಿಂತೀನಿ ಭಗವಂತ, ನೀನ್ ತಗೋ ಇದನ್ನ ನೀನು ತಿನ್ನು ಅಂತ ಹೇಳ್ದಂಗೆ ನಾನು ತಗೊಳ್ಳಲ್ಲ. ಭಗವಂತ ಕ್ಲಿಯರ್ ಆಗಿ ಹೇಳ್ತೇಲ್ವಾ, ನಾನು ತಗೊಳ್ಳೋದು ಓನ್ಲಿ ಸಾತ್ವಿಕ ಆಹಾರ. ಇಲ್ಲಿ ಹೇಳ್ತಾರಲ್ವಾ, ಪ್ರಭುಪಾದರು ಕೂಡ ಹೇಳಿದಾರಲ್ವಾ, ತಟ್ಟು ಮನುಷ್ಯರು ತಿನ್ಬೇಕಾಗಿರುವಂತ ಪದಾರ್ಥಗಳೇನಪ್ಪ? ತರಕಾರಿಗಳು, ಹಣ್ಣು, ಹಾಲು. ಹೌದಲ್ವಾ? ಇಲ್ಲಿ ನೋಡಿ, ಆಹಾರಗಳಂದ್ರೆ ತರಕಾರಿ, ಧಾನ್ಯ, ಹಣ್ಣು, ಹಾಲು, ನೀರು. ಇದು ಮನುಷ್ಯರು ತಿನ್ಬೇಕಾಗಿರೋಂಥ. ಯಾಕಂದ್ರೆ ನಮ್ಮ ಹಲ್ಲು ನೋಡಿ, ನಿಮ್ ಹಲ್ಲು ನೋಡಿದ್ರೆ ನಮ್ಮ ಹಲ್ಲಲ್ಲಿ ಯಾವುದು ಕೋರೆ ಹಲ್ಲಿಲ್ಲ. ಪ್ರಾಣಿಗಳಲ್ಲಿ ಕೋರೆ ಹಲ್ಲಿರುತ್ತೆ ಅಲ್ವಾ? ಅದು ಮಾಂಸ ಭಕ್ಷ ತಿನ್ನುವಂಥದಕ್ಕೆ ತಯಾರಾಗಿರುವಂಥದ್ದು ಹಲ್ಲುಗಳು. ನಮಗ್ ಒಂದೇ ಆ ಕಡೆ ಈ ಕಡೆ 2 ಕೊಟ್ಟಿದ್ದಾನೆ ಅಷ್ಟೇ, ಏನಾರು ಹಾರ್ಕೊಳ್ಳೋದಿಕ್ಕೆ. ಆದ್ರೆ ನಮ್ಗೆ ಹಲ್ಲು ಕೂಡ ಆ ರೀತಿದ್ ಕೊಟ್ಟಿಲ್ಲ. ಓಕೆ, ಸೊ ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡೋಣ, ಇನ್ನೊಂದು ಕ್ಲಾಸ್ ಮಾಡ್ತೀನಿ. ಯಾಕೆ ಆಹಾರದಲ್ಲಿ ಈ ನಿಷೇಧ, ಯಾವ ತರ ಆಹಾರ ತಗೋಬಹುದು, ಯಾವ ತರ ಆಹಾರ ತಗೋಬಾರ್ದು, ಏನಾದ್ರ ಡಿಸ್ಅಡ್ವಾಂಟೇಜು, ಅದೆಲ್ಲ ಒಂದ್ ಕ್ಲಾಸ್ ಮಾಡೋಣ. ಸ್ಪೆಷಲ್ ಕ್ಲಾಸ್ ಅದು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಒಂದು ಎಕ್ಸ್ಟ್ರಾ ಕ್ಲಾಸ್ ಮಾಡೋಣ ಅದಕ್ಕೆ. ಓಕೆ, ಅದರ ಒಂದು ಪರಿಣಾಮ ಏನಾಗತ್ತೆ, ಅದ್ರಲ್ಲಿ ಯಾವ ರೀತಿ ಗುಣಲಕ್ಷಣಗಳಿರುತ್ತೆ, ಇದ್ರಲ್ಲಿ ಯಾವ ರೀತಿ ಗುಣಲಕ್ಷಣಗಳಿರುತ್ತೆ ಸಾತ್ವಿಕ ಆಹಾರದಲ್ಲಿ. ಓಕೆ, ಯಾವ ರೀತಿ ಮನಸ್ಥಿತಿ ಬದಲಾಗತ್ತೆ, ಓಕೆ, ಶಾಸ್ತ್ರದ ಪ್ರಮಾಣ ಏನು, ಅದೆಲ್ಲ ಒಂದ್ ಸ್ವಲ್ಪ ಕುಲಂಕುಷವಾಗಿ ಒಂದು ಕ್ಲಾಸ್ ಮಾಡೋಣ. ಓಕೆ, ಹಲೋ ಮಾತಾಜಿ, ಹ್ಮ್ ಈಗ ನಾವು ಈಗ ಯಾರು ನಮ್ಗೆ ಊಟಕ್ಕೆ ಕರೆದ್ರಿ, ಅವ್ರು ಈಗ ಅವ್ರು ಸಾತ್ವಿಕ ಮಾಡಿರ್ತಾರ ಅನ್ನೋದು ನಮಗ್ ಗೊತ್ತಿರಲ್ಲ, ಆದ್ರೆ ನಾವು ಹೋಗ್ಲೇಬೇಕಲ್ವಾ ಅಲ್ಲಿ? ಅದೇ ಅವರಿಗೆ ಕೇಳಿ ತಿಳ್ಕೊಬೋದು. ಈ ತರ ನಾನು ಪ್ರತಿನಿತ್ಯ ಭಗವಂತನ ನಾಮ ಜಪ ಮಾಡ್ತಾ ಇದ್ದೀನಿ, ನಾನೊಂದು ವ್ರತ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ತಿಂದ್ರೆ ಓನ್ಲಿ ಸಾತ್ವಿಕ ಆಹಾರನ ಸ್ವೀಕರಿಸ್ತೀನಿ. ಸೊ ಆ ಥರದ ಏನಾದ್ರು ಪದಾರ್ಥ ಇದ್ರೆ ನಾನು ತಗೋತೀನಿ ಅಂತ ನೀವು ನಿಧಾನಕ್ಕೆ ಹೇಳ್ಬೋದು. ಅದೇ ನಮ್ಮ ರಿಲೇಷನ್ ಒಳಗ ಹೋಗಿದ್ರಿ ಅವ್ರು, ಇಲ್ಲ ನೀ ಆತರ ಇಷ್ಟ ಯಾಕೆ ಮಾಡ್ತಿ, ನಮ್ಮನೊಳಗ ಏನು ಮಾಡಲ್ಲ, ನಿನಗೆ ಯಾಕೆ ಬೇಕು, ಈ ತರ ಹೇಳ್ತಾರಲ್ರಿ. ಅದು ಏನಾಗತ್ತೆ, ರಿಲೇಷನ್ ಅಲ್ಲಿ ಅವರುಗಳಿಗೆ ಅರ್ಥ ಆಗಲ್ಲ. ನಾವು ಮಾಡೋದು ಎಷ್ಟು ಉನ್ನತವಾದಂತ ಕಾರ್ಯ ಅನ್ನೋದು ಅರ್ಥ ಆಗಲ್ಲ. ತಿನ್ನೋದ್ರ ಬಗ್ಗೆ ಮಾತ್ರನೇ ಅವ್ರಿಗೆ ಚಿಂತೆ ಇರೋದು. ನಾವೀಗ ತಿಂದೆ ಹೋದ್ರೆ ಏನಾಗತ್ತಂತೆ, ಅದ್ರಿ ನಾವೀಗ ತಿಂತೀವಲ್ರಿ, ಅದಕ್ಕೆ ಈಗ ದೇವ್ರಿಗೆ ನಾವು ಹೇಳ್ಬಿಡ್ಬೇಕಾ, ಹಿಂಗ ಇಲ್ಲಪ್ಪ ಈಗ ಮತ್ತ ಅವ್ರು ನಮಗ್ ಕರ್ದಿದ್ದಾರೆ, ನಾವು ಇದು ತಿಂದಿನಿ ಇದು ಅಂತಂದು ದೇವ್ರಿಗೆ ಅರ್ಪಿಸ್ಬಹುದಾ? ಅಂದ್ರೆ ನಾನ್ ವೆಜ್ ಅದ ಅಲ್ರಿ, ತರಕಾರಿ ಪಲ್ಯನ ತಿಂದ್ರೆ ಅಂದ್ರೆ ಅವು ಸಾತ್ವಿಕ ಮಾಡಿರಲ್ಲ ಅವ್ರು ಒಳ್ಳೆ ಮನಸ್ಸಿಂದ ಬೆರೆಸಿರ್ತಾರ ಅವರು, ಒಳ್ಳೆ ಮನಸ್ಸಿಂದ ಮಾಡಿರಲ್ಲ. ಈರುಳ್ಳಿನೋ ಬೆಳ್ಳುಳ್ಳಿನೋ ಎಲ್ಲ ಬೆರೆಸಿರ್ತಾರ ಅವರು, ಸಾತ್ವಿಕ ಬರೋದಿಲ್ಲ ಅದು. ಹಾಗಾಗಿ ಅದನ್ನ ನಾವು ಭಗವಂತನಿಗೆ ಅರ್ಪಿಸಕ್ ಆಗಲ್ಲ. ನೀವು ಹೋಗ್ಲೇಬೇಕು ಅಂತಿದ್ರೆ ಫಸ್ಟ್ ಬೆಸ್ಟ್ ಉಪಾಯ ಏನಂದ್ರೆ ಹೋಗದೆ ಇರೋದು. ಫಸ್ಟ್ ಬೆಸ್ಟ್ ಉಪಾಯ ಏನಪ್ಪಾ, ನೀವು ಹೋಗದೆ ಇರೋದು ಆ ಕಾರ್ಯಕ್ಕೆ, ಇಲ್ಲ ಊಟ ಸಮಯಕ್ಕೆ ಹೋಗದೆ ಇರೋದು. ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬನ್ನಿ. ಊಟಕ್ಕೆ ಹೋಗ್ಬೇಕು ಅಂದ್ರೆ ಅದು ತುಂಬಾ ದೊಡ್ಡ ರಿಸ್ಕ್. ಅದು ಹೊಟ್ಟೆ ಸರಿ ಇಲ್ಲ ಅಂತ ಏನಾದ್ರೂ ಹೇಳಿ ಪರವಾಗಿಲ್ಲ, ಕೃಷ್ಣನ್ಗೋಸ್ಕರ ಏನ್ ಸುಳ್ಳು ಹೇಳಿದ್ರು ಪರವಾಗಿಲ್ಲ. ಗೋಪಿಯರೆಲ್ಲ ಹೆಂಗೆಲ್ಲ ಎಷ್ಟೆಲ್ಲ ಕಾರಣಗಳು ಹೇಳಿ ಹೋಗ್ತಾ ಇದ್ರು ಅವರು. ನಮ್ಮ ಭಕ್ತಿ ಉಳಿಸ್ಕೊಳ್ಳೋದಿಕ್ಕೆ ಪರವಾಗಿಲ್ಲ, ಇವ್ರುಗಳಿಗೆ ಏನ್ ಹೇಳಿದ್ರು ನನಗೆ ನಡೆಯುತ್ತೆ. ಎರಡನೇದು, ಅಲ್ಲಿ ಹೋದ್ರು ನೀವು ಜ್ಯೂಸೋ ಏನು ಹಾಲೋ ಇಲ್ಲ ಮಜ್ಜಿಗೆನೋ ಇಲ್ಲ ಮೊಸರನ್ನನೋ ಅಂಥದನ್ನ ಸ್ವೀಟೋ ಯಾವ್ದ್ರಲ್ಲಿ ಖಂಡಿತವಾಗಿ ಖಚಿತವಾಗಿ ನಿಮಗೆ ಗೊತ್ತು ಅದ್ರಲ್ಲಿ ಏನು ಬೆರಕೆ ಇಲ್ಲ ಅನ್ನೋದು, ಅಂಥದ್ದನ್ನು ಸ್ವೀಕರಿಸಿ. ನಾವು ಡಾಕ್ಟರ್ ಹೇಳಿದಾರೆ ಇದನ್ನೇ ತಗೋಬೇಕು ಅನ್ಬಿಡಿ.
ಮುಗ್ದೇ ಹೋಯ್ತಲ್ಲಿ. ಭಗವಂತ ಹೇಳಿದ್ದಾನೆ, ಭಕ್ತರು ಹೇಳಿದ್ದಾನೆ, ಶಾಸ್ತ್ರ ಹೇಳಿದಾನೆ, ಅವ್ರು ಯಾರು ನಂಬಲ್ಲ. ಡಾಕ್ಟರ್ ಹೇಳಿದಾರೆ, ಓಕೆ 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 ಅಂತ ಎಷ್ಟೊಂದು ಸರಿ ನಮ್ಮ ಆರೋಗ್ಯ ಅಂದ್ರೆ ಆ ಥರ ಪ್ರಯತ್ನ ಮಾಡಬೇಕು. ಇಲ್ಲಪ್ಪ ನಾನು ಮಾತಾಡಿದ್ರೇನೆ ಅವರೆಲ್ಲ ನನ್ನ ಆಡ್ಕೋತಾರೆ, ನಂಗೆ ಅವಮಾನ ಆಗತ್ತೆ ಅಂತ ಭಯ ಪಟ್ಕೊಂಡ್ರೆ ನಾವು ಹೆಂಗ್ ಭಕ್ತರಾಗಕ್ಕಾಗತ್ತೆ ಅಲ್ವಾ? ಸ್ವಲ್ಪ ಧೈರ್ಯ ಮಾಡ್ಕೋಬೇಕು. ಏನಿದೆ ಅದ್ರಲ್ಲಿ? ನಾವೇನ್ ತಪ್ಪು ಕಾರ್ಯ ಮಾಡ್ತಿಲ್ವಲ್ಲ ಅಲ್ವಾ? ನಾವು ತಪ್ಪು ಮಾಡ್ತಿರೋ ತರ ಯಾಕೆ ನಡ್ಕೋಬೇಕು? ನಾವು ತಪ್ಪೇನ್ ಮಾಡ್ತಿಲ್ವಲ್ಲ. ನಾವೇನಂತಿದೀವಿ? ತಿಂತೀವಪ್ಪ, ನಿಮ್ಮ ಮನೇಲಿ ತಿಂತೀವಿ, ನಮ್ಗೆ ಸಾತ್ವಿಕವಾಗಿ ಮಾಡ್ಕೊಡಿ, ನಾವು ತಿಂತೀವಿ. ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ ಹೇಳ್ಕೊಂಡು ತಿಂತೀವಿ. ಅದ್ರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲ ಅನ್ಕೊಳ್ಳೋಣ, ತಿನ್ಬೇಕು. ಅವಾಗ ರಪ್ಪಿಸಕ್ ಆಗಲ್ಲಪ್ಪ, ಈಗ ಮನೆ ತರ ನೈವೇದ್ಯದಲ್ಲಿ ನೈವೇದ್ಯ ಮಾಡಕ್ ಆಗಲ್ಲ. ಅವಾಗೇನ್ ಮಾಡ್ತೀವಿ? ಅವಾಗೇನಂತೀವಿ? ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ 3 ಸರಿ ಹೇಳ್ಕೊಂಡು ಏನು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಪ್ರಣಾಮ ಮಂತ್ರ ಹೇಳ್ಕೊಂಡು, ಗುರು ಪ್ರಣಾಮ ಮಂತ್ರ ಹೇಳ್ಕೊಂಡು, ಮಹಾಮಂತ್ರ ಹೇಳ್ಕೊಂಡು ಸ್ವೀಕರಿಸ್ತೀವಿ. ತಿಂದ್ರೆ ಏನಾಗತ್ತೆ? ತಿಂದ್ರೆ ನಮ್ಗೆ ಮತ್ತೆ ಕರ್ಮ ಸೇರ್ಕೊಳತ್ತೆ, ಅವ್ರ ಕರ್ಮ ನಮಗ್ ಬರುತ್ತೆ, ಮತ್ತೆ ನಾವು ಕಷ್ಟಪಡ್ತೀವಿ ಪ್ರಪಂಚದಲ್ಲಿ. ಅಷ್ಟೇ. ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಮಾಡಿ, ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿ, ಅವ್ರಿಗೆ ಹೇಳೋದಿಕ್ ತಿದ್ದ ಪ್ರಯತ್ನ ಮಾಡಿ, ತಿಳಿಸಿ. ನೀವು ಮಾಡೋ ಕಾರ್ಯಗಳನ್ನ ಸ್ವಲ್ಪ ಸ್ವಲ್ಪ ಹೇಳ್ಕೊತಾ ಇರ್ಬೇಕು. ಹೋಗಿ ಅದಕ್ಕೋಸ್ಕರ ಪೂರ್ತಿಯಾಗಿ ನಾವು ಕಟ್ ಮಾಡ್ಕೊಳಕ್ಕೂ ಆಗಲ್ಲ. ನಮ್ಮ ಸಂಬಂಧಿಕರ ಜೊತೆ ನಾವ್ ಯಾರು ಅನ್ನೋದೇ ಅವ್ರಿಗೆ ಗೊತ್ತಾಗ್ದಿರಂಗ್ ಆಗ್ಬಿಡ್ಬಾರ್ದು. ನಾವೇನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗ್ದಿರಂಗ್ ಆಗ್ಬಾರ್ದು. ನಾವೇನು ಇಲ್ಲಿ ಡಕಾಯಿತಿ ಮಾಡ್ತಾ ಇಲ್ಲ, ಇಲ್ಲಿ ಗುಂಡುಗಳೇನ್ ತಯಾರು ಮಾಡ್ತಾ ಇಲ್ಲ ನಾವು, ಅಲ್ವಾ? ನಾವು ಈ ಪ್ರಪಂಚದಿಂದ ಹೊರಗೆ ಹೋಗೋದಿಕ್ ಪ್ರಯತ್ನ ಮಾಡ್ತಿರೋದು, ಮುಕ್ತಿ ದಾರಿ ನೋಡ್ಕೋತಾ ಇದೀವಿ ನಾವು. ಸೊ ಸ್ವಲ್ಪ ಅವಾಗ ಸಿಕ್ದಾಗ್ಲೆಲ್ಲ ನೀವು ಹೇಳ್ಕೊತಾ ಇರ್ಬೇಕು. ಈ ತರ ನಾನು ಭಗವದ್ಗೀತೆ ಕ್ಲಾಸ್ ಕೇಳ್ತಿದ್ದೀನಿ, ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ, ನಾನು ಜಪ ಮಾಡ್ತಾ ಇದ್ದೀನಿ, ಇದ್ ಮಾಡ್ತಿದ್ದೀನಿ, ಹೇಳ್ಕೊತಿರ್ಬೇಕು ನಿಮ್ಮ ಆಕ್ಟಿವಿಟೀಸ್ ಬಗ್ಗೆ. ಅವಾಗ ಸ್ವಲ್ಪ ಹೌದಾ ಫಸ್ಟ್ ಶುರುದಲ್ಲಿ ಬೇಡ ಅಂತಾರೆ, ಆಮೇಲೆ ನೋಡು ಇಷ್ಟೆಲ್ಲ ಕಷ್ಟಗಳಿದೆ ಪ್ರಪಂಚದಲ್ಲಿ, ಮತ್ತೆ ಇದ್ರಿಂದ ಹೊರಗಡೆ ಏನ್ ಬರೋದು, ಹೇಗ್ ಬರೋದು, ಮತ್ ಭಗವಂತನ ಸ್ಮರಣೆ ಮಾಡಿದ್ರೆ ಹೇಗ್ ಸಾಧ್ಯ, ನನಗೆ ಯಾರು ಪರಿಹಾರ ಕೊಡ್ತಾರೆ ಅಂತ ನಾವು ಹೇಳ್ತಾ ಹೌದು ನಿಧಾನಕ್ಕೆ ಅವರೇ ಸ್ವೀಕರಿಸ್ತಾರೆ. ಹೌದಂತಾರ ನೋಡಿ ಒಂದಿನ. ಹೌದ್, ನೀನ್ ಮಾಡ್ತಾ ಇರೋದ್ ಸರಿ, ನಿನ್ ಕೇಲಾಗತ್ತಪ್ಪ, ನನ್ ಕೇಲಾಗಲ್ಲ ಅಂತಾರೆ. ಒಮ್ಮೆ ಫಂಕ್ಷನ್ ಒಳಗ್ ನಾನು ನಾಮ ಹಚ್ಕೊಂಡಿದ್ದೆ ಮಾತಾಡ್ಸಿ, ನಾಮ ಹಚ್ಕೊಂಡಿದ್ದೆ. ಅವರು ನೀ ಏನು ಹರಿಕೃಷ್ಣ ಹಚ್ಕೊಂಡಿಲ್ಲ ಅಂತಂದ್ರಿ. ಇಲ್ಲ, ನನ್ನ ಪಾಂಡುರಂಗನು ಅವನೇ, ಹರಿಕೃಷ್ಣನು ಅಂದ್ರು ಅವರೇ. ನಾನು ಅದು ನಾ ಅರ್ಪಿಸ್ಬಿಟ್ಟಿನ್ರಿ, ಈಗ ನಾ ಹಚ್ಕೋತೀನಿ ಅಂತ ಹೇಳಿದಾರೆ. ನಾವು ಏನಿದೆ ಇವಾಗ ತಿಲಕ ನೋಡಿದ್ರೆ ಅವ್ರಿಗೆ ಭಗವಂತ ನಾಪಕ ಬರ್ತಾರಲ್ವಾ? ಭಗವಂತ ನಾಪಕ ಬರೋದು ಶುಭನಾ ಅಶುಭನಾ? ಶುಭ. ಎಂತ ದೊಡ್ಡ ಪಾಪಿ ವ್ಯಕ್ತಿ ಕೂಡ ತಿಲಕ ನೋಡಿದ್ರೆ, ಡಿವೋಟಿಸ್ ಹಚ್ಕೊಂಡು ತಿಲಕ ನೋಡಿದ್ರೆ ಅವನಿಗೆ ಎಷ್ಟೋ ಫಲಿತ ಬರುತ್ತೆ, ಅವ್ನ್ ಮಾಡಿರೋ ಪಾಪಗಳೆಲ್ಲ ಹೋಗತ್ತೆ. ಬರೀ ತಿಲಕ ನೋಡೋದ್ರಿಂದ, ಡಿವೋಟಿಸ್ ನೋಡೋದ್ರಿಂದ, ಬರೀ ನೋಡೋದ್ರಿಂದ ಅವ್ರು ಏನು ಮಾಡ್ಬೇಕಾಗಿಲ್ಲ ನಮ್ಗೆ. ಡಿವೋಟೀಸ್ ಅಂದ್ರೆ, ಭಕ್ತರು ಅಂದ್ರೆ ಅವ್ರು ಭಗವಂತನ ಆಸ್ತಿ ಇದ್ದಂಗೆ, ಗೊತ್ತಾಯ್ತಾ? ನಾವು ಜಸ್ಟ್ ಹೋದ್ರೆ ಸಾಕು, ಅವರ ಫಂಕ್ಷನ್ಗೋ ಅವ್ರ ಮನೆಗೋ, ಅವರಿಗೆ ಎಷ್ಟೋ ಫಲಿತ ಸಿಗತ್ತೆ. ಅದ್ ನಮ್ ದೊಡ್ಡತನ ಅಂತ ಅನ್ಕೋಬಾರ್ದು ನಾವು. ಓಕೆ, ಅದರಿಂದ ನಮಗ್ ಗರ್ವ ಬೆಳೆಯತ್ತೆ. ನಮ್ಮ ದೊಡ್ಡಸ್ಗೆ ಏನೂ ಇಲ್ಲ ಅದ್ರಲ್ಲಿ, ಅದು ಭಗವಂತನ ಕೃಪೆ, ನಮ್ ಗುರುಗಳ ಕೃಪೆ ಇಂದ ನಾವ್ ಅದನ್ನ ನಡ್ಕೋತಾ ಇರೋದು. ಆ ರೀತಿ ನಡ್ಕೋತಾ ಇರೋದಲ್ಲ, ಆ ರೀತಿ ನಾವು ತಿಲಕ ಹಚ್ಕೋತೀವಿ. ನಾಟ್ ದಟ್ ನಾವು ತೋರ್ಸ್ಕೊಳಕ, ನೋಡ ನಾನು ಎಷ್ಟು ದೊಡ್ಡವನು ಅಂತ ತೋರ್ಸ್ಕೊಳಕಲ್ಲ ಅಲ್ವಾ ನಾವು ಹಚ್ಕೊಂಡಿರೋದು. ನಾನೊಬ್ಬ ತುಚ್ಛ ಭಕ್ತ, ನನಗೆ ಭಕ್ತಿ ಮಾಡಕ್ಕೂ ಬರಲ್ಲ, ನಂಗೆ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ನಮ್ಗೇನು ಯೋಗ್ಯತೆ ಇಲ್ಲ. ಅದನ್ನೇ ನಾ ಹೇಳ್ದಂಗೆ ಕ್ಲಾಸಲ್ಲಿ, ನಮ್ಗೆ ಯೋಗ್ಯತೆ ಇಲ್ಲ, ಆದ್ರೂ ನಾವು ಏನೋ ಚಿಕ್ಕದಾಗಿ ಮಾಡ್ತಾ ಇದೀವಿ, ಅಳಿಲ್ಸಿವಿ. ಓಕೆ ಮಾತಾಜಿ? ಹೌದು ಮಾತಾಜಿ, ಸರಿ ಮಾತಾಜಿ, ತುಂಬಾ ನಾವು ಧನ್ಯವಾದಗಳು. ಎಲ್ಲವನ್ನು, ಥ್ಯಾಂಕ್ ಯು ಮಾತಾಜಿ, ಎಲ್ಲವನ್ನು ಪ್ರಭುವಿಗೆ ಏಕೆ ಅರ್ಪಿಸಬೇಕು? ಉತ್ತರ ಏನಿದಕ್ಕೆ? ನಾವು ಎಲ್ಲವನ್ನು ಪ್ರಭುವಿಗೆ ಏಕೆ ಅರ್ಪಿಸಬೇಕು? ಅರ್ಪಿಸಿದ್ರೆ ಏನಾಗತ್ತೆ? ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಬಾರ್ದಂದ್ರೆ ಒಪ್ಪಿಸ್ಬೇಕ್ರಿ. ಓಕೆ, ವೆರಿ ನೈಸ್. ಮತ್ತೆ ಯಾರು ಹೇಳ್ತಾರೆ? ಥ್ಯಾಂಕ್ ಯು ಮಾತಾಜಿ. ಮತ್ತೆ ಎಲ್ಲರೂ ಉತ್ತರ ಕೊಡ್ಬೇಕಪ್ಪ ನಂಗೆ ಇವತ್ತು. ದಿವ್ಯಾ ಮಾತಾಜಿ ಹೇಳಿ ಮಾತಾಜಿ. ದೇವರ ಪ್ರೀತಿ ನಮ್ಮ ಮೇಲೆ ಇರುತ್ತೆ ಮಾತಾಜಿ. ದೇವರ ಪ್ರೀತಿ ನಮ್ಮ ಮೇಲೆ ಇರುತ್ತೆ, ಕಟಾಕ್ಷ ನಮ್ಮ ಮೇಲೆ ಇರುತ್ತೆ. ಹೌದು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮತ್ತೆ ಅಮರನಾಥ್ ಪ್ರಭು ನೀವೇನಂತೀರಾ? ಇವತ್ತು ನನಗೆ ಯಾಕೋ ನೆಟ್ ಬಲೆ ಹೌದು ಪ್ರಭು, ಸರಿಯಾಗಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಕ್ಲಾಸಸ್. ತೊಂದ್ರೆ ಇಲ್ಲ ಪ್ರಭುಜಿ, ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ.
ಸರಿ ರೆಕಾರ್ಡಿಂಗ್ ಮಾತಾಜಿ. ಕಳ್ಸ್ಕೊಡ್ತೀನಿ ಪ್ರಭುಜಿ. ಅಲ್ಲಿಗೂ ಅದು Okay. ಮತ್ತೆ ಮತ್ತೆ ಸೇರ್ತಾ ಕೇಳಿಸ್ಕೊಂತ ಇದ್ದೀನಿ. ಓಕೆ ಪ್ರಭು, ನೋ ಪ್ರಾಬ್ಲಮ್ ಪ್ರಭುಜಿ. ಅರುಣಾ ಮಲ್ಯ ಮಾತಾಜಿ ಏನಂತೀರಾ ನೀವು? ನಾವು ಎಲ್ಲವನ್ನು ಪ್ರಭುವಿಗೆ ಏಕೆ ಅರ್ಪಿಸಬೇಕು, ಏನು ಉತ್ತರ ಕೊಡ್ತೀರಾ ನೀವು? ಹರೇ ಕೃಷ್ಣ ಮಾತಾಜಿ, ನಾನು ಈಗಷ್ಟೇ ಗೋಕರ್ಣದಿಂದ ಇದ್ ಮಾಡಿ ಬಂದಿದ್ದು, ಈಗಷ್ಟೇ ಬಂದು ಜಾಯ್ನ್ ಆಗಿದ್ದೆ ಈಗಷ್ಟೇ ಬಂದು ಜಾಯ್ನ್ ಆದ್ರ ಮಾತಾಜಿ. ಮಾತಾಜಿ? ಓಕೆ ಹೌದು, ಸಾರಿ ಮಾತಾಜಿ. ನೋ ಅಂದ್ರೆ ನಾವು ಪ್ರಾಬ್ಲಮ್ ಮಾತಾಜಿ. ಗೋಕರ್ಣಕ್ಕೆ ಹೋಗಿದ್ವಿ, ಓಕೆ ಅದು ಶ್ರಾದ್ದ ಕ್ರಿಯೆ ಮಾಡ್ಲಿಕ್ಕೆ, ಹಾಗೆ ಓಕೆ ಮಾತಾಜಿ. ಈಗಷ್ಟೇ ಬಂದ್ವಿ ಮಾತಾಜಿ. ಈಗಷ್ಟೇ ಬಂದು ಓಕೆ, ಥ್ಯಾಂಕ್ ಯು ಜಾಯ್ನ್ ಮಾತಾಜಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮಾತಾಜಿ. ಓಕೆ ಮಾತಾಜಿ. ಸುಧಾ ಮಾತಾಜಿ ಏನಂತೀರಾ? ಹರೇ ಕೃಷ್ಣ. ಮಾತಾಜಿ, ಅವನೇ ಕೊಟ್ಟಿರೋದ್ರಿಂದ ಅವನಿಗೆ ಅರ್ಪಿಸಿ ನಾವು ತಗೊಳ್ಬೇಕು ಅನ್ನೋದು ಒಂದು ಉದ್ದೇಶ ಅಲ್ವಾ? ಅಲ್ವಾ? ಅವನೇ ಕೊಟ್ಟಿರೋದೆಲ್ಲ ನಮ್ಗೆ, ಎಲ್ಲ ಅವನೇ ಕೊಟ್ಟಿರೋದು, ಸೊ ಅವನಿಗೆ ಕೊಟ್ರೆ ಸೊ ಅದಕ್ಕೊಂದು ಮತ್ತೆ ಅರ್ಥ ತಿರ್ಗಾ ಇದೆ. ಅವನಿಗೆ ಅರ್ಪಿಸಿ ನಾವು ತಗೊಂಡ್ರೆ ಒಳ್ಳೇದು. ಕೆರೆಯ ಅದರ ನೀರನ್ನು ಫಲಿತ ಕೆರೆಗೆ ಸಿಗುತ್ತೆ. ಚೆಲ್ಲಿ. ಕೆರೆಗೆ ವೆರಿ ನೈಸ್. ಚೆಲ್ಲಿ. ಅಲ್ವಾ? ನಾವು ಭಗವಂತನಿಗೆ ಆ ನೀರ್ ತಗೊಂಡು, ಆ ಗಂಗೆ ನೀರು ತಗೊಂಡು ಗಂಗೆಗೆ ಕೊಡ್ತೀವಿ ನಾವು, ಹೌದಲ್ವಾ? ತಂದೆ ತಾಯಿಂದ ದುಡ್ಡು ತಗೊಂಡು ನಾವು ಅವ್ರಿಗೆ ಅದೇ ದುಡ್ಡು ಕೊಡ್ತೀವಿ ನಾವು, ಅಲ್ವಾ? ಯಾರಿಂದ ತಗೊಂಡಿದೀವೋ ಅವರಿಗೆ ನಾವು ವಾಪಸ್ ಕೊಡ್ತಾ ಇರೋದು. ನಮ್ದೇನಿದೆ ಇದರಲ್ಲಿ? ವೆರಿ ನೈಸ್ ಪಾಯಿಂಟ್ ಮಾತಾಜಿ. ಮತ್ತೆ ಯಾರು ಉತ್ತರ ಕೊಡ್ತೀರಾ? ಗಾಯತ್ರಿ ಮಾತಾಜಿ, ಗಾಯತ್ರಿ ಶನಾಯಿ ಮಾತಾಜಿ. ಅವ್ರು ಹೇಳಿದ್ರಲ್ಲ ಮಾತಾಜಿ, ಅದೇ ಆನ್ಸರ್. ಮತ್ತೆ ನಮ್ಮ ಪಾಪನೂ ಪರಿಹಾರ ಆಗತ್ತೆ, ಎಲ್ಲಾನು ಅವರಿಗೆ ಬಿಟ್ಟು ಕೊಟ್ಟ ಹಾಗೆ ಭಗವಂತನಿಗೆ. ಎಸ್, ಎಲ್ಲ ಭಗವಂತನಿಗೆ ಕೊಟ್ರೆ ನಾವೆಲ್ಲ ಪಾಪಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ. ಮಾತಾಜಿ, ಮುಕ್ತಿಧಾಮಕ್ಕೆ ಹೋಗೋ ಒಂದು ಉದ್ದೇಶಕ್ಕೂ ನಾವು ನೈವೇದ್ಯ ಮಾಡ್ತೀವಿ. ಎಲ್ಲಿ ಹೋಗ ಮಾತಾಜಿ? ನಾವು ಕೃಷ್ಣನ ಒಂದು ಪಾದಕ್ಕೆ ಸೇರ್ಲಿಕ್ಕೆ. ಭಗವಂತನ ಪಾದ ಸೇರ್ಬೇಕು ಅಂದ್ರೆ ಭಗವಂತನಿಗೆ ನಾವು ಅರ್ಪಿಸದೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದು ನಿಜ ಅಲ್ವಾ? ಎಲ್ಲ ಭಗವಂತನಿಗೆ ಸೇರಿದ್ಮೇಲೆ ಭಗವಂತನಿಗೆ ಇಡೀ ಆಧ್ಯಾತ್ಮಿಕ ಲೋಕನೂ ಅವಂದೇ ಅಲ್ವಾ? ಅಹಂ ಸರ್ವಸ್ಯ ಪ್ರಭವೋ ಅಲ್ವಾ? 10ನೇ ಅಧ್ಯಾಯ 8ನೇ ಶ್ಲೋಕ, ತುಂಬಾ ಮುಖ್ಯವಾದ ಶ್ಲೋಕ ಇದು, ಎಲ್ಲರೂ ನಾಪ್ಕ ಇಟ್ಕೋಬೇಕು. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಎರಡು, ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ, ಎರಡು ನನ್ನಿಂದನೇ ಹೊರಗೆ ಬರ್ತಿರೋದು ಅಂತ ಕೃಷ್ಣ. ಎರಡಕ್ಕೂ ಮೂಲ ನಾನೇ ಅಂತಾನೆ. ಸೊ ಹಾಗಾಗಿ ಯಾರು ಮೂಲನೋ ಭಗವಂತನೋ ಅವನಿಗೆ ನಾವು ಅರ್ಪಿಸ್ತಾ ಇರೋದು, ಅದ್ರಲ್ಲಿ ಏನೂ ತಪ್ಪಿಲ್ಲ. ಅದು ಕರೆಕ್ಟ್. ಅದು ಇನ್ಫ್ಯಾಕ್ಟ್ ಅದು ಕರೆಕ್ಟ್ ವಿಧಾನ. ಭಗವಂತನಿಗೆ ಅರ್ಪಿಸಿದ್ರೇನೆ ಕರೆಕ್ಟ್. ಮಾತಾಜಿ, ಹರೇ ಕೃಷ್ಣ. ನಾನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಬಹುದಾ ಮಾತಾಜಿ? ಎಸ್ ಪ್ರಭು, ಒಂದು 5 ಮಿನಿಟ್ಸ್ ಟೈಮ್ ಕೊಡಿ ಪ್ರಭು. ಒಂದು 5 ಮಿನಿಟ್ಸ್ ನಾವು ಜಸ್ಟ್ ನಾಮಾಮೃತ ಮಾಡ್ಬಿಟ್ಟು ನಾಮಾಮೃತ ಒಂದು ಮಾಡ್ಬಿಡೋಣ, ಅದಾದ್ಮೇಲೆ ನೀವು ಹೇಳಿ ಪ್ರಭು. ಓಕೆ ಪ್ರಭು? ಸರಿ ಮಾತಾಜಿ. ಭಗವಂತನಿಗೆ ನೀವು ಅರ್ಪಿಸಿದ್ದಲ್ಲಿ ಏನಾಗುತ್ತದೆ? ಎಸ್, ಅದನ್ನ ಚರ್ಚೆ ಮಾಡಿದ್ವಿ ಅಲ್ವಾ? ಅದರಲ್ಲಿರುವಂತ ಎಲ್ಲ ಪಾಪಕರ್ಮಗಳು ಹೋಗ್ಬಿಡುತ್ತೆ. ಎಸ್, ಓಕೆ. ಶ್ರೀ ನಾಮಾಮೃತ ಯಾರು ಓದ್ತೀರಾ? ಇದು ಮುಖ್ಯವಾದಂತ ಸೆಕ್ಷನ್, ಇದು ನಾಮಾಮೃತ. ಯಾರು ನೆಟ್ ಸರಿ ಇದೆಯೋ? ಎಸ್, ಓದಿ ಮಾತಾಜಿ. ಸುಜಾತ ಮಾತಾಜಿ. ಸರಿ ಮಾತಾಜಿ. ಮಾನವ ಸಮಾಜದ ಅತ್ಯುನ್ನತ ಕಲ್ಯಾಣಕ್ಕಾಗಿ ಹರೇ ಕೃಷ್ಣ ಮಂತ್ರವನ್ನು ಎಲ್ಲರಿಗೂ ಬೋಧಿಸುವ, ನೃತ್ಯ ಮಾಡುವುದರ ಮೂಲಕ ಸಿರಿವಂತನಲ್ಲದವನು ಪರಮಪುತ್ರವನ್ನು ತೃಪ್ತಿಗೊಳಿಸಬಹುದು. ಶ್ರೀ ಚೈತನ್ಯರು ತಮ್ಮ ಭಕ್ತರಿಗೆ ಹೇಳುತ್ತಾರೆ, ನಾನು ಕೇವಲ ಒಬ್ಬ ಓಟಗಾರ. ನನ್ನ ಬಳಿ ಯಾವುದೇ ರಾಜ್ಯವಾಗಲಿ ಅಪಾರ ಸಂಪತ್ತಾಗಲಿ ಇಲ್ಲ. ನನ್ನ ಬಳಿ ಕೆಲ ಹಣ್ಣುಗಳು ಮತ್ತು ಹೂಗಳಿವೆ ಅಷ್ಟೇ. ಹಾಗೂ ಜೀವನದಲ್ಲಿ ಧರ್ಮ ನಿಷ್ಠೆಯನ್ನು ಸಾಧಿಸಿ ಲೋಸುಗ ನಾನು ಅವುಗಳನ್ನು ಬಳಸಲಿಚ್ಛಿಸುವೆ. ಮಾನವ ಸಮಾಜಕ್ಕೆ ಕಲ್ಯಾಣ ಕಾರ್ಯಗಳನ್ನು ನಿರ್ವಹಿಸುವುದರಲ್ಲಿ ತೊಡಗಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ತಾವು ಬಹಳ ಸಿರಿವಂತರಲ್ಲ ಎಂಬುದಾಗಿ ತಮ್ಮನ್ನು ತಾವು ಪ್ರಸ್ತುತಪಡಿಸಿಕೊಂಡರು ಮತ್ತು ತನ್ಮೂಲಕ ಮಾನವ ಕುಲದ ಅಭ್ಯುದಯಕ್ಕಾಗಿ ಓರ್ವನು ಬಹಳ ಸಿರಿವಂತನೋ ಅಥವಾ ಸಂತೃಪ್ತನೋ ಸಂಪದ್ಭರಿತನೋ
ಭರಿತನೂ ಬೇಕಿಲ್ಲವೆಂದು ಸೂಚಿಸಿದರು. ಮಾನವ ಸಮಾಜಕ್ಕೆ ಅನುಕೂಲಕರವಾದ ಚಟುವಟಿಕೆಗಳಲ್ಲಿ ತಾವು ನಿರ್ವಹಿಸಬಹುದೆಂದು ಇತರರಿಂದ ಅದು ಸಾಧ್ಯವಿಲ್ಲವೆಂದು ಶ್ರೀಮಂತರು ಕೆಲವೊಮ್ಮೆ ಹೆಮ್ಮೆ ಪಡುತ್ತಾರೆ. ಒಂದು ಉದಾಹರಣೆ ಎಂದರೆ ಅತ್ಯಲ್ಪ ಮಳೆಯ ಕಾರಣದಿಂದಾಗಿ ಭಾರತದಲ್ಲಿ ಆಹಾರ ಪದಾರ್ಥಗಳ ಅಭಾವ ಉಂಟಾದರೆ ಶ್ರೀಮಂತ ವರ್ಗದ ಕೆಲ ಸದಸ್ಯರು ಸರಕಾರದ ಸಹಯೋಗದೊಂದಿಗೆ ಬೃಹತ್ ವ್ಯವಸ್ಥೆಗಳನ್ನು ರಚಿಸಿ ಆಹಾರ ಪದಾರ್ಥಗಳನ್ನು ವಿತರಿಸುತ್ತಾರೆ. ಹಾಗೂ ಕೇವಲ ಕಾರ್ಯಚಟುವಟಿಕೆಗಳಿಂದಲೇ ಜನರ ಉತ್ಪಾದವಾಗುತ್ತದೆ ಎಂದು ಒಮ್ಮೆ ಪಡುತ್ತಾರೆ. ಆಹಾರ ಧಾನ್ಯಗಳೇ ಇರಲಿಲ್ಲವೆಂದರೆ ಶ್ರೀಮಂತರು ಆಹಾರವನ್ನು ಹೇಗೆ ವಿತರಿಸಬಲ್ಲರು? ಧಾನ್ಯಗಳ ಫಸಲು ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿದೆ. ಮಳೆ ಇಲ್ಲದಿದ್ದರೆ ಬೆಳೆ ಇರುವುದಿಲ್ಲ ಮತ್ತು ಸಿರಿವಂತರೆಂದು ಕರೆಯಲ್ಪಟ್ಟವರು ಧಾನ್ಯಗಳನ್ನು ವಿತರಿಸಲಾರರು. ಆದ್ದರಿಂದ ಜೀವನದ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿಗಾರು ಚಾನ್ಸ್ ಕೊಡೋಣ? ಇನ್ನೊಂದು ಪಾರ ಯಾರು ಓದ್ತೀರಾ? ಇನ್ನೊಬ್ರು. ಹರೇ ಕೃಷ್ಣ. ಜ್ಯೋತಿ ಎನ್ ಮಾತಾಜಿ ಓದ್ತೀರಾ? ಕೋಮಲಾನಂದ್ ಮಾತಾಜಿ ಓದ್ತೀರಾ? ಮಧು ಹರೀಶ್ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನೇ ಓದ್ತೀನಿ ಮಾತಾಜಿ. ಓಕೆ, ಯಾರು ಓದ್ತೀನಿ ಅಂದ್ರು? ಮಧು ಹರೀಶ್ ಪ್ರಭು ಕೊಡೋಣ ಒಂದ್ಸರಿ ಚಾನ್ಸ್ ಅವ್ರಿಗೆ. ಮಾತಾಜಿ ಓದ್ತೀನಿ. ಓದ್ತೀನಿ. ಓದಿ ಮಾತಾಜಿ. ಮಧು ಹರೀಶ್ ಮಾತಾಜಿ ಓದಿ. ಆದ್ದರಿಂದ ಓದ್ತೀರಾ ಮಾತಾಜಿ? ಮಧು ಮಾತಾಜಿ ಕೇಳಿಸ್ತಿಲ್ಲ. ಆದ್ದರಿಂದ ಜೀವನ ತೃಪ್ತಿಪಡಿಸುವುದೇ ಆಗಿದೆ. ಶ್ರೀ ಸಿಂಧು ಒಬ್ಬ ವ್ಯಕ್ತಿಗೂ ಪ್ರಯೋಜನಕರ ಮತ್ತು ಮಂಗಳಕರವಾಗಿದೆ ಎಂದು ವಿವರಿಸಿದ್ದಾರೆ. ಮಾನವ ಸಮಾಜದಲ್ಲಿ ಭಕ್ತಿ ಸೇವೆಯ ಕರ್ಮಾಚರಣೆಯನ್ನು ಪ್ರಸಾರ ಮಾಡಲು ಓರ್ವನು ಶ್ರೀಮಂತನಾಗಿರಬೇಕಿಲ್ಲ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಘೋಷಿಸಿರುವರು. ಈ ಕೌಶಲ್ಯದ ಅರಿವಿರುವ ಯಾರು ಬೇಕಾದರೂ ಇದನ್ನು ಮಾಡಬಹುದು ಮತ್ತು ಮಾನವ ಸಮುದಾಯಕ್ಕೆ ಅಪಾರ ಒಳಿತನ್ನೆಸಗಬಹುದು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಓರ್ವ ತೋಟಗಾರನ ಪಾತ್ರ ವಹಿಸಿದುದು, ಏಕೆಂದರೆ ಒಬ್ಬ ತೋಟಗಾರರು ಸಾಮಾನ್ಯವಾಗಿ ಬಹಳ ಸಿರಿವಂತನಾಗಿರುವುದಿಲ್ಲ. ಆದರೂ ಅವನು ಕೆಲ ಹೂವು ಮತ್ತು ಹಣ್ಣುಗಳನ್ನು ಹೊಂದಿರುತ್ತಾನೆ. ಯಾರೊಬ್ಬನು ಕೆಲ ಹೂವು ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿ ಭಗವದ್ಗೀತೆಯಲ್ಲಿ ಸೂಚಿಸಿರುವಂತೆ ಭಕ್ತಿ ಸೇವೆಯಿಂದ ದೇವೋತ್ತಮ ಪರಮ ಪುರುಷನನ್ನು ತೃಪ್ತಿಗೊಳಿಸಬಹುದು. ಒಬ್ಬನು ತನ್ನ ಸಂಪತ್ತು, ಐಶ್ವರ್ಯ ಅಥವಾ ಭವ್ಯವಾದ ಸ್ಥಾನಮಾನಗಳಿಂದ ಅಲ್ಲದೆ ಸ್ವಲ್ಪ ಹೂವು ಅಥವಾ ಹಣ್ಣುಗಳನ್ನು ಸೇಕರಿಸಿ ಅವುಗಳನ್ನು ಪ್ರಭುವಿಗೆ ಅರ್ಪಿಸುವ ಮುಖೇನ ಪರಮ ಪುರುಷನನ್ನು ತೃಪ್ತಿಗೊಳಿಸಬಹುದು. ಒಬ್ಬಾತನು ಭಕ್ತಿಯಿಂದ ಅಂತಹ ಹೂವುಗಳನ್ನು ಅರ್ಪಿಸಿದರೆ ತಾನು ಅವುಗಳನ್ನು ಸ್ವೀಕರಿಸುತ್ತಾನೆಂದು ಪ್ರಭುವು ಹೇಳಿರುವನು. ಕೃಷ್ಣನು ಅದನ್ನು ಸೇವಿಸಿದಾಗ ಅಖಂಡ ಜಗತ್ತೇ ತೃಪ್ತಿ ಹೊಂದುತ್ತದೆ. ಕೃಷ್ಣನ ಸೇವನೆಯಿಂದ ದುರ್ವಾಸ ಮುನಿಗಳ 60,000 ಶಿಷ್ಯರೆಲ್ಲರೂ ಹೇಗೆ ತೃಪ್ತಿ ಹೊಂದಿದರೆಂದು ಮಹಾಭಾರತದಲ್ಲಿನ ಒಂದು ದೃಷ್ಟಾಂತವು ವಿಶದಗೊಳಿಸುತ್ತದೆ. ಆದ್ದರಿಂದ ನಮ್ಮ ಜೀವನದಿಂದ ಪ್ರಾಣೆಂ, ನಮ್ಮ ಧನದಿಂದ ಅರ್ಥೆಂ, ನಮ್ಮ ಬುದ್ಧಿಶಕ್ತಿಯಿಂದ ಧಿಯಾ ಅಥವಾ ನಮ್ಮ ನುಡಿಗಳಿಂದ ವಾಚಾ ನಾವು ದೇವೋತ್ತಮ ಪರಮ ಪುರುಷನನ್ನು ತೃಪ್ತಿಗೊಳಿಸಿದರೆ ಇಡೀ ಜಗತ್ತೇ ಸ್ವಾಭಾವಿಕವಾಗಿ ಸಂತೋಷಗೊಳ್ಳುತ್ತದೆ ಎಂಬುದು ಸತ್ಯಾಂಶವಾಗಿದೆ. ಆದ್ದರಿಂದ ನಮ್ಮ ಕಾರ್ಯಗಳಿಂದ, ನಮ್ಮ ಹಣದಿಂದ ಹಾಗೂ ನಮ್ಮ ಮಾತುಗಳಿಂದ ದೇವೋತ್ತಮ ಪರಮ ಪುರುಷನನ್ನು ತೃಪ್ತಿಗೊಳಿಸುವುದೇ ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಇದು ಬಹಳ ಸರಳ ಪ್ರಕ್ರಿಯೆಯಾಗಿದೆ. ಒಬ್ಬನ ಬಳಿ ಧನವಿಲ್ಲದಿದ್ದರೂ ಅವನು ಹರೇ ಕೃಷ್ಣ ಮಂತ್ರವನ್ನು ಎಲ್ಲರಿಗೂ ಬೋಧಿಸಬಹುದು. ಒಬ್ಬನು ಎಲ್ಲೆಡೆಗೂ ಪ್ರತಿಯೊಂದು ಮನೆಗೂ ಹೋಗಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಂತೆ ಎಲ್ಲರಲ್ಲಿ ವಿನಂತಿಸಿಕೊಳ್ಳಬಹುದು. ಹೀಗೆ ಮಾಡಿದರೆ ಇಡೀ ಭೂಮಂಡಲದ ಪರಿಸ್ಥಿತಿಯು ಬಹು ಸಂತೋಷಕರ ಮತ್ತು ಶಾಂತಿಯುತವಾಗುತ್ತದೆ.
ನೋಡಿದ್ರ ಇಡೀ ಭೂಮಂಡಲ ಪರಿಸ್ಥಿತಿ ಮೂಲತತ್ವ. ಬಹು ಹರೇ ಸಂತೋಷ, ಕೃಷ್ಣ. ಬಹು ಶಾಂತಿಯುತ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ ಕೃಷ್ಣ ಮಧು ಮಾತಾಜಿ, ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತದಿಂದ ಇದು ಆದಿ ಲೀಲಾ ಅನ್ನೋ ಒಂದು ಭಾಗದಿಂದ ತೆಗ್ದಿರೋಂತ ಭಾಗ ಐತಲ್ವ. ಭಗವಂತ ಹೆಂಗೆ ಮಹಾಭಾರತದಲ್ಲಿ ನೋಡಿದ್ವಲ್ಲ ನಾವು, ಯಾವಾಗ ಇವರು ಅರಣ್ಯವಾಸದಲ್ಲಿ ಇದ್ದಾಗ ಅವಾಗ ಸಡನ್ ಆಗಿ ಇವ್ರು ಬರ್ತಾರೆ, ದೂರ್ವಾಸ ಮುನಿಗಳು ಬರ್ತಾರೆ 60,000 ಶಿಷ್ಯರನ್ನ ಕರ್ಕೊಂಡು, ಹೌದಲ್ವಾ. ಅವಾಗ ದ್ರೌಪದಿ ಅವಾಗ್ಲೂ ಜಸ್ಟ್ ಅಡಿಗೆ ಮಾಡಿ ಅಡಿಗೆ ಎಲ್ರಿಗೂ ಬಡಿಸಿ ನೈವೇದ್ಯಕ್ಕಿಟ್ಟು ಎಲ್ರು ಬಡಿಸಿ ಎಲ್ರು ತಿಂದಾಗೋಗಿತ್ತು. ಲಾಸ್ಟ್ ದ್ರೌಪದಿ ಕೂಡ ತಿಂದಾಗೋಗಿತ್ತು ಅಲ್ವಾ. ಅವಾಗ ಇವರೆಲ್ಲ ಬಂದ್ರು. ಅಂಡ್ ಅವಾಗ ಅವಳು ಹತ್ರ ಇದ್ದ ಆ ಪಾತ್ರದಲ್ಲಿ ಇರೋಂಥ ಒಂದು ಚಿಕ್ಕ ಕಾಳು, ಅನ್ನದ ಕಾಳನ್ನ ಕೃಷ್ಣನಿಗೆ ಕೊಟ್ಲು ಅಷ್ಟೇ. ಒಂದು ಚಿಕ್ಕ ಅನ್ನದ ಕಾಳು ಭಗವಂತನಿಗೆ ಕೊಟ್ಟಿದ ತಕ್ಷಣ ಇವ್ರು ಎಲ್ರದ್ದು ಹೊಟ್ಟೆ ತುಂಬಿತು. ಅಂದ್ರೆ ಏನರ್ಥ, ಭಗವಂತನ ಸೇವೆ ಸಲ್ಲಿಸಿದ್ರೆ ಇಡೀ ಜಗತ್ತನ್ನ ನಾವು ಸೇವೆ ಸಲ್ಲಿಸ್ದಂಗೆ, ಇಡೀ ಜಗತ್ತಲ್ಲಿ ನಾವು ಎಲ್ಲರ ಒಂದು ಅವಶ್ಯಕತೆಗಳನ್ನ ನಾವು ತೃಪ್ತಿಸ್ದಂಗೆ, ಈಡೇರಿಸ್ದಂಗೆ. ಅದೇ ಹೇಳ್ತಾರೆ ನೋಡಿ, ಇಡೀ ಜಗತ್ತು, ಇಡೀ ಭೂಮಂಡಲದ ಪರಿಸ್ಥಿತಿಯು ಬಹು ಸಂತೋಷಕರ ಮತ್ತು ಶಾಂತಿಯುತವಾಗುತ್ತದೆ. ನಮಗೆ ಸೇವೆ ಸಲ್ಲಿಸುವಂತ ಭಾವನೆ ಇದ್ರೆ ಅದು ಭಗವಂತನ ಸೇವೆಯಿಂದ ಸಾಧ್ಯ. ಅದು ಯಾಕಂದ್ರೆ ಭಗವಂತ ಒಂದು ಇದ್ದಂಗೆ, ಬೇರಿದ್ದಂಗೆ, ಗಿಡಕ್ಕೆ ಬೇರು ನೀರು ಹಾಕಿದ್ರೆ ಇಡೀ ಗಿಡಕ್ಕೆ ನೀರು ಸಲ್ದಂಗೆ ಅಲ್ವಾ. ಪ್ರಚಾರವೇ ಮೂಲ ತತ್ವವನ್ನು ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. ಓಕೆ. ಪ್ರಚಾರವೇ ಮೂಲತತ್ವ. ಆಧ್ಯಾತ್ಮಿಕ ಸಾಹಿತ್ಯದ ವಿತರಣೆಯಿಂದ ಮಾನವ ಸಮಾಜವು ಲಾಭ ಪಡೆಯುತ್ತದೆ. ಇಂದ್ರಿಯ ತೃಪ್ತಿಗಾಗಿ ಐಹಿಕ ವಿಚಾರಗಳಿಂದ ತುಂಬಿರುವ ಹಲವಾರು ಅನಗತ್ಯ ಸಾಹಿತ್ಯ ರಚನೆಗಳಿವೆ. ಜನರು ಸಾಮಾನ್ಯವಾಗಿ ಅದೊಂದು ಸಹಜ ಪ್ರವೃತ್ತಿ, ಓದುವ ಆಸಕ್ತಿಯನ್ನು ಹೊಂದಿರುತ್ತಾರೆ. ಆದರೆ ಅವರ ಮನಸ್ಸು ಕುಲುಷಿತವಾಗಿರುವುದರಿಂದ ಅವರು ಇಂತಹ ಸಾಹಿತ್ಯಗಳನ್ನು ಓದ ಬಯಸುತ್ತಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ಶ್ರೀಮದ್ ಭಾಗವತವಂತಹ ಅಲೌಕಿಕ ಸಾಹಿತ್ಯವು ಜನರ ಮನಸ್ಸಿನ ಭ್ರಷ್ಟ ಕ್ರಿಯೆಗಳನ್ನು ಕ್ಷೀಣಿಸುವುದಲ್ಲದೆ ಆಸಕ್ತಿದಾಯಕ ಸಾಹಿತ್ಯವನ್ನು ಓದಬೇಕೆಂಬ ಅವರ ತೀವ್ರ ಹಂಬಲವನ್ನು ಪೂರೈಸುತ್ತದೆ. ಕಾಮಾಲೆಯಿಂದ ನರಳುತ್ತಿರುವವನು ಕಬ್ಬಿನ ರಸದ ಸೇವನೆಯಿಂದ ಹಿಂಜರಿಯುತ್ತಾನೆ, ಆದರೆ ಕಾಮಾಲೆಗೆ ಕಬ್ಬಿನ ರಸವೇ ಪರಿಹಾರ ಎಂದು ನಾವು ತಿಳಿದುಕೊಂಡಿರಬೇಕು. ಅಂತೆಯೇ ಜನರು ಈ ಸಾಹಿತ್ಯಗಳನ್ನು ಓದಲು ಮೊದಲು ಇಷ್ಟಪಡದಿರಬಹುದು. ಭಗವದ್ಗೀತಾ ಮತ್ತು ಶ್ರೀಮದ್ ಭಾಗವತ ಗ್ರಂಥಗಳ ಓದುವಿಕೆಯನ್ನು ಜನಪ್ರಿಯಗೊಳಿಸಲು ವ್ಯವಸ್ಥಿತ ಪ್ರಚಾರ ನಡೆಯಲಿ. ಆಗ ಅದು ಕಾಮಾಲೆಯಂತಿರುವ ಇಂದ್ರಿಯ ತೃಪ್ತಿಯ ಸ್ಥಿತಿಗೆ ಕಬ್ಬಿನ ರಸದಂತೆ ಕಾರ್ಯವೆಸಗುತ್ತದೆ. ಜನರಿಗೆ ಇಂತಹ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆದಾಗ ಸಮಾಜಕ್ಕೆ ವಿಷವನ್ನು ನಿಸುತ್ತಿರುವ ಇದರ ಸಾಹಿತ್ಯಗಳು ಸ್ವಯಂಚಾಲಿತವಾಗಿಯೇ ಕೊನೆಗೊಳ್ಳುತ್ತವೆ. ಇದು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ಇರೋದು. ಸೊ ಪ್ರಚಾರವೇ ಮೂಲತತ್ವ ಯಾಕೆ ಹೇಳ್ತೀರಂದ್ರೆ, ನಮ್ಗೆ ಇನ್ನೊಬ್ರಿಗೆ ಹೇಳೋದಿಕ್ಕೆ ಎಷ್ಟೊಂದು ಸರಿ ನಮ್ಗೆ ಕಷ್ಟ ಅನ್ಸ್ಬೋದು. ಬಟ್ ಯಾವಾಗ ನಾವು ಈ ತರ ಭಗವದ್ಗೀತೆ, ಭಾಗವತ, ಭಕ್ತರ ಸಾಂಗತ್ಯದಲ್ಲಿ ಭಗವಂತನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವೋ, ಕುಲಂಕುಷವಾಗಿ ವಿಶ್ಲೇಷಣೆ ಮಾಡ್ತೀವೋ, ಡಿಸ್ಕಸ್ ಮಾಡ್ತಾ ಇದೀವಿ ಅಲ್ವಾ. ನಾವು ಎರಡು ಸೈಡ್ನ ಮಾತಾಡ್ತಾ ಇದೀವಿ. ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ತಾ ಇದ್ದೀರಾ. ನೀವು ಮಾತಾಡಿದಾಗ ನಾನು ಕೇಳಿಸ್ಕೊತಾ ಇದ್ದೀನಿ ಅಲ್ವಾ. ಶ್ರವಣ ಕೀರ್ತನ ನಾವ್ ಯಾವಾಗ ಮಾಡ್ತೀವೋ ಅವಾಗ ನಾವು ಇದರ ಬಗ್ಗೆ ನಮ್ಗೆ ಶ್ರದ್ಧೆ ಇನ್ನೂ ಹೆಚ್ಚಾಗತ್ತೆ. ಶಾಸ್ತ್ರದ ಮೇಲೆ ನಮ್ಗೆ ಶ್ರದ್ಧೆ ಇನ್ನೂ ಹೆಚ್ಚಾಗತ್ತೆ ಅಲ್ವಾ. ಇನ್ನೊಬ್ರ ಹತ್ರ ನಾವು ಕೊಡ್ಬೇಕಾಗಿರೋಂಥ ಯಾವುದೋ ಒಂದು ಭೌತಿಕ ಗಿಫ್ಟ್ ಬದಲು, ಇವಾಗ ಏನಾದ್ರು ಉಡುಗೊರೆ ಕೊಡ್ಬೇಕು ಯಾರಿಗಾರು, ಏನಾದ್ರು ಒಂದು ಸಂದರ್ಭದಲ್ಲಿ ಏನೋ ಒಂದು ಭೌತಿಕ ಒಂದು ಪುಸ್ತಕ, ಒಂದು ಹೂವಿನ ಬೊಕೆನೋ ಅಥವಾ ಇನ್ನೇನಾದ್ರೂ ಒಂದು ಪುಸ್ತಕನೋ ಸಮಥಿಂಗ್ ಏನೋ ಕೊಡೋ ಬದಲು ಈ ತರ ನಮ್ಮ ಶಾಸ್ತ್ರದ ಒಂದು ಪುಸ್ತಕಗಳು, ಪ್ರಭುಪಾದ ಸ್ಮಾಲ್ ಬುಕ್ಸೋ, ಭಗವದ್ಗೀತೆನೋ ಅಲ್ವಾ, ಇದೆಲ್ಲ ಇಂಥದ್ದೊಂದು ನಾವು ಉಡುಗೊರೆ ಕೊಡ್ಬೋದು, ಸಹಾಯ ಮಾಡ್ಬೋದು ಒಂದು ಕೊಟ್ಟು. ಅಂಡ್ ನಮ್ಗೇನು ಓದ್ಬೇಕು ಅನ್ನೋ ಒಂದು ನ್ಯೂಸ್ ಪೇಪರ್ ಓದೋದು, ಆರ್ಟಿಕಲ್ ಓದೋದು ಅಂತ ಒಂದು ಅಭ್ಯಾಸ ಇದೆಯೋ, ಅದನ್ನ ನಾವು ಶಾಸ್ತ್ರಾಧ್ಯಯನ ಓದೋದಕ್ಕೆ ನಾವು ಸಹಾಯ ಮಾಡ್ಕೋಬೇಕು. ಅದೇ ಗುಣ ಇಲ್ಲಿ ತರಬೇಕು ನಾವು. ಅಂಡ್ ಇದನ್ನ ಓದ್ತಾ ಏನಾಗತ್ತೆ, ಅದ್ರ ಮೇಲೆ ನಮ್ಗೆ ಆಸಕ್ತಿ ಹೋಗಿ ಇದ್ರ ಮೇಲೆ ಹೆಚ್ಚಾಗತ್ತೆ ಅಲ್ವಾ, ನಮ್ಮ ರೋಗ ನಿವಾರಣೆ ಆಗತ್ತೆ ಅಲ್ವಾ. ಅದೇ ಹೇಳಿದ್ದು ಇಲ್ಲಿ ಕಬ್ಬಿನ ರಸನೆ ಒಂದು ಮೆಡಿಸನ್ ಕೆಲಸ ಮಾಡತ್ತೆ, ಹೌದಲ್ವಾ. ಜಾಂಡಿಸ್ ಬಂದಿರೋರು ಗೊತ್ತಾನೆ, ಕಾಮಾಲೆ ಅಂದ್ರೆ ಅದೇ ಅಲ್ವಾ ಅಲ್ವಾ. ಜಾಂಡಿಸ್ ಬಂದಿರೋರಿಗೆ ಅದೇ ಮೆಡಿಸನ್, ಕಬ್ಬಿನ ಹಾಲೇ ಒಂದು ರಸ, ಒಂದು ಮೆಡಿಸನ್. ರುಚಿಸಲ್ಲ, ಅದು ಶುರುದಲ್ಲಿ ಕಹಿ ಅನ್ಸತ್ತೆ, ಬಟ್ ತಗೊಂತಾ ಅದು ನಿವಾರಣೆ ಆಗಿ ರೋಗ ಕಮ್ಮಿ ಆಗಿ ಕೊನೆಗೆ ಅದು ನಿಜವಾದ ರುಚಿ ಗೊತ್ತಾಗತ್ತೆ ಅಲ್ವಾ.
ಸೊ ಅದೇ ನಾವು ಆಕ್ಚುಲಿ ಬೆಳೆಸ್ಕೋಬೇಕು ಅಂದಿರೋದು ಕೃಷ್ಣ. ಓಕೆ, ನಾವೆಲ್ಲ ಡಿವೋಟೀಸ್ಗೆ ಟೈಮ್ ಇದ್ದಾಗಲೆಲ್ಲ ನಾವೇನ್ ಮಾಡ್ಬೇಕು, ಪುಸ್ತಕ ತೆಗಿಬೇಕು, 10 ನಿಮಿಷ ಓದ್ಬೇಕು ಪ್ರತಿನಿತ್ಯ ರೀಡಿಂಗ್. ನೋಡಿ, ನಾವು ಇವಾಗೆಲ್ಲ ಕೃಷ್ಣ ಸಾಧಕ ಕೋರ್ಸ್ ಮಾಡ್ತಾ ಇರೋದು. ಇವಾಗ ಕೃಷ್ಣಗ ಸಾಧಕ ಅಂದ್ರೆ 3ನೇ ಹಂತ. ಇದು 3ನೇ ಹಂತ ಅಂದ್ರೆ ತುಂಬಾ ಒಂದು ಗಂಭೀರವಾದಂತ ಒಂದು ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇವಾಗ ಇನ್ನು ಚಿಕ್ಕ ಕ್ಲಾಸಲ್ಲಿ ಏನು ಪರವಾಗಿಲ್ಲ ಅಂತೀವಿ, ಹೌದಲ್ವಾ? ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ನಮ್ಮ ಮೆಚುರಿಟಿಯನ್ನು ಬೆಳೀತಾ ನಾವು ಹೆಚ್ಚು ಜಪ, ಹೆಚ್ಚು ಶ್ರವಣ, ಹೆಚ್ಚು ಶಾಸ್ತ್ರಾಧ್ಯಯನ, ಹೆಚ್ಚು ಸಾರಿ ಸಾಂಗತ್ಯ ಬೆಳೆಸ್ಕೊಳ್ಳೋದು, ಭಕ್ತರ ಸಾಂಗತ್ಯ ತಗೊಳ್ಳೋದು ಅಲ್ವಾ? ಯಾತ್ರೆ ಆದ್ರೆ ಹೋಗಾದ್ರೆ ಯಾತ್ರೆ, ಇಲ್ಲ ಆದ್ರೆ ಚತುರ್ಮಾಸ, ಏಕಾದಶಿ ನೆನೆ ಆದಂಗೆ ಸ್ವಲ್ಪ ನಿಧಾನ ನಾವು ಬೆಳೆಸ್ಕೋಬೇಕು. ನಮ್ಮ ಶಕ್ತಿನ ಇನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ವ್ರತಗಳು ಮಾಡೋದು. ಓಕೆನಾ? ಥರ ಮಾಡೋದ್ರಿಂದ ನಾವು ಇನ್ನೂ ನಮ್ಮಲ್ಲಿ ಭಗವಂತನಿಗೆ ಅರ್ಪಿಸುವಂತ ಒಂದು ದೃಢ ವಿಶ್ವಾಸ ಬರುತ್ತೆ. ಸೊ ನೋಡಿ, ಹೆಂಗೆ ಭಗವಂತನಿಗೆ ಅರ್ಪಿಸ್ಬೋದು ಅನ್ನೋದಕ್ಕೆ ನೀವು ಏನಾರು ಒಂದು ಪದಾರ್ಥ ತಗೊಳ್ಳಿ, ಮನೇಲಿ ಮಾಡಿ. ಅನ್ನ ಇರ್ಬೋದು, ಮೊಸರು ಇರ್ಬೋದು. ನೀವು ಸಾತ್ವಿಕ ಆಹಾರ ಮಾಡ್ತಿಲ್ಲ ಅಂದ್ರೆ ಹಾಲು, ಹಣ್ಣು, ಅನ್ನ, ಮೊಸರು, ಏನಾದ್ರು ಡ್ರೈ ಫ್ರೂಟ್ಸು, ಇಂಥವೆಲ್ಲ ನೀವು ಭಗವಂತನಿಗೆ ಅರ್ಪಿಸ್ಬೋದು. ಭಗವಂತನಿಗೆ ಒಂದು ಸಪ್ರೇಟ್ ಆಗಿ ಒಂದು ತಟ್ಟೆ ಇಟ್ಕೊಳ್ಳಿ. ತಟ್ಟೆ, ಒಂದು ನೀರಿನ ಗ್ಲಾಸು, ಒಂದು ಗಂಟೆ ಬೇಕು. ಭಗವಂತನ ಫೋಟೋ ಇದ್ರೆ ಸಾಕು. ಭಗವಂತನ ಫೋಟೋ, ಒಂದು ಶ್ರೀಲ ಪ್ರಭುಪಾದರದ ಒಂದು ಚಿಕ್ಕ ಫೋಟೋ ಇಲ್ಲ ಅಂದ್ರೆ ನೀವು ಮೊಬೈಲಲ್ಲೇ ತೆಗೆದಿಟ್ಕೋಬಹುದು. ಏನ್ ಹೇಳ್ಬೇಕು ನೀವು, ಅದ್ರ ಮೇಲೆ ತುಳಸಿ ಅರ್ಪಿಸ್ಬೇಕು. ನಾ ಹೇಳ್ದಂಗೆ ತುಳಸಿ ಒಂದು ದಳ ತಗೊಂಡು ಅದನ್ನ ತೊಳೆದ್ಬಿಟ್ಟು ಅದು ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಏನ್ ಹೇಳ್ಬೇಕು, ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಇದೇನಿದು? ಇದು ಪ್ರಭುಪಾದ್ ಪ್ರಣಾಮ ಮಂತ್ರ, ಗುರುವಿನ ಪ್ರಣಾಮ ಮಂತ್ರ ಇದು. ಸೊ ನಾವು ಗುರು ಮುಖಾಂತರ ಮಾತ್ರ ಭಗವಂತನಿಗೆ ಅರ್ಪಿಸೋದಿಕ್ಕೆ ಸಾಧ್ಯ. ಗುರು ಪ್ರಣಾಮ ಮಂತ್ರ ಹೇಳ್ದೇನೆ ನಾವು ಡೈರೆಕ್ಟ್ ಕೃಷ್ಣನ್ ಸೇವೆ ಮಾಡ್ತೀವಪ್ಪ ಅನ್ನಕ್ಕಾಗಲ್ಲ, ಭಗವಂತ ತಗೊಳಕ್ ಆಗಲ್ಲ. ಯಾಕಂದ್ರೆ ನಾವೆಲ್ಲ ಇನ್ನೂ ಅಶುದ್ಧ ವ್ಯಕ್ತಿಗಳು, ಇನ್ನೂ ನಮ್ಮಲ್ಲಿ ಎಷ್ಟೆಲ್ಲ ಮಾಲಿನ್ಯ ಇದೆ. ಬಟ್ ಒಂದು ಪ್ಯೂರ್ ಡಿವೋಟಿ ಅಲ್ವಾ, ಯಾರು ಈ 3 ಗುಣಗಳಿಂದ ಟ್ರಾನ್ಸೆಂಡ್ ಆಗಿದಾರೋ, ಶುದ್ಧ ಸತ್ವದಲ್ಲಿದ್ದಾರೋ, ನಿರ್ಗುಣ ಭಾವದಲ್ಲಿದ್ದಾರೋ, ಅಂಥವ್ರ ಮುಖಾಂತರ ತಗೊಂತಾನೆ ಭಗವಂತ. ಹೌದಪ್ಪ, ಇವನು ನನ್ನ ಸ್ಟೂಡೆಂಟು, ನನ್ನ ಶಿಷ್ಯ, ಏನೋ ಪ್ರಯತ್ನ ಮಾಡ್ತೀನಿ ಸೇವೆ ಮಾಡೋದಕ್ಕೆ, ಆಯ್ತು ಅಂತ ಅವಂದು ನಾನು ಅರ್ಪಿಸ್ತೀನಿ ಅಂತ ಗುರು ಮುಖಾಂತರ ಹೋಗುತ್ತೆ ಅದು ಅರ್ಪಣೆ. ಓಕೆ, ಅದಕ್ಕೆ ಫಸ್ಟ್ ಪ್ರಭುಪಾದ ಪ್ರಣಾಮ ಮಂತ್ರ ಹೇಳ್ಕೋಬೇಕು. ಅದಾದ ಮೇಲೆ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಕಾಣಿಸ್ತಾ ಇದೆಯಾ ನಿಮ್ಗೆ ಶ್ಲೋಕ? ಇದು ಚೈತನ್ಯ ಮಹಾಪ್ರಭು ಅವರ ಮಂತ್ರ. ನಮೋ ಮಹಾವದನ್ಯಾಯ. ಯಾರು ಕರೀತಾರೆ ಇವ್ರಿಗೆ ನಮೋ ಮಹಾವದನ್ಯಾಯ ಅಂತ? ಅವರ ಶಿಷ್ಯರು ರೂಪ ಗೋಸ್ವಾಮಿ ಕರೀತಾರೆ. ಯಾಕಂದ್ರೆ ನಮಗೆ ಕೃಷ್ಣ ಪ್ರೇಮ ತಗೊಳಕ್ಕೆ ಅರ್ಹತೆ ಇಲ್ಲ, ಆದ್ರೂ ಸಹ ಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದ್ಬಿಟ್ಟು ಈ ಮಹಾಮಂತ್ರ ಕೊಟ್ಬಿಟ್ಟು ನಮಗೆ ಈ ಭಕ್ತಿ ಮಾರ್ಗ ತೋರಿಸ್ಕೊಡ್ತಾ ಇದ್ದಾರೆ, ಭಕ್ತಿ ವಿಧಾನ. ನಾವೇನ್ ಕೊಡ್ತೀವಿ ಭಗವಂತನಿಗೆ? ಭಗವಂತನಿಗೆ ಏನಾದ್ರು ಅವಶ್ಯಕತೆ ಇದೆಯಾ? ಭಗವಂತ ಲಕ್ಷ್ಮೀಪತಿ ಅಲ್ವಾ, ಅವನ ಲೋಕ ಧಾಮದಲ್ಲಿ ಏನಾರು ಕೊರತೆ ಇರೋದಕ್ಕೆ ಸಾಧ್ಯನಾ? ನಾವು ಕೊಡೋ ಚಪಾತಿ, ನಾವು ಕೊಡೋ ರೊಟ್ಟಿ, ನಾವು ಕೊಡೋ ಅನ್ನ, ಯಾವುದೂ ಒಂದು ಅವಶ್ಯಕತೆ ಇಲ್ಲ. ಆದ್ರೂ ಸಹ ನಮ್ಮ ಸೇವೆ ಸ್ವೀಕರಿಸ್ತಾನವನು, ಆದ್ರೂ ಅವ್ನು ತಗೊಂತಾನೆ. ನಮ್ಮ ಪ್ಯೂರಿಫಿಕೇಶನ್ ಆಗತ್ತದ್ರಿಂದ, ನಮ್ಮಲ್ಲಿ ಅನರ್ಥಗಳು ಹೋಗತ್ತೆ, ಮಾಲಿನ್ಯಗಳು ಹೋಗತ್ತೆ, ನಾವು ಭಕ್ತಿಯಲ್ಲಿ ಮುಂದುವರಿತೀವಿ, ನಮ್ಮ ಜ್ಞಾನ ಬೆಳೆಯತ್ತೆ, ನಮ್ಮ ಅಜ್ಞಾನ ಹೋಗತ್ತೆ. ಅದಕ್ಕೋಸ್ಕರ ಭಗವಂತ ತಗೊಳ್ಳೋದು ನಮ್ಮ ಸೇವೆನ, ಮತ್ಯಾವುದಕ್ಕೂ ಅಲ್ಲ. ಅವನ ಹತ್ರ ಇಲ್ಲ ಅನ್ನೋದಕ್ಕಲ್ಲ ಅಲ್ವಾ, ಅವನ ಹತ್ರ ಎಲ್ಲ ಇದೆ, ಹೌದಲ್ವಾ? ಸೊ ಇದು ಮಹಾವದನ್ಯಾಯ ಅನ್ನೋ ಶ್ಲೋಕ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣೇತನಿ ನಾಮ್ನೆ ಗೌರತ್ವಿಷೇ ನಮಃ. ಇದು ಹೇಳ್ಕೋಬೇಕು, 3 ಸಲ ಹೇಳ್ಕೋಬೇಕು, ಆಯ್ತಾ? ಮಹಾಪ್ರಭು ಮಂತ್ರ ಇದು. ಅದಾದ್ಮೇಲೆ ಕೃಷ್ಣನ್ ಮಂತ್ರ. ಏನಪ್ಪ ಕೃಷ್ಣನ್ ಮಂತ್ರ? ನಮೋ ಬ್ರಾಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋ ಬ್ರಾಹ್ಮಣ ದೇವ, ಎಲ್ಲಾ ಬ್ರಾಹ್ಮಣರು ಅಂದ್ರೆ ಎಲ್ಲಾ ಭಕ್ತರು. ನಿಜವಾದ ಬ್ರಾಹ್ಮಣ ಕಲಿಯುಗದಲ್ಲಿ ಯಾರು ಬ್ರಾಹ್ಮಣ ಇಲ್ಲ ಆಕ್ಚುಲಿ. ಯಾರು ಶುಚಿಯಿಂದ ಎಲ್ಲ ಸಾತ್ವಿಕ ಆಹಾರ ಸ್ವೀಕರಿಸ್ತಾರೋ, ಮಂತ್ರ ಜಪ ಮಾಡ್ತಾರೋ, ನಾಮ ಜಪ ಮಾಡ್ತಾರೋ, ಪರಿಶುದ್ಧವಾಗಿ ನಡ್ಸ್ಕೊಂಡು ಹೋಗ್ತಾರೋ ಜೀವನ ಶೈಲಿನ, ಆಚೆ ಯಾರೋ ಮಾಡೋದನ್ನ ತಿಂದೇನೆ ಇವ್ರಿಗೆ ನಿಜವಾಗ್ಲೂ ಬ್ರಾಹ್ಮಣ ಅಂತ ಕರೀತಾರೆ. ಗೊತ್ತಾಯ್ತಾ? ಬ್ರಾಹ್ಮಣ ಅಂದ್ರೆ ಗುಣದಿಂದ ಇರಬೇಕು, ಬರೀ ಜನ್ಮದಿಂದ ಅಲ್ಲ ಅಲ್ವಾ. ಗುಣಕರ್ಮ ವಿಭಾಗಶಃ ಕೃಷ್ಣ ಹೇಳಿದಾನಲ್ಲ ಭಗವದ್ಗೀತದಲ್ಲಿ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಓಕೆ, ಸೊ ನಿಜವಾದ ಬ್ರಾಹ್ಮಣರು ಅಂದ್ರೆ ಓನ್ಲಿ ಡಿವೋಟೀಸ್, ಸ್ಟ್ಯಾಂಡರ್ಡ್ ಬ್ರಾಹ್ಮಣ ಅಂದ್ರೆ. ಬಾಕಿಯವರೆಲ್ಲ ಯಾರು ಬ್ರಾಹ್ಮಣರು ಅಂತ ಹೇಳ್ಕೊತಾರೋ ಅವರೆಲ್ಲ ಬ್ರಹ್ಮ ಬಂಧು ಅಂತ ಕರೀತಾರೆ ಅವ್ರಿಗೆ ಶಾಸ್ತ್ರ. ಅವರೆಲ್ಲ ನಿಜವಾದ ಬ್ರಾಹ್ಮಣರಲ್ಲ, ಎಲ್ಲ ಹೆಸರಿಗೆ ಬ್ರಾಹ್ಮಣರಷ್ಟೇ, ಆಯ್ತಾ? ಸೊ ಕೃಷ್ಣ ಡಿವೋಟೀಸ್ಗೆ ಬ್ರಾಹ್ಮಣಿಗೆ ನೀವು ಡಿವೋಟಿಸ್ಗೆ ಭಗವಂತ ಅವನು. ಸೊ ನಮಗ್ ಭಗವಂತ ಯಾರಪ್ಪ? ಯಾರೇ ಇರ್ಬೋದು, ನಮ್ಮ ಕುಲದೇವರು, ನಮ್ಮ ಮನೇಲಿ ಆಚಾರ ವಿಚಾರ ಏನೇ ಇರ್ಬೋದು,
ಬಟ್ ಅವ್ರ ಮೇಲಿರೋದು ಭಗವಂತ. ಆಯ್ತಾ? ಸೊ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇದನ್ನ ಹೇಳ್ಕೊಂಡು ಅದಾದ್ಮೇಲೆ ಅಷ್ಟೇ, ಇದನ್ನೇ 3 ಸಲ ಹೇಳ್ಬೇಕು ಅಂದಿರದಿಲ್ಲಿ. ಅದಾದ್ಮೇಲೆ ಜೈ ಶ್ರೀ ಕೃಷ್ಣ ಚೈತನ್ಯ ಪಂಚತತ್ವ, ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಧರ ಶ್ರೀ ಗೌರ ಭಕ್ತವೃಂದ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ನಾವು ಕೊಟ್ರೆ ಭಗವಂತನಿಗೆ ಕೊಟ್ಟಿ ಅಲ್ಲೊಂದು 5ರಿಂದ 10 ನಿಮಿಷ ಬಿಡೋದು. ಓಕೆ, 10 ನಿಮಿಷ ಆದ್ರೆ ಬಿಡಿ, ಸ್ಟ್ಯಾಂಡರ್ಡ್ ಅದು. ಇಲ್ಲ ನಿಮ್ಗೆ ಅರ್ಜೆಂಟ್ ಇದೆ, ಮನೇಲಿ ಮಕ್ಕಳು ಅವರು ಇವರು ದೊಡ್ಡವರು ಏನಾದ್ರು ಅಡಚಣೆಗಳಿದ್ರೆ ಮಿನಿಮಮ್ 5 ಮಿನಿಟ್ಸ್ ಆದ್ರೂ ಬಿಟ್ಬಿಟ್ಟು ಅಲ್ಲಿ ದೇವರ ಹತ್ರ ನೀವು ಏನಾದ್ರು ಬೇರೆ ಕೆಲಸಗಳು ಮಾಡ್ಕೋಬಹುದು. ಅದಾದ್ಮೇಲೆ 5 ನಿಮಿಷ ಆದ್ಮೇಲೆ ಬಂದ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟು ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ನೀವು ತಟ್ಟೆನ ಸ್ವೀಕರಿಸ್ಬಿಟ್ಟು ಅದನ್ನ ನೀವು ಮಾಡಿರೋ ಅಡಿಗೆದಲ್ಲಿ ಬೆರೆಸ್ಬೇಕು. ಗೊತ್ತಾಯ್ತಾ? ಅದನ್ನ ಖಾಲಿ ಮಾಡ್ಬಿಡೋದಲ್ಲ, ನೀವು ಮಾತ್ರ ತಗೊಳ್ಳೋದಲ್ಲ, ಅದನ್ನ ನೀವು ಮನೇಲಿ ಏನ್ ಅಡಿಗೆ ಮಾಡಿದಿರೋ ಅದರಲ್ಲಿ ಬೆರೆಸ್ಬೇಕು. ಬೆರೆಸ್ಬಿಟ್ಟು ಅದನ್ನ ಎಲ್ಲರಿಗೂ ಕೊಡ್ಬೇಕು. ಮನೆ ಮಂದಿಯವ್ರು ಎಲ್ರೂ ಸೇವನೆ ಮಾಡಂಗ್ ಆಗ್ಬೇಕು. ಅದು ನಿಮ್ ಕರ್ತವ್ಯ. ಆಯ್ತಾ? ಅದು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಓಕೆ, ಏನಾದ್ರು ಡೌಟ್ಸ್ ಇದೆಯಾ ಇವತ್ತಿನ ಕ್ಲಾಸ್ ಬಗ್ಗೆ? ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತು. ಏನಾರು ಸಂದೇಹ ಇದೆ? ಈ ಶ್ಲೋಕ ನಾನು ಕಳಿಸ್ಕೊಡ್ತೀನಿ, ಹೇಗೆ ಅರ್ಪಿಸ್ಬೇಕು ಭಗವಂತನಿಗೆ. ಪ್ರಭುಪಾದ ಪ್ರಣಾಮ ಮಂತ್ರ, ಚೈತನ್ಯ ಮಹಾಪ್ರಭು ಮಂತ್ರ, ಕೃಷ್ಣನ್ ಮಂತ್ರ, ಪಂಚತತ್ವ ಮಂತ್ರ, ಹರೇ ಕೃಷ್ಣ ಮಹಾಮಂತ್ರ, ಇದಿಷ್ಟನ್ನು ನಾನು ಕಳಿಸ್ಕೊಡ್ತೀನಿ ನಿಮ್ಗೆ. ನೀವೆಲ್ಲರೂ ಇದನ್ನ ಪ್ರತಿನಿತ್ಯ ಆಚರಿಸ್ಬೇಕು. ಕಷ್ಟ ಇದೆಯಾ? ಏನಾರು ಕಷ್ಟ ಇದೆಯಾ? ಏನಿಲ್ಲ ಮಾತಾಜಿ. ಏನಿಲ್ವಾ? ಯಾರಿಗಾರು ಏನಾರು ಸಂದೇಹ ಇದೆಯಾ? ಏನಾರು ಪ್ರಶ್ನೆ, ಏನಾರು ಸಂದೇಹ, ಏನಾರು ಇದೆಯಾ ಮನ್ಸಲ್ಲಿ? ಇದ್ರೆ ದಯವಿಟ್ಟು ಕೇಳಿ. ಈ ಗ್ರೂಪಲ್ಲಿ ಕೇಳೋದು ಕಷ್ಟ ಅಂದ್ರೆ ನಿಮ್ಗೆ ಸಂಕೋಚ ಇದ್ರೆ ನಂಗೆ ಫೋನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಓಕೆ ಮಾತಾಜಿ, ನಾನು ಈಗ 16 ಮಾಲೆ ಮಾಡ್ತಾ ಇದ್ದೀನಿ ಮಾತಾಜಿ. ಓ ಜೈ ಹರಿ ಬೋಲ್ ಪ್ರಭು. 16 ಮಾಲೆ ಮಾಡ್ತಾ ಒಂದು ವಾರದಿಂದ ಮಾತಾಜಿ. ತುಂಬಾ ಸಂತೋಷ ಪ್ರಭುಜಿ, ತುಂಬಾ ಸಂತೋಷ. ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಮಾತಾಜಿ, ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ನಾನು 16 ಅಂತ ಒಂದು ಇಟ್ಕೊಂಡಿದ್ದೀನಿ. ವೆರಿ ನೈಸ್ ಜೈ, ವೆರಿ ನೈಸ್. ಕಡಿಮೆ ಮಾಡಬಾರ್ದು, ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ, ಅದಕ್ಕಿಂತ ಕಡಿಮೆ ಮಾಡಬಾರ್ದು ಅಂತ. ಅದಕ್ಕಿಂತ ಕಮ್ಮಿ ಆಗ್ಬಾರ್ದು. ವೆರಿ ನೈಸ್ ಪ್ರಭುಜಿ, ತುಂಬಾ ಒಳ್ಳೆ ಪ್ರಾಕ್ಟೀಸ್ ಅದು. 16 ಮಾಲೆ ಅಂದ್ರೆ ಅದೊಂದು ಗುರು ಕೊಟ್ಟಿರೋ ಅಂತ ಮಿನಿಮಮ್ ನಂಬರ್ ಆಫ್ ರೌಂಡ್ಸ್. ಅದು ಪ್ರಭುಪಾದ ಕೊಟ್ಟಿರೋ ಅಂತ ಅದು ಏನಂತಾರೆ, ಒಂದು ಲಿಮಿಟ್ ಅದು. ಹೇಳಿಲ್ಲ ಮಾತಾಜಿ ಇಷ್ಟು ದಿನ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು, ತುಂಬಾ ಸಂತೋಷ ಆಯ್ತು ಪ್ರಭು ಕೇಳಿ. ತುಂಬಾ ಸುಲಭ, ನೀವೆಲ್ಲ ಜಸ್ಟ್ ಎಲ್ಲರೂ ಮಾಡ್ಬೋದು. ಆಕ್ಚುಲಿ ನೀವೆಲ್ಲರೂ ಮಾಡ್ಬೋದು. ಜಸ್ಟ್ ನಾವು ಡಿವೈಡ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಒಟ್ಟಿಗೆ ಮಾಡ್ಬೋದು, ಹೇಗಾದ್ರೂ ಸರಿ. ಒಟ್ಟು ಭಗವಂತನ ನಾಮ ಮಾಡೋದಿಕ್ಕೆ ಪ್ರಯತ್ನ ಮಾಡ್ಲೇಬೇಕು ಮಾತಾಜಿ. ನಾವ್ ಇದು ವಾಕಿಂಗ್ ಮಾಡುವಾಗ ಮಂತ್ರ ಮಾಡ್ಬೋದಾ ಮಾತಾಜಿ? ಮಾಡ್ಬೋದು ಪ್ರಭುಜಿ, ಮಾಡ್ಬೋದು. ಅಂದ್ರೆ ಅವಾಗ ನಾವು ಪಾದರಕ್ಷೆ ಹಾಕಿರ್ತೀವಲ್ಲ, ಅದು ಹೌದು, ಪಾದರಕ್ಷೆ ಹಾಕಿರ್ತೀವಿ, ತಪ್ಪು. ಆದ್ರೂ ಪ್ರಭುಪಾದ್ ನೋಡಿ, ಎಲ್ಲಾನು ನಾವು ಅಚ್ಚುಕಟ್ಟಾಗಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾಡಕ್ಕೆ ಆಗಲ್ಲ ಅನ್ನೋ ತರನು ಆಗ್ಬಾರ್ದು ಅಲ್ವಾ? ಎಷ್ಟೊಂದ್ಸರಿ ನಮ್ಮ ಆರೋಗ್ಯನೂ ಬೇಕಾಗತ್ತೆ. ಇವತ್ತಿನ ಕಾಲದ ಪ್ರಕಾರ ಅದಕ್ಕೆ ಪ್ರಭುಪಾದ್ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಆಕ್ಚುಲಿ ಒಂದೇ ಕಡೆ ಕೂತ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಮಾಡಬೇಕು. ಅದು ತುಂಬಾ ಉತ್ತಮವಾದಂತ ಮಂತ್ರ ಜಪ. ಅದು ಆಗದೆ ಹೋದ್ರೆ ಕೂಡ ನಾವು ವಾಕ್ ಮಾಡ್ಕೊಂಡು ಮಾಡ್ಬೋದು. ಈಗ ಏನಿಲ್ಲ ಮಾತಾಜಿ, ಕುತ್ಕೊಂಡು ಮಾಡ್ಬೇಕು ಅಂತಂದ್ರೆ ಅಷ್ಟು ನಮ್ಗೆ ಕಾನ್ಸಂಟ್ರೇಷನ್ ಇರಲ್ಲ, ನಮ್ಗೆ ನಿದ್ದೆ ಬರುತ್ತೆ, ಇಲ್ಲ ನಮ್ಗೆ ಲೆಥಾರ್ಜಿ ಬರುತ್ತೆ, ಮನ್ಸ್ ಬರ್ದೇ ಇರ್ಬೋದು, ಎಷ್ಟೆಲ್ಲ ಕಷ್ಟಗಳಿದೆ ಎಲ್ಲರಿಗೂ. ಹೌದು, ಓಡಾಡ್ತಾ ಮಾಡಿದ್ರೆ ಎಷ್ಟು ಮಾಲೆ ಬೇಕಂದ್ರೂ ಮಾಡ್ಬೋದು. ಎಷ್ಟು ಹೌದು, ನಿಜ ಪ್ರಭು, ದಟ್ಸ್ ಟ್ರೂ. ನಾನು ಈಗ ಒಂದು ವಾರದಿಂದ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಗೊತ್ತಾಗುವುದೇ ಇಲ್ಲ ಅದು ಎಷ್ಟು ಮಾಲೆಗಳು ಹೋಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ವೆರಿ ನೈಸ್. ತುಂಬಾ ಫಾಸ್ಟ್ ಆಗಿ ಹೇಳ್ಕೊಂತೀನಿ ಮಾತಾಜಿ, ಅದು ಹೇಳೋದು ಫಾಸ್ಟ್ ಆಗಿ ಹೇಳ್ಕೊಂತೀನಿ. ಮೊದಲು ಏನು ಬರಬಾರ್ದು ಅಂತ, ಆಲೋಚನೆಗಳು ಬರಬಾರ್ದು ಅಂತ ಫಾಸ್ಟ್ ಆಗಿ ಹೇಳ್ಕೊಳ್ಳೋದು. ಆ ರೀತಿ ಮಾಡ್ತಾ ಇದ್ದೀನಿ ಮಾತಾಜಿ. ಓಕೆ ಪ್ರಭು, ವೆರಿ ನೈಸ್. ಜಸ್ಟ್ ನೀವು ಹೇಳೋದನ್ನ ನೀವು ಕೇಳಿಸ್ಕೋಬೇಕು, ಎಲ್ಲ ಪದಗಳು ಸ್ಪಷ್ಟವಾಗಿರ್ಬೇಕು ಅಷ್ಟೇ. ಹೌದು ಮಾತಾಜಿ, ಹೌದು ಮಾತಾಜಿ. ಸೊ ಎಲ್ಲರಿಗೂ ಕೇಳಿಸೋ ತರಾನೇ ಹೇಳ್ತೀನಿ ಮಾತಾಜಿ. ಯಾರಿಗಾದ್ರೂ ಕೇಳಿಸ್ಲಿ, ಯಾರೇನಾದ್ರೂ ಅನ್ಕೊಳ್ಳಿ, ಮಾಡುವುದನ್ನಂತೂ ನಾನು ಶಬ್ದದಿಂದಲೇ ಮಾಡ್ತೀನಿ, ಮನಸ್ಸಲ್ಲಂತೂ ಮಾಡಲ್ಲ. ಪಠನ ಮಾಡ್ತೀನಿ, ಮಂತ್ರ ಪಠನ ಮಾಡ್ತಾನೆ. ಮಂತ್ರ ಪಠನ, ಎಸ್. ವೆರಿ ಗುಡ್ ಪ್ರಭುಜಿ, ವೆರಿ ನೈಸ್. ಪ್ರಭುಜಿ, ನಿಮ್ ನಂಬರ್ ಕೊಡ್ತೀರಾ ಪ್ರಭುಜಿ? ಮಾತಾಜಿ ನಂದ ಪ್ರಭುಜಿ ತಗೊಳ್ಳಿ ಮಾತಾಜಿ. 897 13